500112356ಕ್ಕೆ ಕರೆ ಮಾಡಿ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದೇ ಆಗುತ್ತೆ, ಚೆನ್ನಾಗಿರ್ತೀಯ. ಇದುವರೆಗೂ ನಾನು ನನಗೆ ಅಂತ ನಿನ್ನ ಹತ್ರ ಏನೂ ಕೇಳಿಲ್ಲ. ನಮ್ಮ ಅಪ್ಪಂಗೋಸ್ಕರ, ಈ ನಾಡಿನ ಜನತೆಗೋಸ್ಕರ ನಿನ್ನ ಹತ್ರ ಒಂದೇ ಒಂದು ಕೇಳ್ತೀನಿ. ಯಾರು ಹೆಂಗಾದರೂ ಸಾಯ್ಲಿ, ಆದರೆ ನಮಗೆ ಮಾತ್ರ ಯಾವಾಗಲೂ ಯಾವುದೇ ತೊಂದರೆ ಇಲ್ಲದೆ ಎಣ್ಣೆ ಮಾತ್ರ ಸಿಕ್ಬಿಡ್ಬೇಕು. ಇಷ್ಟೇ ದೇವ್ರೆ, ನಾನು ನಿನ್ನ ಹತ್ರ ಕೇಳ್ತಾ ಇರೋ ವರ. ಸರ್ ನಮಸ್ಕಾರ. ಏನಣ್ಣ ಕೂತ್ಕೊಳ್ಳಿ. ಏನು ಇಷ್ಟು ದೂರ? ಅದು ಏನಿಲ್ಲ ಸರ್, ಡೈಲಿ ಅಂಗಡಿ ಮುಚ್ಚಿದ್ಮೇಲೆ ಯಾರೋ ಪೊರ್ಕಿ ನನ್ನ ಮಕ್ಕಳು ಬೀಡಿ ಸಿಗರೇಟ್ ಎಣ್ಣೆ ಎಲ್ಲ ಹೊಡೆದ್ಬಿಟ್ಟು ಪಾನ್ ಪರಕ್ಕೂ ಉಬ್ದಿರ್ತಾರೆ. ಬೆಳಗ್ಗೆ ಬಂದು ನೋಡಿದ್ರೆ ವಾಂತಿ ಎಲ್ಲ ಮಾಡಿರ್ತಾರೆ ಸರ್. ಇದನ್ನ ಕ್ಲೀನ್ ಮಾಡೋ ಜೊತೆಗೆ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸರ್. ತಲೆ ಕೆಡ್ಸ್ಕೊಂಬಿಡಿ, ಯಾವನಂತ ಕಂಡಿಡ್ಬಿಟ್ಟು ಬೆಂಡೆತ್ಬಿಡೋಣ. ಸಂತೋಷ ಸರ್. ಓ ಮರ್ತೋಗ್ಬಿಟ್ಟಿದೆ, ಮನೆಗೊಂದು 5 kg ಬೇಳೆ ಕಳಿಸು. 5 kg ಬೇಳೆ 150 ರೂಪಾಯಿ ಐತೆ. ಸರಿ ಕಳಿಸ್ತೀನಿ ಸರ್. ನಿಮ್ಗೆ ಯಾರ ಮೇಲೆ ಆದ್ರೂ ಡೌಟ್ ಇದೆಯಾ? ಹೋಗೋ ಬರೋ ಹುಡುಗರೆಲ್ಲ ಮಾಡಿರ್ತಾರೆ, ನಾನು ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಟ್ಟೆ? ಅಣ್ಣವ್ರಿಗೂ ಟೀ ಕೊಡೆಯಾ? ಅಣ್ಣವ್ರೆ ಟೀ. ಟೀ ಅಂದಿದ ತಕ್ಷಣ ನೆನಪಿಗೆ ಬಂತು, 3 ರೋಸಸ್ ಟೀ ಪುಡಿನ ಸ್ವಲ್ಪ ಮನೆಗೆ ಕಳಿಸ್ಬಿಡಿ. ಏನು ಟೀ ಸೊಪ್ಪ 150 ರೂಪಾಯಿ ಆಗೋಯ್ತೆ? ಒಂದ್ ಸಣ್ಣ ಕ್ಲೂ ಸಿಕ್ಕಿದ್ರು ಪಕ್ಕ ಒಳಗೆ ಹಾಕ್ಬಿಡ್ತೀನಿ. ಅಯ್ಯ, ಕಂಬಿ ಬೇಲಿನೇ ಆಟ್ಲೋರ್ದೆ, ಅದನ್ನೂ ದಾಟ್ ಮಾಡ್ತಾವ್ರೆ. ಇನ್ನೇನ್ ಮಾಡ್ಲಿ ಸರ್ ನಾನು? ಎಣ್ಣೆ ಅಂದಿದ ತಕ್ಷಣ ಗ್ಯಾಪ್ಟಕ್ ಬಂತು, ಮನೆಗೆ ಒಂದು 5 ಲೀಟರ್ ಎಣ್ಣೆ ಕಳಿಸ್ಬಿಡಿ. 5 ಲೀಟ್ರ? 5 ಲೀಟರ್ ಅಂದ್ರೆ 550 ರೂಪಾಯಿ ಐತೆ. ಯೋ ಬರೀ ತಪ್ಪೇ ಬರ್ತಾವ್ರೆ. 2 ಬಂಡ್ಲು ಪೇಪರು, ಸ್ಕೇಲ್ ಪೆನ್ಸಿಲ್ ಎಲ್ಲ ಇಸ್ಕೊಂಡು ಕಳ್ಸ್ಕೊಡು. ಇವ್ರಿಗೆ ಹೇಳೋ ಬದಲು 40 ರೂಪಾಯಿ ಪರಕೆ ತಗೊಂಡು ನಾನೇ ಗುಡ್ಸಿರೆ ಸರ್ ಆಗಿರೋದು. ನೀವು ತಲೆ ಕೆಡ್ಸ್ಕೊಂಬೇಡಿ. ಆ ಕುಡುಕ್ ನನ್ನ ಮಕ್ಳನ್ನ ರಾತ್ರಿ ಹಿಡ್ದಾಕ್ಬಿಡ್ತೀನಿ.
ನಮಸ್ಕಾರ ಓ ಸರ್. ಬನ್ನಿ ಶಂಕರಣ್ಣ, ನೀವ್ ಬಂದಿರೋದ್ ನೋಡಿದ್ರೆ ಇವ್ರನ್ನೇ ಬಿಡ್ಸಕ್ ಅನ್ಸುತ್ತೆ. ಸರ್ ಹುಡುಗರೆಲ್ಲ ನಮ್ಮ ಏರಿಯಾ ಹುಡುಗರು ಸರ್. ನಾವೇನಾದ್ರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಏರಿಯಾಗಿ ಬಂದು ಗಾಡಿ ಹೋಗ್ಬಿಡ್ತಾರೆ. ಬಂದ್ರೋ ಇಲ್ಲಿ. ನಿಮ್ ಮನೆ ಮುಂದೆ ಕುಡಿದು ವಾಂತಿ ಮಾಡಿದ್ರೆ ಏನೋ ಮಾಡ್ತೀರಾ? ಬೆಳಗ್ಗೆ ಎದ್ದು ಎಲ್ಲ ಆಚೆ ಹಾಕ್ಬಿಡ್ತೀವಿ. ನೋಡಿದ್ರೆ ಸರ್ ನಿಮ್ ಮುಂದೆ ಎಷ್ಟು ಕೇವಲವಾಗಿ ಮಾತಾಡ್ತವ್ರೆ. ಲೇ ಅಧಿಕಾರಿಗಳ ಹತ್ರ ಹೆಂಗ್ ನಡ್ಕೋಬೇಕು ಗೊತ್ತಾಗಲ್ವಾ? ನಾನು ಮರ್ಯಾದಿರು ಸೇಸ್ ತೆಗಿತಾ ಇದ್ದೀರಲ್ಲ ಸರ್. ಇವಾಗ ಏನ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಹೋಗಿ ಒಂದ್ರೆ ಹೋಗ್ತೀನಿ. ಅಧಿಕಾರಿಗಳಿಗೆ ಎಷ್ಟು ಮರ್ಯಾದೆ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತು. ವರ್ಷ ಆದ್ರೆ ದೀಪಾವಳಿ, ಪೊಂಗಲ್, ಬೋನಸ್, ಡ್ರೆಸ್ಸು, ಸ್ವೀಟ್ ಎಲ್ಲ ನಾನೇ ತರ ನಿಲ್ಸ್ರಿ. ಇದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳ್ರಿ. ನಿಮಗ್ ಬೈದ್ ಏನ್ ಪ್ರಯೋಜನ? ನಿಮ್ಮನ್ನ ಎತ್ತಿ ಬೆಳೆಸಿ ಹಿಂಗ ಅಲ್ಲಿ ಯಾಕೆ ಬಿಟ್ಟವ್ರಲ್ಲ ನಿಮ್ಮ ಅಪ್ಪ ಅಮ್ಮನ ಬೈ. ಸರ್ ನಾವು ಮಾತ್ರ ಹಿಂಗೆ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಮರ್ಯಾದಸ್ತ್ರ ಫ್ಯಾಮಿಲಿ ಸರ್. ಪೊಲೀಸ್ ಸ್ಟೇಷನ್ ಒಳಗೆ ನಾನು ಕಾಲಿಟ್ಟಿದ್ದು ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಸುಮ್ಮನೆ ಬಿಡಲ್ಲ. ನಿಜವಾಗ್ಲೂ ಅವ್ರ ಕುಟುಂಬ ಒಳ್ಳೆ ಕುಟುಂಬ ಸರ್. ಹೋಯ್ತು ಸರ್ ಬೀಗ ಹಾಕಿರೋ ಅಂಗಡಿ ಹೋಗಿ ತೆಗಿರಿ ಅಂತ ಗಲಾಟೆ ಮಾಡ್ತಾನೆ. ಯಾಕೆ ಸರ್ ಯಾಕೋ ಕಿರ್ಸ್ತೆ? ನಿಮ್ ಫ್ರೆಂಡಾ? ಅದಕ್ಕೂ ಮೇಲೆ ಅಪ್ಪ ವಿನಾಯಕ ಅಪ್ಪ ಹೌದು, ನೀನೇನೋ ಇಲ್ಲಿ ನನ್ನ ನೈಟೇ ತಾಕೊಂಬಂದ್ರು. ನಿನ್ನ ಅಯ್ಯೋ ನನ್ನೆಲ್ಲಿ ಕುಡಿಯಾಕ್ ಬಿಟ್ರು ನೋಡ್ತಿದ್ದೆ. ಯೋ, ಶಂಕರಣ್ಣ. ಏನಯ್ಯ ಇದು? ಅಶೋಕ ನಿನ್ ಮಗ ಹಿಂಗೆ ಅಂದ್ರೆ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ? ಯಾಕೆ ತನ್ನ ತಲೆ ತಿಂತೀರಾ? ಅಯ್ಯ ಶಂಕರಣ್ಣ, ನೀ ಕೌನ್ಸಿಲರ್ ಆಗ್ಬೇಕಾದ್ರೆ ನಾವೆಲ್ಲ ಓಡಾಡಿ ಎಷ್ಟು ಕಷ್ಟಪಟ್ಟಿಲ್ಲ. ನಮ್ಗೋಸ್ಕರ ನೀನೇನ್ ಕಷ್ಟಪಟ್ಟೆ? ಕರೆಕ್ಟ್ ಫೈನ್. ಹೌದು ಏನ್ ಕುಡ್ದೆ? ಅಯ್ಯೋ ನಾನೇನು ಹಾಳಾಗೋಗ್ಲಿ. ನೀನೇನ್ ಕುಡ್ದೆ? ನಾವ್ ಯಾವತ್ ಬ್ರ್ಯಾಂಡ್ ನೋಡ್ಕೊಂಡ್ ಕುಡ್ದಿದೀವಿ. ಎಣ್ಣೆ ಇದೆಯಾ? ಇರೋದು ಟೋಕನ್ ಹಾಕೊಂಡು ನಾವು ಪಾರ್ಟಿ ಶುರು ಮಾಡೋಣ. ಹಲೋ ಪಕ್ಕದ ಮೇಲೆ ನೋಡೋ ಮೀನ್ರಿ. ಶಿವಾನಿ, ಆಕ್ಚುಲಿ ನೆನ್ನೆ ಏನಾಯ್ತು ಅಂದ್ರೆ ಬಾಯ್ ಮುಚ್ಚ್ರಿ. ಊರಲ್ಲಿ ಯಾರು ಮಾಡಬಾರ್ದನ್ನೇನಾದ್ರು ಮಾಡಿದ್ವಾ? ಶಿವಪ್ಪನ್ ಮಗಳು ಶಿವಾನಿ ಅಂದ್ರೆ ಏನ್ ಮರ್ಯಾದೆ ಅಂತ ಊರ್ಗೆ ಗೊತ್ತು. ನನಗೆ ಬಂದ್ ತಗ್ಲಾಕೊಂಡಿದ್ದೀರಾ. ಎದುರು ಮನೆ ಮಲ್ಲಿಕಾ ಬೇರೆ ನೋಡ್ಬಿಟ್ಲು. ಏನ್ ಬರೀ ಅವಳ ಒಬ್ಳನ್ನ ನೋಡಿದ್ದು, ಊರವರೆಲ್ಲ ನೋಡ್ಬಿಟ್ರಲ್ಲ. ಅಮ್ಮ ನೆನ್ನೆ ಕುಡಿದ್ ಮತ್ತಲ್ಲಿ ಇವನು ಚಿನ್ನ ಚೇಂಜ್ ಮಾಡಿಸ್ತೀನಿ ಅಂದಮ್ಮ. ಯಾರ್ ಇವನಾ? ಒಂದ್ ಬಟ್ಟೆ ಕೊಡ್ಸೋ ಯೋಗ್ಯತೆ ಇದ್ಯಾ ಕೇಳು. ಅವಳೇನೋ ಬೈತಿಯಾ? ನಿಂಗೇಳ್ ಪ್ರಯೋಜನ ಇಲ್ಲ ಬಿಡು. ಗಡ್ಗಂಬ ತರ ನಿಂತಿದಾರ ನೋಡ್ ನಿಮ್ಮಪ್ಪ, ಅವ್ರಿಗೆ ಹೇಳ್ಬೇಕು. ಈ ತರ ಒಟ್ಟಿಗೆ ಕುಡ್ಕೊಂಡ್ ಬಂದ್ರೆ ಮನೆ ಉದ್ಧಾರ ಆಗುತ್ತಾ? 2 ದಿನ ಊಟಕ್ಕೆ ಉಪ್ಪಾಕ್ಬೇಡ, ಉಪ್ಪನ್ನೇ ಊಟದ ತರ ಹಾಕು, ಆಗ್ಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. 10 ತಿಂಗಳು ಹೊತ್ತು ಎತ್ತಿರೋ ತಾಯೇ, ನೀನ್ ಏನಾದ್ರೂ ಹೇಳು. ಅದೇ ಇವಳು ಮಾತ್ರ ಮಾತಾಡಬಾರ್ದು. ಗಂಟ್ಲು ಕುಡ್ಕೊಂಡ್ ಬಂದಿದ್ದೀರಲ್ಲ, ನೀವ್ ಮಾತಾಡ್ಬೇಡಿ. ಹೋಗ್ಬಿಟ್ರೆ ನನ್ನ ಕಂಪ್ನಿ ಕೊಡಕ್ಕೆ ಯಾರಿದ್ದಾರೆ? ಅಪ್ಪ ಏನಾಯ್ತಪ್ಪ? ನಿಂಗೇನಾಯ್ತಪ್ಪ? ಏ ವಿನಾಯಕ, ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಇಲ್ಲಿ ಫೈಟಿಂಗ್ ಸೀನ್ ನಡೀತಿತ್ತಲ್ಲ, ನಾನ್ ಸೆಂಟಿಮೆಂಟ್ ಆಗ್ದೆ. ವಿಸ್ಕಿ ಬ್ರಾಂದಿ ಏನಾದ್ರೂ ಕುಡಿಲಿ, ನಮ್ ಹೆಂಡ್ತಿದ್ರು ನಮ್ನ ಅಕ್ಸೆಪ್ಟ್ ಮಾಡ್ತಾರ ಕಡ. ಓ ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ. ನೀವ್ ಅಪ್ಪ ಮಗ ಸೇರ್ಕೊಂಡ್ ನನ್ನ ಹತ್ರನೇ ನಾಟಕ ಮಾಡ್ತೀರಾ? ಹಿಂಗೆ ಥ್ಯಾಂಕ್ಸ್ ಅಪ್ಪ. ಅಬ್ಬಾ. ತಗ ನೀನ್ ಕುಡಿ. ಕುಡ್ದಾ? ನೀವೇನ್ ತಲೆ ಕೆಡ್ಸ್ಕೊಬಿಡಿ ಸರ್, ನನ್ನ ಏರಿಯಾದಲ್ಲಿ ಎಲ್ಲ ನೋಡ್ಕತೀನಿ. ಬನ್ನಿ, ತಲೆ ಕೆಡ್ಸ್ಕೊಬಿಡಿ. ಯಾಕೆ ತಲೆ ಕೆಡ್ಸ್ಕೊತೀರಾ? ಅಣ್ಣ ಅಣ್ಣ ಅಶೋಕ್ ಕುಮಾರ್ ಅಣ್ಣ ನೋಡ್ಬೇಕಣ್ಣ. ಅಶೋಕ್ ಕುಮಾರ? ಸಿನಿಮಾ ಮ್ಯಾನೇಜರ್ ಅಶೋಕ್ ಕುಮಾರ್ ಅಣ್ಣ. ಸಿನಿಮಾ ಮ್ಯಾನೇಜರ್ ಅಶೋಕ್ ಕುಮಾರ್ ನಾನೇ. ಇರಿ, ಯಾರ್ ನೀವು? ಅಣ್ಣ ಮಣಿ ಅಣ್ಣ, ಅಜಿತ್ ಮಣಿ ಅಣ್ಣ. ಜೋಗಿ ಮಾದೇಶ ಅಣ್ಣ. ಏನದು ಅಜಿತ್ ಮಣಿ ಜೋಗಿ? ಓ, ಅಭಿಮಾನಿ ಸಂಘ ಓಪನ್ ಮಾಡ್ತಿದ್ದೀರಾ? ಹಂಗೆಲ್ಲ ಏನಿಲ್ಲ ತಲ ಒಳಗಿದಾರಣ್ಣ. ಒಳಗಿದಾರ? ಅದೇನು ಒಳಗಡೆ ಇರೋದು? ಬರೀ ತಲಾ ಅಭಿಮಾನಿಗಳು ಅಷ್ಟೇ ಅಲ್ಲಣ್ಣ, ಅವ್ರ ಮೇಲೆ ಪ್ರಾಣನ ಇಟ್ಟಿದೀವಿ. ಪ್ರಾಣನ? ಅದು ನನ್ನನ್ನ ಯಾಕೆ ನೋಡಕ್ ಬಂದಿರಾ? ಶಿವಣ್ಣನ ಪಿಕ್ಚರ್ ಅಲ್ಲಿ ಒಂದೇ ಒಂದ್ಸಲ ಹೊಡೆಸ್ಕೊಳ್ಳೋ ಸೀನ್ ಮಾಡ್ಬೇಕು. ಅವ್ರ ಜೊತೆ ಒಡ್ಸ್ಕೊಳ್ಳಿ ಆಕ್ಟ್ ಮಾಡ್ಬೇಕು. ಅಣ್ಣ ತಲಾ ಜೊತೆ ನಟಿಸಿದೆ ಊರಿಗೆ ಬರಲ್ಲ ಅಂತ ತ್ರಿಶೂಲದ ಮೇಲೆ ಪ್ರಮಾಣ ಮಾಡಿದ್ವಿ. ಅದಕ್ಕೆ ಯಾಕ್ರೋ ನನ್ನ ನೋಡಕ್ ಬಂದ್ರಿ? ಚೆನ್ನೈಗೆ ಹೋಗ್ರಿ, ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಣ್ಣ. ಇಲ್ಲಿ ತಲಾ ಸಿನಿಮಾ ಶೂಟಿಂಗ್ ನಡೀತೈತೆ ಅಂತ ಗೊತ್ತಾಯ್ತಣ್ಣ. ಊರವ್ರನ್ನ ಕೇಳಿದ್ವಣ್ಣ, ನೀನ್ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಊರವ್ರು ಹೇಳಿದ್ರ? ಊರ್ ಜನ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ. ಅದ್ ಸರಿ, ಮೊದ್ಲು ಯಾವ್ದಾದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಾ? ಇಲ್ಲ ಅಣ್ಣ, ತಲಾ ಜೊತೆ ಮೊದ್ಲು ಆಕ್ಟ್ ಮಾಡ್ಬೇಕಣ್ಣ. ಸರಿ, ಯಾವ್ದಾದ್ರು ಆಕ್ಟ್ ಮಾಡಿ ತೋರ್ಸೋ. ಅಣ್ಣ ಕೈಯಲ್ಲಿ ಬೀರ್ ಬಾಟ್ಲ ತಲಾ ಇರ್ಬೇಕಾದ್ರೆ ಯಾರು ಬಾಲ ಬಿಚ್ಚಬಾರ್ದು. ನೀ ಆಡುತ್ತಲ್ಲ ಹೆಂಗಣ್ಣ? ನನಗೇನ ಅದು ಹಂಗಲ್ಲ ಕಂದ. ಸರಿ,
ಸಿಂಹ ಇರ್ಬೇಕಾದ್ರೆ ಇಲ್ಲಿ ಜಾಸ್ತಿ ಆಡ್ಬಾರ್ದು. ಸಿಂಹ ನೀನ್ ಆಡು ಸಿಂಹ. ಸೂಪರ್ ಅಣ್ಣ, ಒರಿಜಿನಲ್ ತಗೊಂಡಿತ್ತಣ್ಣ. ಹಂಗ ಸರಿ, ಈಗ ಇಬ್ರು ಹೋಗಿ ಹೇರ್ ಕಟಿಂಗ್ ಮಾಡಿಸಿ ಹೊಸ ಬಟ್ಟೆಗಳು ಹಾಕೊಂಡು ಹೊಸ ಶೂ ಹಾಕೊಂಡ್ ಬಂದ್ಬಿಡಿ, ನಾನ್ ಹೇಳಿರ್ತೀನಿ. ಓಕೆ ಅಣ್ಣ. ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇಟ್ಕೊಳ್ರಿ ಅಣ್ಣ. ಇನ್ಮೇಲೆ ನೀನ್ ಅಜಿತ್ ಮಣಿ ಅಲ್ಲ, ನನ್ನ ಮಣಿ. ಪಾಕ ಅಜಿತ್ ಜೊತೆ ಆಕ್ಟ್ ಮಾಡ್ತೀನಿ. ಕಾಲ್ ಹಿಡಿಯಕ್ ಶುರು ಮಾಡಿದ್ರ ಇನ್ ಮುಂದೆ ಲೈಫಲ್ಲಿ ಫುಲ್ ಉದ್ದಾರ ಆಗ್ಬಿಡ್ತೀರ ನೋಡ್ರಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇನ್ನು ಎಷ್ಟ್ ದಿನ ಅಂತ ಬಿಟ್ಟಿ ಊಟ ಮಾಡ್ತೀಯೋ? ಆರೋಗಿರೋ ಅನ್ನನೂ ಸುಡ್ತಾ ಇರುತ್ತೆ ಅಮ್ಮ ದಂಡಪಿಂಡ ಅಂತ ಬೈಬೇಕಾದ್ರೆ. ಇದಕ್ಕೇನ್ ಕಮ್ಮಿ ಇಲ್ಲ ಅಮ್ಮ. ಊಟ ಆರೋಗಿದೆ ಅಂತ ಆಡ್ಕೋತಿದ್ದಾನಮ್ಮ. ಅಮ್ಮ ಇವಳು ಇನ್ಮೇಲೆ ಲಿಪ್ಸ್ಟಿಕ್ ಕೇಳಿದ್ರೆ ಫೆವಿಸ್ಟಿಕ್ ಕೊಡ್ಸಮ್ಮ, ಬಾಯಂಗೆ ಅಂಟ್ಕೊಂಡ್ಬಿಡ್ಬೇಕು. ಇನ್ಮೇಲ್ ನೀವಿಬ್ರು ಕುಡ್ಕೊಂಡ್ ಬನ್ನಿ, ಆಮೇಲೆ ನಾನ್ ನಿಮ್ಗೆ ಅಂಟಿಸ್ತೀನಿ. ಇನ್ ಮುಂದೆ ಸತ್ಯವಾಗ್ಲೂ ಕುಡ್ಕೊಂಡ್ ಮನೆಗ್ ಬರೋದೇ ಇಲ್ಲ. ಅಪ್ಪ ಇಲ್ಲೇ ಕುಡ್ದು ಇಲ್ಲೇ ಮಲಿಕೊಂಡ್ಬಿಡೋಣ ಅಷ್ಟೇ. ಹಂಗ ಅವಾಗ ಅನ್ನಕ್ಕೆ ರಸ ಹಾಕಲ್ಲ, ವಿಷ ಹಾಕ್ತೀನಿ, ಪರವಾಗಿಲ್ವಾ? ಟೆನ್ಷನ್ ಆಗ್ಬೇಡ ಶಿವಾನಿ. ಎಣ್ಣೆ ಸೈಡ್ ಡಿಶ್ ಎಲ್ಲ ಸೇರಿ 290 ರೂಪಾಯಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಅದನ್ನೇನಾದ್ರೂ ಕುಡ್ದು ಹೊರಗಡೆ ಬಂದು ಪೊಲೀಸ್ ಹಿಡ್ಕೊಂಡ್ರೆ 2000 ರೂಪಾಯಿ ಫೈನ್ ಹೋಗುತ್ತಾ? ಅದೇ ದುಡ್ಡು ಉಳಿದ್ರೆ ನಿನ್ಗೆ ಸಾರ ವಾಲೆ ಏನಾದ್ರೂ ಕೊಡ್ಸ್ಬೋದಾ? ಸ್ವಲ್ಪ ಯೋಚನೆ ಮಾಡು. ಏನ್ ಹೇಳ್ತೀಯ ಶಿವಾನಿ? ಹೌದಮ್ಮ, ಈಗ ಅಪ್ಪ ಹೊರಗಡೆ ಕುಡ್ಕೊಂಬಂದ್ರೆ ನಿನಗೆ ತಾನೇ ಅವಮಾನ. ನಿನ್ಗೂ 1000 ರೂಪಾಯಿ ಕೊಡ್ತೀನಿ, ಜಾಲಿಯಾಗಿ ಶಾಪಿಂಗ್ ಮಾಡ್ಬೋದಲ್ಲ. ಸ್ವಲ್ಪ ಯೋಚನೆ ಮಾಡು. ನಿನ್ ತಾತ ಶಿವಸ್ವಾಮಿ ಒಬ್ಬ ಜಿಪಣ ಅಂತ ಈ ಜಗತ್ತಿಗೆ ಗೊತ್ತು. ಅವ್ರ ಮಗಳು ಹೇಗಿರ್ತಾಳೆ ಅಂತ ಅವಳ ಜೊತೆ ಸಂಸಾರ ಮಾಡೋದು ನನಗ್ ಗೊತ್ತಿಲ್ವಾ? ಅಪ್ಪ ನಮ್ ಕುಟುಂಬ ಯಾಕೆ ಇಷ್ಟೊಂದು ಕೇವಲವಾಗಿದೆ? ನಮ್ ತರನೇ ಇನ್ನೂ 4 ಫ್ಯಾಮಿಲಿ ಹಿಂಗೆ ಇರುತ್ತೆ ಕಣ. ನಡಿಯಾ ಏನ್ ಅವಸರ ಮಾಡ್ತಾ ಇದೀಯಾ? ಏನ್ ಓಡಾಗ್ಬಿಡ್ತೀನ ಅಥವಾ ಓಡೋಗಿ ಬಿಟ್ಬಿಡ್ತೀರಾ? ಕೆಲಸ ಇದೆ ಸರ್. 20,000 ಇಟ್ಕೊಂಡು 24 ಡ್ರಾಪ್ ಮಾಡು ಅಂದ್ರೆ ಏನ್ ಮಾಡ್ತಾ ಇರೋದು? ಅಣ್ಣ ನಮಸ್ಕಾರ ಅಣ್ಣ. ಈ ಬಿಲ್ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಟ್ರೆ ಒಳ್ಳೇದಣ್ಣ. ಹಾ ಅಣ್ಣ, ಆಮೇಲೆ ಒಂದು ಎಕ್ಸ್ಟ್ರಾ ಕಾರ್ಡ್ ಕೇಳಿದೆ ಕಾಪಿ ಮಾಡ್ಕೊಳಕ್ಕೆ, ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಡ್ರಣ್ಣ. ಕಾರ್ಡ್ ಕಾಪಿ ಮಾಡೋದ್ ಬಿಟ್ಟು ಬೇರೆ ಇನ್ನೇನ್ ಕೆಲಸ ನಿನ್ಗೆ? ತೆಗ್ದಿರೋದೆಲ್ಲ ಔಟ್ ಆಫ್ ಫೋಕಸ್, ಒಂದಷ್ಟು ಶೇಕಿಂಗು. ರೂಮ್ಗೆ ಹೋಗೋ, ಕಾರ್ಡ್ ಹೌದು. ದೊಡ್ಡ PC ಶಿವರಾಮ್ ಹೇಳಕ್ ಬಂದ್ಬಿಟ್ರು. ಏನ್ ಈಗಲೇ ಬಂದ್ಬಿಟ್ಟೆ? ನಾನೇ ಕರಿತಾ ಇದ್ದೆ ತಾನೆ. ಏ ಪ್ರೊಡಕ್ಷನ್ ಸಾಂಬಾರ್ಗೆ ಏನು ಹಾಕಲ್ಲ. ಏನ್ ಮೇಂಟೈನ್ ಮಾಡ್ತಾವ್ ನೋಡು. ಹಿಂಗೆ ಮಾಡಿ 4 ಪಿಕ್ಚರ್ ಅದೇ ಪ್ರೊಡ್ಯೂಸರ್ಗೆ ಮ್ಯಾನೇಜರ್ ಆಗ್ಬಿಟ್ಟಿದ್ದಾನೆ. 8 ದಿವಸದ ಬಾಟ ಡೈರೆಕ್ಟರ್ ಕೊಡೋ ಅಂತ ಹೇಳೋರೆ. ರೂಮಿಗೆ ಬಂದು ಕೊಡ್ತೀನಿ, ಹೋಗು. ಸರಿ ಅಣ್ಣ. ಹಿಂಗ್ ಕೊಟ್ರೆ ಸರಿ ಹೋಗಲ್ಲ ಸಾರ್. ನಿಮ್ದು ಒಂಚೂರು ಇಟ್ಕೊಂಡು ನಮ್ಗೆ ಒಂಚೂರು ಕ್ಲಿಯರ್ ಮಾಡಿಸಿ ಸಾ. ಮೆತ್ತಗೆ ಮಾತಾಡಯ್ಯ, ಆ ಕಡೆ ಹೋಗಿ ನಿಂತ್ಕೋ, ನಾನು ಆಮೇಲೆ ಬರ್ತೀನಿ. ನಾನು ಮಕ್ಳು ನಿಂಗೆ ನೋಡ್ಕೊಂಡ್ರೆ ನಮ್ ಕೆಲ್ಸ ಆಗದು. ಜ್ಯೂಸು ನಮ್ಮ ಸಂಸಾರ ಆನಂದ ಸಾಗರ. ಓ ಶುರು ಮಾಡೋ. ವಿನಾಯಕ, ಪೊಲೀಸ್ ಏನ್ ಅಷ್ಟೊಂದು ಟಾರ್ಚರ್ ಮಾಡ್ತಾರಾ? ಅದ್ಯಾಕಮ್ಮ ಕೇಳ್ತೀಯ? ಕುಡಿದ್ಬಿಟ್ಟು ನಡ್ಕೊಂಡು ಹೋಗ್ತಾರೆ, ಡೌಟ್ ಕೇಸಲ್ಲಿ ಹಿಡಿತಾರೆ. ಗಾಡಿ ಇಲ್ಲೋದೆ DD ಅಂತ ಹಿಡಿತಾರೆ. ಪೊಲೀಸರು ಏನ್ ಬೇಕಾದ್ರೂ ಮಾಡ್ಬೋದು. ಕಳ್ಳನ್ನ ಒಳ್ಳೆವನ್ ಮಾಡ್ಬೋದು, ಒಳ್ಳೆವನ್ನ ಕಳ್ಳನ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಹೊಡಿಬೋದು. ಎನ್ಕೌಂಟ್ರಲ್ಲಿ ಕೊಲೆನೂ ಮಾಡ್ಬೋದು. ನಮ್ ತರ ಮಿಡಿಲ್ ಕ್ಲಾಸ್ ಬಡವರೆಲ್ಲ ಆಕಾಶ ನೋಡ್ಕೊಂಡು ನಿಂತ್ಕೋಬೇಕು. ನಡು ರಾತ್ರಿಯಲ್ಲಿ 4 ಪೆಗ್ ಹಾಕಿದ್ರು ದೇಶದ ಬಗ್ಗೆ ಮಾತಾಡ್ತಿದ್ಯಲ್ಲ, ಅದು ನಂಗೆ ಥ್ಯಾಂಕ್ ಯು ಮೈ ಲಾರ್ಡ್. ಲೇ, ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ನೀನ್ ದೊಡ್ಡ ಪೊಲೀಸ್ ಆಗ್ಬಿಡ. ಅಪ್ಪ ಜಾಸ್ತಿ ಆಯ್ತು. ಅಮ್ಮ ಅಪ್ಪನ್ ಕರ್ಕೊಂಡೋಗಿ ಒಳಗೆ ಮಲಗಿಸೋ. ನಾ ಸ್ಟಡಿ ಆಗೇ ಇದೀನಿ ಕಣ. ಪೊಲೀಸ್ ಇಲಾಖೆಯಲ್ಲಿ 2000 ಎಸ್ಐಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ನೀನು ಗ್ರೌಂಡ್ ಅಲ್ಲಿ ಪಾಸ್ ಆಗೋ, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಪೊಲೀಸ್ ಆಗಿ ರೌಡಿಗಳ ಹತ್ರ ಯಾರು ಒದೆ ತಿನ್ನೋದು? ಹೋಗೋಗು ನನ್ನ ಹತ್ರ. ಏಯ್, ಶಬ್ದವೇದಿ ರಾಜ್ಕುಮಾರ್, ಇನ್ಸ್ಪೆಕ್ಟರ್ ವಿಕ್ರಮ್ ಅಂಬರೀಶ್, ಸಾಂಗ್ಲಿಯಾನ ಶಂಕರ್ ನಾಗ್ ಅವ್ರು. ಹಂಗೆಲ್ಲ ಆಗ್ಬೇಡ ಕಣ. ಜಗತ್ ಕಿಲಾಡಿ ಜಗ್ಗೇಶ್ ಅವರು ನಂಬರ್ 1 ಮೂವಿ ಸಾಧುಕ್ ಹೋಗಿಲ್ಲ ಅವ್ರಗಳ ತರ ಕಾಮಿಡಿ ಪೊಲೀಸ್ ಆಗೋ. ಪೊಲೀಸ್ ಅವರು ನಮ್ ಫ್ರೆಂಡ್ಸ್ ಅಂತಾರೆ. ನೆನ್ಸ್ಕೊಂಡ್ರೆ ತುಂಬಾ ಕಾಮಿಡಿ ಆಗಿದೆ ಅಣ್ಣ. ಏಯ್, ಕಾಮಿಡಿ ಆಗಿದೆ ನನಗೆ, ಅದು ಬೇರೆ. ಸ್ಕೂಲ್ ಫಂಕ್ಷನ್ ಅಲ್ಲೇ ಪೊಲೀಸ್ ಗೆಟಪ್ ಹಾಕಲ್ಲ ಅಂದಿದ್ದೆ, ನನ್ನ ಹೋಗಿ ಪೊಲೀಸ್ ಆಗು ಅಂತ. ಸುಮ್ನಿರಪ್ಪ ನೀನ್ ಬೇರೆ. ನೀನ್ ಪೊಲೀಸ್ ಆಗಿ 100 ಜನ ಅರೆಸ್ಟ್ ಮಾಡಿ ಊರ್ ತುಂಬಾ ಫೇಮಸ್ ಆಗ್ಬಿಡು. ಆದ್ರೆ ನನ್ನ ಹತ್ರ ಒದೆ ತಿನ್ನಕ್ಕೆ ಯಾವ ರೌಡಿ ಇದಾನೆ? ಕೆಲವೊಂದು ಪೊಲೀಸ್ ಫಿಲ್ಮ್ಗೆ ನಾನ್ ಕಳ್ಸಿದ ಹುಡುಗರನ್ನ ಹೊಡೆದು ಅವರೆಲ್ಲ ಹೀರೋ ಆಗಿರತ್ ಕಣ. ನನ್ ಮಗನ್ಗೋಸ್ಕರ ನಾನ್ ಮಾಡಲ್ವಾ? ನೀನ್ ಓಕೆ ಅಂತ ಹೇಳು, 1 ಲಾರಿ ಜಿಮ್ ಬಾಯ್ಸ್ ನ ಕರ್ಕೊಂಡ್ ಬರ್ತೀನಿ. ನೀನ್ ಅವ್ರನ್ನೆಲ್ಲ ದಡಬಡ ಅಂತ ಹೊಡೆದ್ಬಿಡು. ಸರಿ ಅಂತ ಹೇಳೋ ಮಗ್ನೆ. ಪೊಲೀಸ್ ಅವ್ರ ಅಮ್ಮ ಅಂತಾನೆ ತರಕಾರಿಯಿಂದ ಮಾಂಸದವರೆಗೂ ಎಲ್ಲ ಫ್ರೀಯಾಗಿ ಕೊಡ್ತಾರಂತೆ. ಹೌದು ಅಣ್ಣ. ನಿನ್ ಹೆಸರಲ್ಲಿ ನಾನು ಬೇಕರಿಲಿ ಐಸ್ ಕ್ರೀಮ್ ಎಲ್ಲ ತಿನ್ಬೋದಲ್ವಾ? ಇನ್ ಮುಂದೆ ನಿನ್ನ ಹೆಸರು ವಿನಾಯಕ ಅಲ್ಲ, ವೀರ ವಿನಾಯಕ, ವಿಕ್ಟ್ರಿ ವಿನಾಯಕ, ಶಕ್ತಿ ವಿನಾಯಕ. ಶಿವಾನಿ, ಆ ಮೂಲೆಯಲ್ಲಿ ಏನಾದ್ರು ಕಾಣಿಸ್ತಿದ್ಯಾ?
ಇಲ್ವಲ್ಲ. ಎಣ್ಣೆ ದೇಶಕ್ಕೂ ರಾಜ್ಯಕ್ಕೂ ದೇಹಕ್ಕೂ ಕೆಟ್ಟದು ಅಂತ ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ. ಹಂಗಾದ್ರೆ ನಾನು ಟೈಟ್ ಆಗ್ಬಿಟ್ಟಿದ್ದೀನಿ. ಮಗನೇ ನೀನು ಯಾವಾಗ್ಲೂ ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ. ಸುಮ್ಮನೆ ಇರೋ. ಈ ರಂಗೋಲಿ ಕಟ್ಸಕೋದ್ರೆ ನಿಂಗೆ ಇಷ್ಟು ಕೋಪ ಬರುತ್ತೆ. ಆ ಯಪ್ಪ ನನ್ ಬಾಳೆ ಹಾಳು ಮಾಡಕ್ ಕೊಟ್ಟಿದ್ದಾನಮ್ಮ. ಏನೋ ಹೇಳಿದ್ರು, ನಿಂಗ್ ಪೊಲೀಸ್ ಆಗ ಕೇಳಿದ್ರು ಅಷ್ಟೇ ತಾನೇ? ಈಗ ತಾನೇ ನೋಡ್ದೆ ಅಲ್ವಾ, ಒಬ್ಬ ಕಾನ್ಸ್ಟೇಬಲ್ ಮನೆಗೇನೆ ಕೊತ್ಮಿರಿ ಕರ್ಬೇವ್ನೆಲ್ಲ ಡೋರ್ ಡೆಲಿವರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನ್ ಹೆತ್ತೋಳಾಗಿ ಹೇಳ್ತಾ ಇದೀನಿ, ನೀನ್ ಪೊಲೀಸ್ ಆಗು. ಅಮ್ಮ, ಚಿಕ್ಕ ವಯಸ್ಸಿಂದ ಒಡಿ ಬಡಿ ಅಂದ್ರೆ ನಂಗೆ ಭಯ ಅಂತ ನಿಂಗೆ ಗೊತ್ತಲ್ಲಮ್ಮ, ಮತ್ತೇನಿದೆಲ್ಲ? ಅದಕ್ಕೆ ಕಣೋ ಹೇಳ್ತಾ ಇದೀನಿ, ನೀನ್ ಪೊಲೀಸ್ ಆದ್ರೆ ನಿನ್ ಕೈ ಗನ್ ಎಲ್ಲ ಕೊಡ್ತಾರೆ, ನಿನ್ ಜೊತೆ ಬೇರೆ ಪೊಲೀಸ್ ಅವರೆಲ್ಲ ಇರ್ತಾರೆ, ಅವಾಗ ನಿನ್ ಭಯ ಎಲ್ಲ ಹೋಗ್ಬಿಡತ್ತೆ. ವಿನಾಯಕ ಬೆಳಗ್ಗೆ ಟೀ ಅಂಗಡಿ ಹತ್ರ ಹೋದ್ರೆ ಎನ್ನ ಚೇಟ ಅಂತ ನಾವು ಕರೆದ್ರೆ ಸಾರ್ಗೊಂದು ಸ್ಪೆಷಲ್ ಟೀ ಕೊಡೋ ಅಂತ ಅವನು ಹೇಳ್ತಾನೆ. ಬೆಳಗ್ಗೆನೆ ಏನೋ ಸಮಸ್ಯೆ ಇದೆ ಅಂತ 4 ಜನ ಬರ್ತಾರೆ. ಅದನ್ನ ಸಾಲ್ವ್ ಮಾಡಿದ ತಕ್ಷಣ ಒಂದು ಕಮಿಷನ್. ಪಾರ್ಟಿಗಳನ್ನ ಮೀಟಿಂಗ್ ಮಾಡಿಸಿದ್ರೆ ಕಮಿಷನ್. ಬಾರ್ ಅವರು ಬ್ಲಾಕ್ ಅಲ್ಲಿ ಮಾರಿದ್ರೆ ಕಮಿಷನ್. ರೈಡ್ ಆದ್ರೆ ಕಮಿಷನ್. ಗಾಂಜಾದಲ್ಲೂ ಕಮಿಷನ್. ಲವರ್ಸ್ ಗಳು ಸಿಗಾಕೊಂಡ್ರೆ ಅದ್ರಲ್ಲೂ ಕಮಿಷನ್. ಆಂಟಿ ಅಂಕಲ್ಗಳದ್ದು ಎಕ್ಸ್ಟ್ರಾ ಮೆರಿಟಲ್ ಅಫೇರು ಅದ್ರಲ್ಲೂ ಕಮಿಷನ್. ಎಲ್ಲದ್ರಲ್ಲೂ ದುಡ್ಡು ಮಾಡ್ಬೋದು ಕಣ. ತಾಳಮ್ಮ, ಖರ್ಚಿಗೆ ಹಿಡ್ಕೊ. ಹೋಗ್ಬೇಕಾದ್ರೆ ಬಂಕಲ್ಲಿ ನನ್ನ ಹೆಸರು ಹೇಳಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋಗೋ. ಬರಲಾ? ಫುಲ್ಲಾ? ಅದಕ್ಕೆ ಕಾಸು? ಏನಮ್ಮ ಹಿಂಗ್ ಕೇಳ್ತೀಯಾ? ಕೇಸ್ ಆಗ್ಲಿ ಕಾಸಾಗ್ಲಿ ನಿಮ್ಮ ಅಪ್ಪನಿಗೆ ಈಸ್ಕೊಂಡೇ ಅಭ್ಯಾಸ. ಸರಿ ಅದನ್ನ ಬಿಡು. ಅಯ್ಯಯ್ಯೋ, ಹೊಸ ಇನ್ಸ್ಪೆಕ್ಟ್ರು ಬರ್ತೀನಿ ಅಂತ ಹೇಳಿದ್ರು. ಏನ್ ಏರ್ಪಾಡು ಮಾಡೋರೋ ಗೊತ್ತಿಲ್ವೇ? ಸರಿ ಬರ್ತೀನಮ್ಮ. ಹೌದಲ್ಲ, ನಾನು ಬರ್ತೀನಿ. ಮರ್ತೆ ಹೋಗಿದೆ, ಹೊಸ ಇನ್ಸ್ಪೆಕ್ಟರ್ನ ನಾನು ನೋಡ್ಬೇಕಪ್ಪ. ಅಯ್ಯೋ, ಅವ್ನ್ ಸೀನಿಯರ್ ಅಲ್ಲಮ್ಮ, ತುಂಬಾ ಯಂಗ್ಸ್ಟರು, ಕೊಬ್ಬು ಜಾಸ್ತಿ ಇರುತ್ತೆ. ಏನ್ ಕೊಬ್ಬಪ್ಪ, ನಾನ್ ನಿನ್ ಮಗಳು. ಅಯ್ಯ, ಅದೇ ತಾನೇ ಪ್ರಾಬ್ಲಮ್. ಅದಕ್ಕೆ ನನ್ ಡೌಟ್. ನಾನ್ ನೋಡ್ಬಿಟ್ಟೆ ಹೋಗೋದು. ಬಾ ಹೋಗೋಣ. ಸರಿ ಸರಿ ಸರಿ. ನೋಡ್ಕೊಂಡು ನೋಡ್ಸಮ್ಮ. ಭಯ ಪಡ್ಬೇಡಪ್ಪ. ಸೆಂಟ್ ಹಾಕಿದ್ದೀರಾ? ಇಲ್ಲ ಸರ್. ಹಂಗಂದ್ರೆ ಹೆಣ್ಮಕ್ಳಿಗೆ ನ್ಯಾಚುರಲ್ ಆಗಿ ಇಷ್ಟೊಂದು ಪರಿಮಳ ಇದೆಯಾ? ತಪ್ಪು ತಿಳ್ಕೊಬಿಡಿ, ಚೈನ್ ಪಳಪಳ ಅಂತಿದ್ಯಲ್ಲ ಅದನ್ನೇ ನೋಡಿ. ನಮಸ್ಕಾರ ಸರ್. ಏನಯ್ಯ ಅದು? ಹೋಗ್ರಮ್ಮ. ಏನ್ರಯ್ಯ, ಹೊಸ ಇನ್ಸ್ಪೆಕ್ಟರ್ ಬರ್ತಾವ್ರೆ, ಏನು ವ್ಯವಸ್ಥೆ ಮಾಡ್ದಲೆ ಹೆಣ್ಮಕ್ಳು ಜೊತೆ ಮಾತಾಡ್ಕೊಂಡು ಕೂತಿದ್ದೀರಾ? ಬರ್ಮಾಡಕ್ಕಾಗ್ತಾನೆ. ಹಾರ ರೆಡಿ ಇದೆ, ಸ್ವಾಗತಕ್ಕೆ ಏರ್ಪಾಡು ಆಗೋಯ್ತು, ವಾದ್ಯಘೋಷ ರೆಡಿ ಇದೆ, ಆದ್ರೆ ಯಾರು ಬರಲ್ಲ. ಯಾಕೆ? ಇದಕ್ ಮುಂಚೆ ಒಬ್ರು ಇನ್ಸ್ಪೆಕ್ಟರ್ ಬಂದಿದ್ರಲ್ವಾ, ಬಂದವ್ರೆ, ಅವ್ರಿಗೂ ಸ್ವಾಗತ ಮಾಡಿದೀವಲ್ವಾ? ಹೌದು. ದುಡ್ಡೇ ಇನ್ನೂ ಕೊಟ್ಟಿಲ್ಲ, ಮತ್ತೆ ಇನ್ಯಾರು ಬರ್ತಾರೆ? ಅದ್ ಸರಿ, ಬರ್ತಾ ಇರೋನು ಟ್ರೈನಿಂಗ್ ಮುಗಿಸಿ ಫುಲ್ ಯೂತ್ ಆಗಿ ಬರ್ತಾ ಇದ್ದಾನೆ. ಈಗ ಏನ್ ಮಾಡೋದು? ಯೂತ್ ಆಗಿ ಬರೋನು ಹೆಂಗಿರ್ತಾನೆ? ನಾನು ಹೇಳ್ದಂಗೆ ಇರ್ತಾನೆ. ಅದ್ಮೇಲೆ ನೋಡಿ, ಅಯ್ಯೋ, ಏನಯ್ಯ ಗರ್ಭಾರಿ ಹಿಡ್ಕೊಂಡು ಈ ತರ ಆಟ ಆಡ್ತಾವ್ನೆ? ಓ, ಅವ್ನು ಗಡಿಯಾರ ಹಿಡ್ಕೊಳ್ಳೋದು ಆಟನಾ? ನಾನು ಹೇಳೋ ವ್ಯಕ್ತಿ ನೋಡಿಲಿ. ಸೂಪರ್ ಕಣ್ರು. ನೀವಿಬ್ರು ಹೇಳೋರು ಕರೆಕ್ಟು, ಆದ್ರೆ ನಾನ್ ಹೇಳೋನು ತುಂಬಾ ವೆಯ್ಟ್ ಆಗಿದ್ದಾನೆ. ಅಲ್ಲಿ ನೋಡು. ಇವ್ರಿಗೋಗಿ ನೀವು ಹೀರೋನೇ ತೋರಿಸ್ಬೇಕಾ? ಕಾಮಿಡಿಯನ್ ನೋಡಿದ್ರೆ ಒಪ್ಕೊಳಲ್ವಾ? ಅದಕ್ಕೋಸ್ಕರ ತೋರಿಸ್ತೆ. ಯಾರು? ಬನ್ನಿ ಬನ್ನಿ ಸರ್. ನಮಸ್ಕಾರ ಸರ್. ಹೆಂಗೆ ನಮ್ಮ ಎಂಟ್ರಿ? ಸೂಪರ್ ಸರ್. ಯಾವಾಗ ನಮ್ಗೆ ಏನ್ ಬೇಕೋ ಅದ್ ನಾನೇ ಪಡ್ಕೋತೀನಿ. ಅದೇ ವಿನಾಯಕನ್ ಸ್ಟೈಲು. ಇದೇ ತರ ಒಂದು ಹಾರ ಹಾಕ್ಬಿಟ್ಟು ಮೊಬೈಲ್ ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಮ್ಯೂಸಿಕ್ ಹಾಕ್ಬಿಟ್ಟು ಹಂಗೆ ಕುಂತ್ಕೊಂಡ್ ಬಂದ್ಬಿಡೋಣ. ಇದೆಲ್ಲ ನೀನ್ ನೋಟ್ ಮಾಡಿ ಇಟ್ಕೊ, ಮುಂದಕ್ಕೆ ಯೂಸ್ ಆಗುತ್ತೆ. ಸರ್, ನನ್ನ ಹೆಸರು ಒಂಟಿ ಸಲ್ಗ, ಹೆಡ್ ಕಾನ್ಸ್ಟೇಬಲ್ ಆಗಿದ್ದೀನಿ. ಇವ್ರ ಹೆಸರು ಶಾಂತವೀರ ಅಂತ. ಈ ಚೇರಲ್ಲಿ 8 ವರ್ಷದಿಂದ ಕೂತ್ಕೊಂಡು ಉಜ್ತಾನೇ ಇದ್ದಾರೆ. ಉಜ್ಜದೇ ಇವ್ರ ಕೆಲಸ. ಇವ್ರ ಹೆಸರು ತಿರುಪತಿ. ನಮ್ಮಿಬ್ರು ಟೀ ಕೊಡಕ್ಕೆ ಅಂತ ಬಂದವನ್ ಹಂಗೆ ಸೆಟ್ಲ್ ಆಗ್ಬಿಟ್ಟ. ಇದೇನ್ ಕೇಸು? ಅಯ್ಯೋ ಇರಯ್ಯ ಸಾರ್, ಇವಳು ನನ್ನ ಮಗಳು ಸರ್. ನಮಸ್ಕಾರ. ನೀವು ಹೊಸ್ತಾ ಕೆಲಸ ಬೈದಲ್ಲ, ನಿಮ್ಮನ್ನ ನೋಡ್ಬೇಕು ಅಂತ ಒಂದೇ ಆಟ. ಅಮ್ಮ ನೋಡ್ದಲ್ಲ,
ಹೊರಡ್ಬಿಟ್ಟು ಬರೀ ನೋಡಕ್ ಬಂದಿರಂಗಿಲ್ವಲ್ಲ. ಸರಿ, ನಿಮ್ಮೂರ್ ಹೊಸ್ದಾಗ್ ಬಂದೇನೆ, ಒಂದ್ ಟೀ ಕುಡಿಯೋಣ? ನಿಮ್ ಕಾಸರಲ್ವಾ ಸರ್? ಹೌದು. ಹಂಗಾದ್ರೆ ಸರಿ ಸರ್. ಸರ್ 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 ಪೊಲೀಸ್ನವರು ಕಾಸು ಕೊಟ್ಟು ಟೀ ಕುಡಿಯೋದು ತುಂಬಾ ಕೇವಲವಾಗಿರುತ್ತೆ ಸರ್. ಪೊಲೀಸ್ನವ್ರು ಹೆಂಗಿರ್ಬೇಕು? ಗಂಭೀರವಾಗಿರ್ಬೇಕು ಸರ್. ಇಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ನನ್ ಸ್ಟೈಲೇ ಬೇರೆ. ಟೀ ಅಂಗಡಿಯವನ ಹತ್ರ ಓಸಿ ಟೀ ಕುಡಿಯೋದು, ಹೋಟ್ಲುಗಳಲ್ಲಿ ಕಾಸು ಕೊಡದೆ ಚೆನ್ನಾಗಿ ತಿನ್ನೋದು, ಹೆಂಡತಿ ಮಕ್ಳ ಜೊತೆ ಫ್ರೀಯಾಗಿ ಶಾಪಿಂಗ್ ಮಾಡೋದು, ಓಡಾಡಕ್ ಜಾಗ ಇಲ್ಲ ಅಂತ ರೋಡ್ ಮೇಲೆ ಅಂಗಡಿ ಇಟ್ಕೊಂಡಿರೋನ್ನ ಹೊಡಿಯೋದು, ಅವ್ರು ಸಂಪಾದನೆ ಮಾಡಿರೋ 50-100 ರೂಪಾಯಿನೂ ಕಿತ್ಕೊಳ್ಳೋದು, ಈ ತರ ಚಿಲ್ಲರೆ ಕೆಲಸಗಳೆಲ್ಲ ನನಗಿಷ್ಟ ಆಗಲ್ಲ. ನೋಡಿದ್ರಾ, ಇವನು ಅದೇ ತರ ಪೊಲೀಸು. ಸುಮ್ಮನಿರಯ್ಯ ಸರ್. ಇದು ಪೊಲೀಸ್ ಸ್ಟೇಷನ್ಗಿರೋ ಧರ್ಮ ಸರ್. ಇಡೀ ಇಂಡಿಯಾಗೆ ಈ ಬದಲಾವಣೆ ತರಬೇಕು. ಅಣ್ಣಯ್ಯ, ಟೀ ಅಂಗಡಿ ಹೋಟ್ಲಿಟ್ಟವ್ರನ್ನೆಲ್ಲ ಬಿಟ್ಟಾಕಿ ರೆಸ್ಟೋರೆಂಟ್ ಇಟ್ಟಿದಾರಲ್ಲ, ಮೊದ್ಲು ಅವ್ರನ್ನ ಹಾಕೊಳ್ಳಿ. ಈ ರೋಡ್ನ ಆಕ್ರಮಿಸಿ ಅಂಗಡಿ ಕಟ್ದವ್ರನ್ನ, ಟ್ಯಾಕ್ಸ್ ಕಟ್ಟದೆ ಹಣ ಇಟ್ಕೊಂಡಿರೋರ್ನ, ಕಪ್ಪು ಹಣ, ಕೆಂಪು ಹಣ ಅಂತ ಕಲರ್ ಆಗಿ ಹಣ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ವಸೂಲಿ ಮಾಡ್ಬೇಕು. ಯಾವಾಗ್ಲೂ ದೊಡ್ಡದಾಗ ಹೊಡೆದು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಣ್ಣಯ್ಯ. ಅದಕ್ಕೆ ನೀವು SP ಆಗ್ಬೇಕು, ನಾನು ಇನ್ಸ್ಪೆಕ್ಟರ್ ಆಗ್ಬೇಕು. ಅವಾಗ ದೊಡ್ಡದಾಗಿ ಹೊಡಿಬೋದು. ಸರಿ, ಹಂಗಿದ್ರೆ ಒಬ್ಬ ಹುಡುಕಿ ಪ್ರಮೋಷನ್ಗೆ ದಾರಿ ಹುಡ್ಕೋಣ. ಅದನ್ನೇನ್ ತಗೋಬೇದಾನೆ, ಆದ್ರೆ ಅವನ ಮೇಲೆ ಕೈ ಇಡಕ್ಕಾಗಲ್ವೇ? ಪಾಲು ದುಡ್ಡಿರೋ ದೊಡ್ಡ ಮನ್ಸ. ಮಿಸ್ಟರ್ ರಾಯನಿ, ನೀವ್ ಹೇಳೋ ಎಲ್ಲಾ ವಿಷಯನೂ ಅವಳ ಹತ್ರ ಇದೆ, ಆದ್ರೆ ಅವಳು ಒಳಗಡೆ ಇದ್ದಾಳಲ್ಲ. ಯೋ, ಸೀನಿಯರ್ ಅಂತ ಐಡಿಯಾ ಕೇಳಿದ್ರೆ ಅದಕ್ಕೆ ಒಬ್ರು ನೋಡಿ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಸುಮ್ಮನೆ ಇರೋಯ್ಯ ಸರ್. ನೀವೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಓಕೆ. ಸರ್, ಬೆಸ್ಟ್ ಆಫ್ ಲಕ್ ವಿನಾಯಕ್. ಥ್ಯಾಂಕ್ ಯು ಸರ್. ಸಾವಿರಾರು ಜನ ಈ ಕೆಲ್ಸಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ನಿಮ್ಮ ಅಪ್ಪನ ಮುಖ ನೋಡಿ ನಿನ್ಗೆ ಹೆಲ್ಪ್ ಮಾಡಿದೆ. ಅಧಿಕಾರ ಸಿಗೋದು ಮುಖ್ಯ ಅಲ್ಲ, ಆದ್ರೆ ಅದನ್ನ ಉಳಿಸ್ಕೋಬೇಕು. ಉಳಿಸ್ಕೋ. ಖಂಡಿತ ಸರ್. ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪರಾಶಕ್ತಿ ತಾಯಿ ಕಂದ ನಿನ್ನೆ ನಂಬಿದಾನೆ, ಅವನಿಗೊಂದು ದಾರಿ ತೋರ್ಸಮ್ಮ. ಕತ್ತೆ ನಾಯಿ ಮೂದೇವಿ ಹಂದಿ ಬಡ್ಡಿ ಮಗನೆ, ಹಿಂಗೆಲ್ಲ ನಿನ್ನ ಬೈತಾ ಇದ್ದಿದ್ ಜಗತ್ತು ಈಗ ನಿನ್ನ ನೋಡಿ ಮರ್ಯಾದೆ ಕೊಡ್ತಾ ಇದೆಯೋ ಇಲ್ವೋ? ಆಹಾ, ದುಡ್ಡು ಕಾಸು ಬರ್ತಾನೆ ಇರುತ್ತೆ, ನೀನ್ ಬೇಗ ಎತ್ತರಕ್ಕೆ ಬೆಳಿತೀಯ. ನೀನ್ ಮುಂದೆ ಇರೋ ಶನಿನ ತಳ್ಳಿ ನೋಡಿದ್ರೆ ಆ ದೇವಿನೇ ಕಾಣಿಸ್ತಾಳೆ. ಮುಂದೆ ಇರೋ ಶನಿ ಅಂದ್ರೆ ಇವನೇ. ಪಕ್ಕಕ್ಕೆ ಬಾ.
ಹೇಳಿ ಇನ್ಸ್ಪೆಕ್ಟರ್ ವಿನಾಯಕ್ ಅವ್ರಿ. ಅಪ್ಪ ಯಾವ್ದಾರ ಐಡಿಯಾ ಸಿಕ್ತಾ ಅಥವಾ ಯಾವನಾರ ಸಿಕ್ಕದ್ನಾ? ಏಯ್, ಎಲ್ಲಾ ನ್ಯೂಸ್ ಪೇಪರಲ್ಲೂ ಒಂದೇ ಸಮಸ್ಯೆ, ಯಾವುದಕ್ಕೂ ಅಷ್ಟು ಡಿಫ್ರೆನ್ಸೇ ಇಲ್ಲ. ಏನಾದ್ರೂ ಬೇರೆ ಮಾಡ್ಬೋದಾ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಪ್ಲಾನ್ ಮಾಡಿ ಜನರನ್ನ ಸೆಟ್ ಮಾಡ್ತಾ ಇದೆಯಾ ಅಥವಾ ಅದು ಲೈವಾ? ಛೇ ಐಡಿಯಾನ ಕದ್ದು ನಾವೇ ಯೂಸ್ ಮಾಡ್ಕೊಂಬೋಣ. ನನ್ಗೆ ಯಾಕೋ ನಾಡ್ಗಾಗಿ ನನ್ನ ಮಗ ಪ್ರಾಣ ಕೊಟ್ಟಿದ್ದಕ್ಕೆ ಹೆಮ್ಮೆ ಇದೆ ಅಂತ ಟಿವಿಲಿ ಇಂಟರ್ವ್ಯೂ ಕೊಡಕ್ ಹೋಗ್ತಿದ್ಯಾ ಅನ್ಸುತ್ತೆ. ಲೇ, ಇದುವರೆಗೂ ನಾನು ಹಾಕಿದ ಪ್ಲಾನು ಫ್ಲಾಪ್ ಆಗಿದ್ಯಾ? ಇಲ್ಲ ತಾನೆ? ನೀನ್ ಹೆದರ್ಕೋಬೇಡ, ನಾನ್ ನೋಡ್ಕೋತೀನಿ. ನೋಡ್ಕೋ ನಾನು ಹೋಗಾದ್ಮೇಲೆ ತಂಗಿನ ಅಮ್ಮನ ನೋಡ್ಕೋ. ಏಯ್, ಈ ತರ ಎಲ್ಲ ಅಪಶಕನ ಮಾತಾಡ್ಬೇಡ. ನಾನು ಹಾಕಿರೋ ಪ್ಲಾನ್ ಯಾವತ್ತಾದ್ರೂ ಫ್ಲಾಪ್ ಆಗಿದ್ಯಾ? ಇಲ್ಲ ತಾನೆ? ಇದು ಕೂಡ ಮಿಸ್ ಆಗಲ್ಲ. ಏನೋ ಒಂದು ಬೇಗ ಒಂದು ಐಡಿಯಾ ಹುಡ್ಕಿ ಫೋನ್ ಮಾಡು. ಸರಿ ಕಣ, ನಾನು ತಂದೆ ಅಂತ ಇರ್ಬೇಕಾದ್ರೆ ಯಾಕೆ ಹಿಂಜರಿತ್ಯಾ? ಧೈರ್ಯವಾಗಿ ನುಗ್ಗು, ಮಾಮೂಲ್ ನಿಂದೆ. ಸರ್ ಸರ್ ನನ್ನ ಕಣ್ಣು ನೋಡಿ, ನನ್ನ ಕಣ್ಣು ಸರಿಯಾಗಿ ನೋಡಿ ಸರ್. ನಿನ್ ಕಣ್ ಚೆನ್ನಾಗೇ ಇದೆಯಲ್ಲ. ಅಯ್ಯೋ ಚೆನ್ನಾಗಿದ್ಯಾ ಇಲ್ವಾ? ರಾತ್ರಿ ಎಲ್ಲ ಮೂಳ್ಳು ಪಾಳ್ಯದ ಮಾಪ್ನ ಹುಡುಕಿ ಜಾಲಾಡಿ ಜಾಡ್ಸಿದ್ದಕ್ಕೆ ಅದರಿಂದ ನನಗೆ ಸ್ವಲ್ಪ ಡೀಟೇಲ್ ಸಿಕ್ತು. ಏನ್ ಡೀಟೇಲ್ಸ್ ಅಯ್ಯ? ಹೇಳ್ತೀನಿ ಕೇಳಿ. ಈ ಮೂಳ್ಳುಪಾಳ್ಯದ ಉತ್ತರ ದಿಕ್ಕಿಗೆ ಸುಮಾರು 46 ಸಂಧಿಗಳಿದೆ. ಅದರಲ್ಲಿ 23 ಅಡ್ಡ ರಸ್ತೆ, ಒಂದು ಮೇನ್ ರೋಡ್ ಇದೆ. ಅದ್ರ 43ನೇ ಸಂಧಿ ರೋಡಲ್ಲಿ ಒಬ್ಳು ಲಕ್ಷ್ಮಿ ಕೂತಿರ್ತಾಳೆ. ನೀವೇನೂ ಮಾಡೋದು ಬೇಡ, ಸುಮ್ಮನೆ ಅಲ್ಲಿಗೆ ಬಂದು ನೀರು ಚಿಮ್ಸ್ಕುದ್ರೆ ಸಾಕು, ಎಲ್ಲ ತಾನಾಗೇ ಆಗತ್ತೆ ಸರ್. ನೀರ್ ಹಾಕಕ್ಕೇನು, ನಮ್ಮ ಹತ್ರ ರಂಗೋಲಿ ಹಾಕಕ್ಕೂ ಜನ ಇದ್ದಾರೆ. ದೀನಾ ಸೆಲ್ವಾ, ನಾನು ಬಿಟ್ಬಿಡಿ ಸರ್, ನಾನು ಇನ್ಮೇಲೆ ತಪ್ಪು ಮಾಡಲ್ಲ ಸರ್. ನೋಡ್ಕೊಂಡು ಹೋಗಿ ಬಿದ್ರೆ ಹಾಕೊಂಡ್ಬಿಡ್ತೀವಿ. ಬಾಯಿ ಮುಚ್ಕೊಂಡ್ ಬಾರೋ. ಮದ್ದು ಬಂದೆ ಕಣೋ. ಮಧು, ವಾವ್ ಮಧು, ಯು ಲುಕ್ ಸೋ ಪ್ರಿಟಿ ಟುಡೇ. ಏನ್ ಡ್ರೆಸ್ಸು, ಏನ್ ಹೇರ್ ಸ್ಟೈಲು, ಅಯ್ಯೋ ಮದ್ವೆ ಯಾರು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಪ್ರಿಯಾ, ಯುವರ್ ಪಿಟಿ ಅಗೇನ್. ಅಯ್ಯೋ ಸಾಕು ನಿಲ್ಸು, ಟೈಮ್ ಆಯ್ತು, ಬಾ ಹೋಗೋಣ. ಮಧು, ಈ ಬೊಟ್ಟಿದೆಯಲ್ಲ ಬೊಟ್ಟು, ಅದನ್ನ ಮಾತ್ರ ಚೇಂಜ್ ಮಾಡ್ಬಿಟ್ರೆ ಸಾಕಾಗಿರ್ತೀಯಾ. ಇವಾಗ ಬೊಟ್ಟು ಚೇಂಜ್ ಮಾಡಕ್ ಹೇಳ್ತೀಯಾ, ನೆಕ್ಸ್ಟ್ ಹೂ ಚೇಂಜ್ ಮಾಡಕ್ ಹೇಳ್ತೀಯಾ, ಅಷ್ಟರಲ್ಲಿ ಅಲ್ಲಿ ಹಾರ ಹಾಕಿ ಮದ್ವೆನೇ ಆಗೋಗ್ಬಿಡುತ್ತೆ. ಮಧು, ಏನ್ ನಿನ್ ಮೂತಿ ಮಾಡ್ರನ್ ಆಗಿದೆ. ಹೇ ಮಧು, ಇವಾಗ ನಾನೇ ಸೂಪರ್ ಆಗಿರೋದು. ನನ್ ಮುಂದೆ ನಿಂತ್ಕೋತೀಯ ನೀನು? ಸರಿ, ಟೈಮ್ ಆಯ್ತು, ಬಾ ಹೋಗೋಣ. ನಾನ್ ಈ ತರ ಎಲ್ಲ ಬರಲ್ಲ, ನಾನ್ ರೆಡಿ ಆಗ್ಬಿಟ್ಟೆ ಬರೋದು. ನೀನ್ ರೆಡಿಯಾಗಿ ಬರೋ ಅಷ್ಟೊತ್ತಲ್ಲಿ ಅವ್ರು ಫಸ್ಟ್ ನೈಟ್ಗೆ ರೆಡಿಯಾಗಿ ಬಂದ್ಬಿಡ್ತಾರೆ. ನಾವು ಓಡ್ತೀವಿ, ನೀನು ಹೋಗು. ಬಾ ಪ್ರಿಯಾ, ಹೋಗೋಣ. ಹೋಗಿ ಕಾಲಿಟ್ಟಿದ್ದವಳೆ. ಸರ್, ಇದೇ ಮೂಡ್ಲುಪಾಳ್ಯದ ಫೈಲು. ಇದರಲ್ಲಿ 2 ಮೇನ್ ರೋಡು, 38 ಅಡ್ಡ ರಸ್ತೆ, 18 ಸಂಡಿಗಳಿದೆ ಸರ್. ಅಲ್ಲೇ ಮಹಾಲಕ್ಷ್ಮಿ ಮಾಡ್ರನ್ ಡ್ರೆಸ್ ಹಾಕೊಂಡು ತಕ ಅಂತ ಕುಣಿತಾ ಇದ್ದಾಳೆ. ನೀವೇನೂ ಮಾಡೋದು ಬೇಡ, ನೀವು ಅಲ್ಲಿಗೆ ಬಂದು ಆ ಮರಕ್ಕೆ ಕಲ್ಲು ಎತ್ಕೊಂಡು ಹೊಡೆದ್ರೆ ಸಾಕು, ಹಣ್ಣುಗಳೆಲ್ಲ ಪತ ಅಂತ ಉದುರುತ್ತೆ. ಅದೇ ತರ ದುಡ್ಡು ಜನ ಅನ್ನತ್ತೆ ಸಾರ್. ಅಜಿತ್ ಮಣಿ,
ಹೌ ಇಸ್ ಇಟ್? ಸೂಪರ್ ಆಗಿದೆ ಕಣೋ. ಏಯ್ ನಂದಲ್ಲ ಮದುದು. 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ, 32 GB ಮೆಮೊರಿ ಕಾರ್ಡ್. ಹೇ ಓಕೆ, ಕಮ್ ವಿಲ್ ಟೇಕ್ ಎ ಸೆಲ್ಫಿ. ಓಕೆ. ಓ ಏ ಮಣಿ, ಕ್ರಾಸ್ ಆಗಿ ಓಡ್ಬೇಡ್ವಾ? ಇದು ನಂಗೆ ಸರ್ವಿಸ್ ಸೆಂಟರ್ ಕೊಟ್ರೆ ಹೊಸ ಮೊಬೈಲ್ ಕೊಡ್ತಾರೆ. ಅಯ್ಯೋ ಇದು ಕಸ್ಟಮ್ಸ್ ಪೀಸ್, ನೋ ವ್ಯಾರಂಟಿ ನೋ ಗ್ಯಾರಂಟಿ. ಅದನ್ನ ಕತ್ಕೋತಾ ಇದೆಯಾ? ಅದು ತಿಪ್ಪೆಲೆ ಬಿದ್ದಿರ್ಲಿ. ಮಧು, ಟುಡೇ ಆಲ್ಸೋ ಯುವರ್ ಪ್ರೀಟಿ. ಪ್ರಿಯಾ, ಯುವರ್ ಪ್ರೀಟಿ. ಹೌದು, ಇವಾಗ ಯಾರನ್ನು ಓಡಿಸ್ಕೊಂಡು ಹೋಗ್ತೀರಾ? ಯಾರನ್ನು ಓಡಿಸಲ್ಲ, ಓನ್ಲಿ ಆಕ್ಷನ್. ಏನಾಯ್ತು ಆ ಸೇಟು ಮೆಟ್ರೋ? ಗೊತ್ತಿಲ್ಲ ಅಣ್ಣ. ಇಲ್ಲಿ ಯಾರೋ ಸೆಲ್ವಾ? ಅದೇ ಕೇಸ್ ಫೈಲ್ ನೋಡಿದ್ಯಲ್ಲ ಫೋಟೋನ, ಗೊತ್ತಾಗ್ತಾ ಇಲ್ವಾ? ಅಲ್ಲಿ ಔಟ್ ಆಫ್ ಫೋಕಸ್ ಅಲ್ಲಿ ಇತ್ತು, ಅದಕ್ಕೆ ಡೈರೆಕ್ಟ್ ಆಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಕಾಮಿಡಿನಾ? ಇಲ್ದೇ ಇರೋದನ್ನೆಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋನಲ್ಲ ಈ ವಿನಾಯಕ. ತಪ್ಪು ಅಂತ ಗೊತ್ತಾದ್ರೆ 1 ಸೆಕೆಂಡ್ ಯೋಚನೆ ಮಾಡಲ್ಲ, ಸುಟ್ಟಾಕ್ ಹೋಗ್ತಾ ಇರ್ತೀನಿ. ತಪ್ಪು ಮಾಡಿರೋನ್ನ ಕಾಪಾಡಕ್ಕೆ ಆ ಪಕ್ಷದ ನಾಯಕ ಬರ್ಲಿ ಅಥವಾ ದೇವರೇ ಬರ್ಲಿ, ಶಿಕ್ಷೆ ಕೊಡದೆ ಬಿಡಲ್ಲ. ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾವನಾದ್ರೂ ಬಾಸ್ ಇರ್ಲಿ ಅಥವಾ ನೀವೇ ಬಾಸ್ ಆಗಿರ್ಲಿ, ನಿಮ್ಮ ಅರಾಜಕತೆನೆಲ್ಲ ಮೂಟೆ ಕಟ್ಟಿ ಮೂಳೆಗಿಟ್ಟು ಒಳ್ಳೆಯವನಾಗೋದ್ ನೋಡಿ. ನಾನು ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ಆಟ ಆಡ್ಬೇಡ. ಆಟ ಆಡಿದ್ರೆ ಒಳಗ್ ಹಾಕಿ ರುಬ್ಬು ಬಿಡ್ತೀನಿ. ರುಬ್ಬೋದ್ರ ಬಗ್ಗೆ ನನ್ನ ಹತ್ರ ಏನಾ? ಹೇಯ್ ಹೊಡಿಯೋಣ. ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಮೊನ್ನೆ ಬಾರ್ ಒಳಗಡೆ ನುಗ್ಗಿ ರೌಡಿಗಳನ್ನೆಲ್ಲ ಮಟ್ಟ ಹಾಕ್ಬಿಟ್ರಂತೆ. 100 ಮಚ್ಗಳು ಬಂದ್ರು ಎದ್ರುಕೊಳ್ದೆ, ಎಲ್ಲಾರು ಬರೀ ಕೈಯಲ್ಲೇ ಕೊಚ್ಚಾಕ್ಬಿಟ್ಟ. ಎಲ್ಲ ನೋಡಿದ್ರೇನೋ? ನೀವು ಹೊಡೆದಿದ್ದ ಊರೇ ನೋಡಿದ್ರಿ ಸರ್? ನಂಬುದ್ರಾ? ನಂಬುದ ಮುಂದಕ್ಕೆ ಇನ್ನೂ ಟೆರರ್ ಆಗಿರ್ಬೇಕು.
ಇಡೀ ಊರೇ ನನ್ನ ಬಗ್ಗೆ ಮಾತಾಡುತ್ತೆ. ಜನ ಇರೋ ಜಾಗ ನೋಡ್ಕೊಂಡು ಓಡು, ಸರಿನಾ? ಓಡು 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 ಓಡು. ಓಕೆ ಬರ. ಸರಿ ಬ್ರಜ್ಜಿ. ಹೊಸ್ದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಬಗ್ಗೆ ಊರೆಲ್ಲ ಒಂದೇ ಮಾತು, ನಮ್ಗೆಲ್ಲ ಭಯ ಹೋಯ್ತು. ತಲೆ ತಗ್ಸಿ ನಡೆದ ನಾವೆಲ್ಲ ತಲೆ ಎತ್ತಿ ನಡೀತಾ ಇದೀವಿ. ಹೊಸ ಇನ್ಸ್ಪೆಕ್ಟ್ರು ನಮ್ಮ ಇನ್ಸ್ಪೆಕ್ಟ್ರು. ಯಾರೋ ಅಯ್ಯೋ ಬಾಟ್ಲೆಯಲ್ಲಿ ಬರ್ದವ್ರಪ್ಪ ಬಾಯಿಗೆ ಹಾಕೊಳ್ಳೋ ಎಣ್ಣೆ ಆರೋಗ್ಯ ಕಾನಿಕರ ತುಂಬಾ ನಿಲ್ಸಲೇ. ಹುಡುಗಿ ನೆನಪಿಟ್ಕೊಬ್ಬ. ನಾವುಗಳು ಮಾಡಿದ ಜಗಳ ಚೇಸಿಂಗ್ನ ನೋಡಿ ರೌಡಿಗಳೆಲ್ಲ ಎದುರ್ಕೊಂಡ್ಬಿಟ್ರು. ಇಡೀ ಊರೇ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದೆ. ನಮ್ಮ ಆಕ್ಟ್ರ್ ಹೆಂಗೆ ಸರ್? ಸೂಪರ್ ಕಣ. ಆದ್ರೂ ಒಂದು ಕೊರತೆ ಕಣ. ಅದೇನ್ ಗುರುವೆ? ಸಿಟಿ ಪೂರ್ತಿ ಫೇಮಸ್ ಆದ್ರೂ ನನ್ನ ಸ್ವಂತ ಊರಲ್ಲಿ ಒಬ್ಬ ಹುಡುಗ ಕೂಡ ಭಯ ಪಡಲ್ಲ. ಹಾಗಾದ್ರೆ ನಾಳೆ ಭಯ ಪಡಿಸ್ಬೇಡ ಗುರು. ಪಡಿಸ್ಲೇಬೇಕು. ನಾಳೆ ಕಾಲ್ ಶೀಟು ನಮ್ಮೂರಲ್ಲೇ ನಿಮ್ಗೆ. ಓಕೆ ಗುರು. Done. ಏಯ್, ಸ್ವಲ್ಪ ಸ್ಪೀಡಾಗಿ ಓಡ್ರು. ಏ ಮಣಿ ಹಾಕೊಡ ಇನ್ಸ್ಪೆಕ್ಟರ್ನ. ಸೂಪರ್ ಮಗ ಸೂಪರ್. ಒಳ್ಳೆ ಕೆಲಸ. ಕ್ಯಾಮ್ರಾ ಹೊಡೆದೋಗಿಲ್ಲ. ಇದನ್ನ ಇಟ್ಕೊಳ್ರೋ. ಇವತ್ತು ಇವ್ನ ಬಾರ ಬೇಗ. ಏಯ್, ಸಿಕ್ಕಿದ್ರೆ ಸಾಯಿಸ್ತೀನಿ. ಅವಳ ಮೇಲೆ ಯಾಕೊಂಡ್ ಅಂತಂದಿದ್ರಿ? ಬೇಗ ಬಾರೋ ದಡಿ ನನ್ನ ಮಗನೇ. ಓಡಕ್ ಆಗ್ತಲ್ಲ, ನಿಂತ್ಕೊಳ್ರಿ. ಟೈಮ್ ಯಾರು ಕೂಡ ನಾನು ಅವ್ರು ನೋಡ್ಸ್ಕೊಂಬಂದ್ರೆ ಇವಳು ನನ್ನೇ ಹೊಡೆಸ್ತಾವಳೆ. ಇವಳು ಕೈಗೆ ಅಲ್ಲ ಅಲ್ಲ ಇವಳು ಕಣ್ಗೆ ಕಾಣಿಸ್ಬಾರ್ದು. ಓಡೋ ವಿನಾಯಕ ಓಡೋ. ಅಯ್ಯೋ ಎಲ್ಲೋಗ್ಬಿಟ್ಟ ಈ ದಡಿ ನನ್ನ ಮಗನ್ ಬೇರೆ ಕಾಣಿಸ್ತಾ ಇಲ್ಲ. ಓಡೋ ಓಡೋ ವಿನಾಯಕ, ಸಿಗಾಕೋಬೇಡ. ನೀನೆಲ್ಲಾದ್ರೂ ಬಿಡಲ್ಲ ಕಣೋ. ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇಷ್ಟೊಂದು ಓಡಿಲ್ವಲ್ಲೋ. ಯಾವ ಸಂದಿಗೆ ಹೋದ್ರು ಹುಡ್ಕೊಂಡ್ ಬಂದ್ಬಿಡ್ತಾಳಲ್ಲಪ್ಪ. ಮತ್ತೆ ಇವಳ ತಾನೆ ಬಂದ್ಬಿಟ್ಟ. ಏ ಮಗ ಇಲ್ಲೇ ಸ್ವಲ್ಪ ಕುತ್ಕೊಂಡು ಹೋಗೋಣ ಬಾರೋ. ನಿಂತ್ಕೊಳ್ಳಕ್ಕೂ ಬಿಡ್ತಲ್ಲ, ಎಗ್ಗೋ ಕುತ್ಕೊಳ್ಳೋದು. ಓಡಲ್ಲ ಮೊದ್ಲು. ಸ್ವಂತ ಊರವ್ರನ್ನ ಭಯ ಪಡ್ಸೋಣ ಬನ್ನಿ ಅಂತ ಕರ್ಕೊಂಬಂದ್ರೆ ಈ ತರ ನನ್ನೇ ಬೈದಲ್ಲಿ ಓಡೋಗಂಗ್ ಮಾಡಿದಾರಲ್ರೋ. ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಬಿಲ್ಡಪ್ ತಗೋತಾನೆ. ಬಿಡಬಾರ್ದು ಇವತ್ತು ಅವನ್ನ. ಸಾರಿ ಕಣೋ, ನೀನು ನೋಡಿಲ್ಲ ಕಣೋ. ಅಯ್ಯೋ ಅಯ್ಯೋ ತಿರ್ಗಾ ಸರಿ ಕಣೋ. ಅಯ್ಯೋ ಸಾಯ ನನ್ನ ಮಗನೇ ಸಾಯ. ಗುರುಗಳು ಅಜಿತ್ ಬಿಟ್ಟು ಬೇರೆ ಎಲ್ಲರ ಹತ್ರ ಓದಿರ್ತಾ ಇದ್ವಿ. ನೀನು ಯಾಕಡೆ ಓಡ. ಏಯ್ ನಿಂತ್ಕೊಳ್ಳೋ, ಬಂದು ಸತ್ತೆ ಕಣೋ ನೀನು. ಸಿಕ್ಕಾಕೊಂಡ್ರು ದೀನಾ ಸೆಲ್ವಾ. ಅಯ್ಯೋ ಏಯ್ ನಿಂತ್ಕೊಳ್ಳೋ. ಹಿಂಗ ಟ್ರಸ್ತಾಳಲ್ಲ ಗುರು. ಅವ ಬೆಳಿಗ್ಗೆಯಿಂದ ಸಂಧಿ ಸುತ್ತಾ ಇದ್ದೀವಿ. ಒಂದು ಟೀ ಅಂಗಡಿ ಕೂಡ ಕಾಣಿಸ್ತಾ ಇಲ್ಲ. ಏ ಮಣಿ ಎಲ್ಲ ಇದೆಯಾ? ಜನ ಇರೋ ಜಾಗದಲ್ಲಿ ಓಡ್ರ ಅಂದ್ರೆ ಒಂದು ಕಾಗೇನೆ ಇಲ್ದಿರೋ ಜಾಗದಲ್ಲಿ ಹೋಗ್ತಾರ. ಹಬ್ಬಾಡೆ ಒಂದು ಅಜ್ಜಿನಾದ್ರೂ ನೋಡಿದ್ಲು. ಏಯ್ ನಾವೇನು ಐಡನ್ ಸಿಕ್ಕಾಡ್ತಾ ಇದೀವ? ಊರೊಳಗಡೆ ಬಚ್ಚಿಕೊಂಡಿದ್ದೀರಾ? ಕಮ್ಮ ಔಟ್ಯಾ? ಅಯ್ಯೋ ತಿರುಗಿದ ಕಡೆ ಎಲ್ಲ ಒಂದೊಂದು ಸಂಧಿ ಇದೆಯಲ್ಲಪ್ಪ. ಇರೋದೇ ಎಂಟ್ತಿರುವ ಇದು ಎಷ್ಟೊತ್ತಿ ಇಲ್ಲಿ ಬಂದ್ಬಿಡಿಲ್ಲ. ಯಾವನೋ ಬರ್ತಾವನೆ. ಗೊರಿಲ್ಲ ಅಟ್ಯಾಕ್ ಸ್ಟಾರ್ಟ್ ಮಾಡೋಣ. ಮಾಡಿದ್ರೆ ಏಟು ಸೇರ್ತಾನೆ ಹರಿಶ್ಚಂದ್ರ ಘಾಟು. ಇಲ್ಲಿ ನಡೀತಾ ಇರೋದಕ್ಕೂ ನಾವು ಮಾಡಿರೋ ಪ್ಲಾನ್ಗೂ ಸಂಬಂಧ ಇರೋದಪ್ಪ. ಅಯ್ಯೋ
ತಡಿ ನನ್ನ ಮಗ ಸೇಗೋಲಿ. ನಿಮಗೆ ಎಷ್ಟು ಮಿಸ್ ನೀ ಯಾಕಮ್ಮ ತಿರ್ಬೋಕಿಗೆ ಹೊಡಿಯಕ್ ಹೋದೆ? ಈ ಎಮ್ಮೆ ಏನ್ ಮಾಡ್ತಿದ್ದ? ತಿಂದು ತಿಂದು ಮೈ ಬೆಳೆಸ್ಕೊಂಡಿದ್ದಾನೆ. ನೀನೇನ ಮಾಡ್ತಿದ್ದೆ? ಎಕ್ಸ್ಕ್ಯೂಸ್ ಮೀ ಅಂಕಲ್, ಈ 6 ಪ್ಯಾಕ್ ನ ಯಾವ ಜಿಮ್ಗೆ ಹೋಗಿ ಬರ್ಸ್ಕೊಂಡ್ರಿ ಅಂತ ತಿಳ್ಕೊಬೋದಾ? ಹಿಂಗ್ ಮಾತಾಡಿದಕ್ಕೆ ಅವ್ನು ನಿನ್ ಮೂತಿ ಹೊಡೆದಾಕಿದ್ದು. ಎಕ್ರೆ ಎಟ್ಲೆ ಮೈಯಲ್ಲಿ ಕೊಬ್ಬು ಬೆಳೆಸ್ಕೊಂಡ್ಬಿಟ್ಟು ನನಗೆ ಹೇಳ್ತಾ ಇದಿರಲ್ಲ. ನೀನ್ ಮಾತ್ರ ಮೈ ಸಕ್ಕತ್ತಾಗಿ ಇಟ್ಕೊಂಡಿದ್ಯಾ ಮುಟ್ಟಾಳ್ ನನ್ ಮಗನೇ. ಅಯ್ಯೋ ನಿಮ್ ಟಾಪಿಕ್ ನಿಲ್ಲಿಸ್ತೀರಾ? ಅಪ್ಪ ನಾವ್ ಯಾರ ಹತ್ರನೂ ಓದೇ ತಿಂದಿಲ್ಲ ಅಪ್ಪ, ನಮಗ್ ನಾವೇ ಹೊಡ್ಕೊಂಡಿರೋದು. ಏನ ನಿಮ್ಗೇನ್ ಹುಚ್ಚ? ನೀವಿಬ್ರೆ ಹೊಡ್ಕೊಳ್ಳೋದಿಕ್ಕೆ? ಹಂಗಲ್ಲ ಅಂಕಲ್, ಅವನ್ಗೆ ಹೊಡೆದ್ವಿ, ಆದ್ರೆ ಒಂದೊಂದ್ ಏಟು ಮಿಸ್ ಆಗಿ ಪೀಸ್ ಆಗ್ಬಿಟ್ವಿ. ಅವನು ನಾನು ಸುಮ್ನೆ ಬಿಡಲ್ಲ. ಇದಾನ ಸುಮ್ನಿರಮ್ಮ. ಲೇ ನಾನ್ ಸುಮ್ನೆ ಹೇಳ್ತಿಲ್ಲ ಕಣ. ನನ್ ಮಗಳ ಮೇಲೆ ನಾನು ಇವತ್ತವರೆಗೂ ಕೈ ಮಾಡೇ ಇಲ್ಲ. ಅಷ್ಟೇ ಅಲ್ಲ, ಮೇಷ್ಟ್ರಿಗೂ ಕೈ ಮಾಡಕ್ ಬಿಟ್ಟಿಲ್ಲ. ಭಯ, ಕೈ ಎತ್ತಿದ್ರೆ ಕಲ್ ಬೀಳ್ತಾ ಇತ್ತು ಅಂತ. ನೀನ್ ಅವ್ನ್ ಯಾರು ಅಂತ ತೋರ್ಸಮ್ಮ. ನೀನೇನು ಮಾಡ್ಬೇಡ ಅಪ್ಪ, ಅವನ್ನ ನಾನ್ ನೋಡ್ಕೋತೀನಿ. ಅವನಿಗೆ ಮೂಗ್ ತರ ಕಟ್ಲೇಬೇಕು. ಇದು ನಮ್ಮ ಅಮ್ಮ. ಇದು ನಮ್ಮ ಅಮ್ಮನ ಮೇಲೆ ಆಣೆ. ಅಪ್ಪ ನಾನು ರೂಮ್ ಸರಿ ಸರಿ. ನೋಡ್ಕೊಂಡು ಓವರ್ ರಿಯಾಕ್ಷನ್ ಮಾಡ್ತಾಳಲ್ಲಪ್ಪ. ಹಸಿತಿದೆ, ತಿನ್ನಕ್ಕಾಗ್ತಾ ಇಲ್ಲ. ಸ್ವಲ್ಪ ಸರಿ ಅಮ್ಮ ಸರಿ. ಅಂಕಲ್ ನಾನು ಹಿಂದೆಗಡೆ ಟ್ಯಾಂಕ್ ಅಲ್ಲಿ ನೀರು ಇಟ್ಟಿದ್ದೀನಿ, ಹೋಗಿ ಕುಡಿ. ಅಂಕಲ್ ನಾನು ಬರ್ತೀನಿ ಅಂತ ಹೇಳ್ದೆ ಅಂಕಲ್. ಮಧು ಬಾಯ್ಡಿ, ಊಟನೇ ಮಾಡಕ್ಕಾಯ್ತಲ್ಲ, ಇದ್ರಲ್ಲಿ ಶಪಥ ಬೇರೆ ಇಡ್ತಾವಳೆ. ಹುಚ್ಚೆ ತರ ಐತೆ ಅಜ್ಜಿ. ಯಾರ ನೀನು? ಯಾವ ಏರಿಯಾ? ಪಾಳಿಯ ಸರ್. ಇಲ್ಲೇನ್ ಮಾಡ್ತಾ ಇದ್ಯಾ? ಕಾವೇರಿ ನೀರು ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೆ ಸರ್. ನೋಡಿದ್ರು ಸರ್, ಆಳೋರ್ಗೆನೆ ಸಾಲ್ವ್ ಮಾಡಕ್ ಆಗದೆ ಇರೋ ಸಮಸ್ಯೆನ ಹಾಲನ್ನು ಮರದ ಕೆಳಗಡೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತವನೆ. ಯೋ ಸುಮ್ನಿರಯ್ಯ, ಏನ್ ಕಿಂಡಲ್ಲ? ನೀನ್ ನೋಡ್ದಾಕ್ಬಿಟ್ಟು 4 ಜನ ಇವಳು ಎತ್ಕೊಂಡ್ರೆ ಏನೇ ಮಾಡ್ತೀಯಾ? ಅಲ್ಲೇ ಮಲಗಿರ್ತಾನೆ. ಯೋ ಪೇರೆಂಟ್ಸ್ ನಂಬರ್ ತಗೊಂಡು ಗಾಡಿ ಹಚ್ಚಿ ಅವ್ರನ್ನ. ಸರಿ ಸರ್, ನೀವು ಹೋಗಿ ಸ್ಟೇಷನ್ ನಡಿ. ನೀವು ಗಾಡಿ ಕೂತ್ಕೋ. ಲೇ ನಿಮ್ ಮನೆ ನಂಬರ್ ಹೇಳು. ಸರ್ 98752 33358 ಸರ್. ಅಯ್ಯೋ ಸರ್, ಕಾಳಿಂಗ ಅಂತ ಬರ್ತಾ ಇದೆ ಸರ್. ಕಾಳಿಂಗನು ಕೋಳಿಂಗನು ಸ್ಟೇಷನ್ ಬರಕ್ಕೆಳೆಯ. ಲೇ ನಿನ್ ಗಾಡಿ ಎತ್ಕೊಂಡ್ ಬಾರೋ. ಉತ್ತರಳ್ಳಿ ಬ್ಯಾಸ್ಕೆಟ್ ಅಲ್ಲಿ ಏನೋ ತರ್ತಿದೆ. ಅಪ್ಪ ಅಪ್ಪ ಏನಮ್ಮ? ಬೆಳಗ್ಗೆ ತಿಂಡಿ ತಿನ್ನೋದ್ ಮರ್ತೋಗಿದ್ದೀರಾ, ಅದಕ್ಕೆ ಕೊಡು. ಅದನ್ನ ಬಿಡಮ್ಮ, ನೆನೆ ನೀನ್ ಮಾಡಿದ ಮೀನ್ ಸಾರು ವಾಸನೆ ಇಡೀ ಊರಿಗೆ ಹಬ್ಬಿಟ್ಟಿದೆ. ಅಷ್ಟು ರುಚಿ. ಅದು ನಿಮಗೆ ಹೆಂಗ್ ಗೊತ್ತು? ಮತ್ತೆ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? 4 ಕಾಳು ಹೆಸರು ಸಾಕು, ಅಷ್ಟೇ ಸಾಕು ಅವ್ರಿಗೆ. ಅದಕ್ಕೆ ಅಡುಗೆ ಬೇರೆ ಮಾಡ್ತೀಯ. ನೀನ್ ಮಾಡೋ ಊಟ ಡೈಲಿ ನಾನೇ ತಿನ್ನೋದು. ಮೈ ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಅಪ್ಪನ್ ಕೊಡೋದೆಲ್ಲ ನೀವೇ ತಿಂತಾ ಇದ್ದೀರಾ? ಅಯ್ಯೋ ಅದೆಲ್ಲ ಬಿಡಮ್ಮ. ಅಣ್ಣ ನಮಸ್ಕಾರ ಸರ್. ನನ್ನ ತಮ್ಮ ಏನ್ ತಪ್ಪು ಮಾಡಿದಾನೆ ಅಂತ ಇಲ್ಲಿ ಕರ್ಕೊಂಬಂದು ಕೂರ್ಸ್ಕೊಂಡಿದ್ದೀರಾ? ಕಾಳಿಂಗ ಅವ್ರೆ, ನಿಮ್ ತಮ್ಮಂಗೆ ಮೋಹ ಜಾಸ್ತಿ ಆಗಿದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀವಿ. ಏನ್ ನಡೆದಿದೆ ಅಂತ ತಿಳ್ಕೊಂಡ್ ಮಾತಾಡೋ. ಎಲ್ಲ ಗೊತ್ತು ಸರ್, ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಿದ್ರು ಅಷ್ಟೇ ತಾನೇ? ಸುಮ್ಮನೆ ನಿಂತ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ, ಇಬ್ರು ಸೇರಿ ಕಿಸೋಡಿತಾ ಇದ್ರು. ಇವ್ರು ಮುತ್ಕೊಡೋ ಶಬ್ದಕ್ಕೇನೆ 2 ಹಕ್ಕಿ ಸತ್ ಕಾಣೆ ಬಿತ್ತು. ಭದ್ರವಾಗಿ ಕರ್ಕೊಂಡ್ ಬಂದಿದೀವಿ, ಅದನ್ನ ನೋಡ್ಕೊಂಡು ಮಾತಾಡಿ. ಸರ್ ಇದೆಲ್ಲ ಚಿಕ್ಕ ವಿಷಯ ಸರ್. 2 ತಿಂಗಳಲ್ಲಿ ಅವ್ರಿಬ್ರು ಮದ್ವೆ ಬೇರೆ ಆಗ್ತಿದ್ದಾರೆ. ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಿಮ್ ಕಣ್ಣಿಗೆ ತಪ್ಪಾಗಿ ಕಾಣಿಸಿದೆ. ವಾನ್ ಮಾಡಿ ಕಳ್ಸೋದ್ ಬಿಟ್ಟು ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀರಾ. ಹೋಗೋ ಬರೋರೆಲ್ಲ ಒಂಥರ ನೋಡ್ತಾ ಇದಾರೆ. ನನ್ ಮರ್ಯಾದೆ ಏನಾಗ್ಬೇಕು? ಏನಯ್ಯ ಇವ್ರಿಗೆ ಅದು ಬೇರೆ ಇದ್ಯಾ? ಅದೆಲ್ಲ ಇರೋ ತರ ಕಾಣ್ತಿಲ್ವ? ಯೋ ಸುಮ್ನಿರಯ್ಯ. 4 ಗೋಡೆ ಮಧ್ಯ ಮಾಡೋದನ್ನ ಅಸಹ್ಯವಾಗಿ ರೋಡಲ್ಲಿ ಮಾಡ್ತಾ ಇದ್ದಾನೆ. ಅದಕ್ಕೆ ನಿನ್ ಸಪೋರ್ಟ್ ಬೇರೆನಾ? ಲಾಕಪ್ಪಲ್ಲಿ ಹಾಕಿ ಏರೋಪ್ಲೇನ್ ಎತ್ತಕ್ಕೆ 5 ನಿಮಿಷ ಸಾಕು. ಆದ್ರೆ ನಿಮ್ ಮಗ ಅಂತ ಗೊತ್ತಾಗಿದ ತಕ್ಷಣ ದೀಪಾವಳಿ ಪೊಂಗಲ್ ಎಲ್ಲ ತಲೆಗೆ ಬಂದ್ಬಿಡ್ತು. ಅದಕ್ಕೋಸ್ಕರನೇ ಕೂರ್ಸ್ಕೊಂಡ್ ಮಾತಾಡ್ತಾ ಇದೀವಿ. ಅದೆಲ್ಲ ನೆನ್ಪಲ್ಲಿದ್ರೆ ಸರಿ. ನಾವುಗಳು ಬರ್ತಿಲ್ಲ, ಮಧ್ಯದಲ್ಲಿ ಬಂದಿದ್ ಗಣೇಶ ಹಬ್ಬನ ನೀವು ಮರ್ತಿದ್ದೀರಾ. ಯೋ ಇಬ್ರು ಮೊದ್ಲು ಆಚೆ ಹೋಗ್ರಯ್ಯ. ಸರಿ ಸರಿ. ಇಬ್ರಿದೀವಿ, ಮರಿಬೇಡಿ. ಬಾರ ಇಲ್ಲಿ. 2 ತಿಂಗಳು ನಿಂಗೆ ತಡ್ಕೊಳಕ್ಕಾಗಲ್ವಾ? ಇಲ್ಲ ಹುಡುಗಿ ಎಲ್ಲಾದ್ರೂ ಓಡಾಕ್ತಾಳ? ಲವ್ ಮಾಡ್ತೀವಿ ಅಂತ ಸಪ್ರೇಟಾಗಿ ಕರ್ಕೊಂಡೋಗಿ ಮುದ್ದು ಮಾಡೋದು, ಅದನ್ನ ವಿಡಿಯೋ ಮಾಡಿ ಯಾರಾದ್ರೂ ವಾಟ್ಸಾಪ್ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಂತ ಗೋಳಾಡೋದು. ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು. ಒಂದು ಕುಟುಂಬನ ಬೆಳಗಕ್ಕೆ ಹೋಗಿದ್ಯಾ, ನೀನ್ ಸರಿ ಇಲ್ಲ ಅಂದ್ರೆ ನೀನ್ ಬೆಳಗೋ ಮನೆ ಒಳ್ಳೇದಾಗುತ್ತಾ? ಸಾರಿ ಸರ್. ಹೋಗ್ ಸರಿಯಾಗಿರಿ, ಅದೇ ಜೀವನದಲ್ಲಿ ದೊಡ್ಡ ಸಂತೋಷ. ಹೋಗಿ.
ಯೋ ಕುತ್ಕೊಳಯ್ಯ. ಮಕ್ಕಳನ್ನ ಎತ್ಬಿಟ್ರೆ ಆಗಲ್ಲ, ಬೆಳೆಸಕ್ ಗೊತ್ತಿರ್ಬೇಕು. ನೀವು ಕೊಡ್ಸೋ ಬಟ್ಟೆಯಿಂದಲೇ ಶುರು ಆಗುತ್ತೆ ಅವ್ರ ನಾಗರಿಕತೆ. ಹೆತ್ತೋರ್ ಕಣ್ಣಿಗೆ ತಪ್ಪಾಗಿ ಕಾಣಿಸ್ದೇ ಇರೋ ವಿಷಯ ಕೆಲವು ಕಚಡಗಳಿಗೆ ಕಾಮು ತರ ಕಾಣಿಸುತ್ತೆ. ಅವ್ರು ತಿಳಿದೇ ತೆಗ್ದಿರೋ ಫೋಟೋ ಚರ್ಚೆ ವಿಷಯ ಆಗುತ್ತೆ. ಅದಕ್ಕೆ ಅಂತ ಮಕ್ಕಳನ್ನ ಕಟ್ಟಾಕ್ ಸಾಕಿ ಅಂತ ಹೇಳ್ತಿಲ್ಲ, ಸ್ಟ್ರಿಕ್ಟ್ ಆಗಿ ಬೆಳೆಸಿ ಅಂತ ಹೇಳ್ತಿದ್ದೀನಿ. ಇವತ್ತು ತಪ್ಕೊಂಡು ನಿಂತಿದ್ದವಳು ನಾಳೆ ಗರ್ಭವತಿ ಆದ್ರೆ ಇದೇ ತರ ಆ ಹುಡುಗಿನ ಒಪ್ಕೋತೀರಾ? ನಿಮ್ ಗೌರವನ ಇಲ್ಲೇ ಬಿಟ್ಬಿಟ್ಟು ಅವರಿಬ್ರ ಮೇಲೆ ಅಕ್ಕರೆ ಪ್ರೀತಿ ತೋರಿಸಿ. ಹೊರಡಿ. ಏ ಪ್ರಿಯಾ, ವಿಚಾರಣೆ ಅಂದ್ರೆ ವಿಜಯ್ ಮಲ್ಯನೇ ಸ್ಟೇಟ್ಸಿಗೆ ಬರಕ್ ಹೇಳ್ತಾನೆ, ನಮ್ಮನ್ನ ಎಲ್ಲಿ ಕರೆದಿದ್ದಾರೆ? ಒಂದ್ ವೇಳೆ ಇನ್ಸ್ಪೆಕ್ಟರ್ ನನ್ನ ಲವ್ ಮಾಡ್ತಿದ್ರೆ? ನಾನು ಹೆಂಗಿದ್ದೀನಿ? ಕಾಡೆಮ್ಮೆ ತರ ಇದ್ಯಾ. ನಾನೇ ನಿಂಗೆ ಲವ್ ಮಾಡಲ್ಲ, ಇನ್ನ ಇನ್ಸ್ಪೆಕ್ಟ್ರು. ಯೋ ಯೋ, ಇದೇನ್ ಬೆನ್ನ ಅಥವಾ ಬಲೂನ? ಹಾಯ್ ಸರ್, ಐ ಆಮ್ ರಾಯ್. ದೊಡ್ಡ ವಿವೇಕ್ ಒಬ್ರಾಯಿ. ನಿನ್ನೆ ನೀವಿಬ್ರು ನೀಲಗಿರಿ ತೊಪ್ಪಲ್ಲಿ ಏನ್ ಮಾಡ್ತಾ ಇದ್ರಿ? ಸರ್ ವಿ ಆರ್ ಪ್ರೆಸ್ ಸರ್, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ತಗೋ ಒಂದು. ಈ ನನ್ನ ಮಗ ದೊಡ್ಡ ಡಿಸ್ಕವರಿ ರಿಪೋರ್ಟರು, ಒಳಗ್ ತಳ್ಳಿ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ನೀವಿಬ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ ಜೊತೆ ಇನ್ನೊಬ್ಳು ಹುಡುಗಿ ಬರ್ತಾಳಲ್ಲ, ದೇವತೆ ತರ, ಅವಳ ಹೆಸರೇನು? ಏಂಜಲ್. ಹರ್ ನೇಮ್ ಇಸ್ ಮಿತಾ, ಮಧುಮಿತಾ. ಮಧುಮಿತಾ? ಅವಳು ಯಾರನ್ನಾರು ಲವ್ ಮಾಡ್ತಾ ಇದ್ದಾಳ? ಎಕ್ಸಾಕ್ಟ್ಲಿ ಸರ್, ಅವ್ಳು ನನ್ನನ್ನೇ ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಹೊರಗಡೆ ಹೇಳಕ್ ನಾಚ್ಕೋತಾ ಇದ್ದಾಳೆ. ಕಾಮಿಡಿ ಮಾಡ್ತೀಯಾ? ನೀನೇ ಹೇಳ. ಆ ಒಂದಿದ್ಕೆಲ್ಲ ಕೈ ಎತ್ತುತ್ತಾ ಇದ್ದಾನೆ. ಅವಳು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಸರ್. ಅವಳಿಗೆ ಏನಿಷ್ಟ ಏನಿಷ್ಟ ಇಲ್ಲ? ಅವಳ ಬಗ್ಗೆ ನಾನ್ ತಿಳ್ಕೊಂಡೆ, ನನ್ ಬಗ್ಗೆ ಅವಳು ತಿಳ್ಕೊಬೇಕು, ಒಪ್ಕೋಬೇಕು. ಯಾಕೆ ಸರ್? ಯಾಕೆಂದ್ರೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅವಳನ್ನ ನನ್ನ ಸೇರ್ಸೋದೆ ನಿಮ್ಮಿಬ್ರು ಕೆಲ್ಸ. ಏನಾದ್ರು ತಪ್ಪಾದ್ರೆ ಒಳಗ್ ತಳ್ಳಿ ಚಡ್ಡಿ ಬಿಚ್ಬಿಡ್ತೀರಾ, ಅದೇ ಅಲ್ವಾ ಸರ್? ಒಳ್ಳೆ ಹುಡುಗ ಅಂದಿ ನನ್ನ ಮಗ. ಫೈಲ್ ಎತ್ತಿ ಜೀಪಲ್ಲಿ ಇಡ್ರಿ. ನಮಸ್ಕಾರ ಸರ್. ನಿಮ್ ಪಾಲಿಸಿನ ನಾನು ಫಾಲೋ ಮಾಡಕ್ ಶುರು ಮಾಡಿದೀನಿ ಸರ್. ಏನು? ಬರೀ ಚಿಲ್ಲರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಹೌದು, ಅದ್ರಲ್ಲೂ ಒಂದೇ ಫ್ಯಾಮಿಲಿ ಅವರು, ಅವ್ರನ್ನ ಫ್ಯಾಮಿಲಿ ಸಮೇತ ಇಟ್ಕೊಂಡ್ ಬಂದೀನಿ ಸರ್. ಏನ್ ಹೇಳ್ತಾ ಇದ್ದೀಯಾ? ಲೇ ತಿರುಪತಿ, ಅವ್ರ ಆಚೆ ಅವ್ರು ಕರ್ಕೊಂಬ. ಓಕೆ ಸರ್. ಇವಾಗ ನೋಡಿ ಸರ್. ನಮ್ ಫ್ಯಾಮಿಲಿ ಸರ್, ನಾನು ಹೇಳಿಲ್ವಾ ಇವ್ರುಗಳೇ ಸರ್. ಇವನು ಪಂಚೆ ಮೇಲೆ ಇಟ್ಕೊಂಡು ಎರಡೂ ತೊಡೆ ತೋರಿಸ್ಕೊಂಡು ರೋಡಲ್ಲಿ ಓಡಾಡ್ತಿರ್ತಾನೆ ಸರ್. ಏನೋ ಅಂತ ಕೇಳಿದ್ರೆ ಹಂಗೆ ಎದೆ ಉಪ್ಪಿಸ್ಕೊಂಡು ನನ್ನ ಮಗ ಪೊಲೀಸು ಏನೋ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಕುಂಡಿ ಮೇಲೆ 2 ಕೊಟ್ಟು ಕರ್ಕೊಂಬಂದೆ ಸರ್. ಈ ಒಮ್ಮ ಮಾರ್ಕೆಟಲ್ಲಿ ಬಾಳೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ ಎಲ್ಲಾ ತರಕಾರಿ ತಗೊಂಡು ಕಾಸೆ ಕೊಡಲ್ಲ ಸರ್. ಯಾಕಮ್ಮ ಹಿಂಗ್ ಮಾಡ್ತೀಯ ಅಂದ್ರೆ ನನ್ನ ಮಗ ಪೊಲೀಸು ಅಂತಾಳೆ. ಆ ಗೂಬೆ ನನ್ನ ಮಗ ನನ್ನ ಕೈ ಸಿಕ್ಲಿ ಹಂಗೆ ರುಬ್ಬಿ ರುಬ್ಬಿ ಚಟ್ನಿ ಮಾಡ್ಬಿಡ್ತೀನಿ. ಶಿವಶಂಕರಣ್ಣ, ವೆರಿ ಗುಡ್ ವೆರಿ ಗುಡ್. ಯಾ, ಥ್ಯಾಂಕ್ ಯು ಸರ್. ನಿಮ್ಮ ಬಾಯಿಂದ ಈ ಹೊಗಳಿಕೆ ಕೇಳಿ ನಾನು ದೊಡ್ಡವನಾಗ್ಬಿಟ್ಟೆ ಸರ್. ಇವ್ರನ್ನ ನೀನ್ ಬಟಾಕ್ಸ್ ಮೇಲೆ ಹೊಡೆದು ಕರ್ಕೊಂಬಂದಿದ್ದು? ಜಾಸ್ತಿ ಮಾತಾಡ್ತಿದ್ದ, ಹಂಗೆ 2 ಗುದ್ದು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಈ ಅಮ್ಮನ್ ಮಗ ಆ ಗೂಬೆ ಸಿಕ್ಕರೆ ಏನ್ ಮಾಡ್ತೀಯಾ? ನಾನು ಹೇಳಿಲ್ವಾ, ಒಳಕಲ್ಗೆ ಹಾಕೊಂಡು ಚಟ್ನಿ ರುಬ್ಬಿಡ್ತೀನಿ. ತಗೋ ಹಿಡ್ಕೋ. ಈಗ ಅವ್ನು ನಿನ್ ಕೈಗೆ ಸಿಕ್ಕರೆ ಏನ್ ಮಾಡ್ತೀಯಾ? ಬಾಯಿ ಒಳಗಡೆ ಕೋಲ್ ಹಾಕಿ ಕರ 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 ತಿರ್ಗಿಸ್ಬಿಡ್ತೀನಿ ಸರ್. ಹಾಕೋ ಹಾಕೋ. ಎಷ್ಟು ಧೈರ್ಯ ಇದ್ರೆ ನನ್ ಕುಟುಂಬನ ಕರ್ಕೊಂಬಂದು ನನ್ನನ್ನೇ ಗೂಬೆ ಅಂತೀಯಾ? ಸಾರಿ ಸರ್, ನಿಮ್ ಕುಟುಂಬ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಸರ್ ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಈ ಕಡೆ BP ಇದೆ, ಈ ಕಡೆ ಶುಗರ್ ಇದೆ, ಹಿಂದ್ ಕಡೆ ಪೈಲ್ಸ್ ಇದೆ. ಇನ್ನು 2 ತಿಂಗಳ ರಿಟೈರ್ಡ್ ಆಗ್ತೀನಿ ಸರ್. 3 ಹೆಣ್ಮಕ್ಳನ್ನ ಕರ್ರಿಗೆ ಬೇರೆ ಉಡ್ಸಿದೀನಿ ಸರ್. ದಯವಿಟ್ಟು ಕೆಲಸದಿಂದ ತೆಗಿಬೇಡಿ ಸರ್. ಯೋ ಹೋಗಯ್ಯ. ಥ್ಯಾಂಕ್ ಯು ಸರ್. ದರಿದ್ರ ಈಗ ತಾನೇ ಯೂನಿಫಾರ್ಮ್ ಹಾಕೊಂಡಿದೀನಿ, ಆಗ್ಲೇ ಆಟೋ ಶುರು ಮಾಡ್ಬಿಟ್ರಾ? ಯಾದ್ ಬಿಡಪ್ಪ, ಇದನ್ನೇ ತಾನೇ ನಾವು ಆಸೆ ಪಟ್ಟಿದ್ದು. ನಿನ್ನ ಯೂನಿಫಾರ್ಮ್ ಅಲ್ಲಿ ಸ್ಟೇಷನ್ ಅಲ್ಲಿ ನೋಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲ್ಬಾ, ಏನ ನೆಕ್ಸ್ಟ್ ಏನ್ ಪ್ಲಾನು? ವೇಟ್ ಅಂಡ್ ಸಿ. ಏಯ್ ತಿಕ್ಕಲ್ ನನ್ ಮಗನೇ, ಏನ್ ಮೈ ಮೇಲೆ ಬರ್ತಾ ಇದ್ಯಾ? ಕಣ್ ಕಾಣ್ಸಲ್ಲ? ಏಯ್ ನೀನ್ ಸೈಡಲ್ಲಿ ಹೋಗೆ. ಕೊಬ್ಬು ನೋಡು, ಪುರ್ಕಿ ರಾಸ್ಕಲ್.
ನೀನೇ ಬಂದ್ ಗುದ್ಬಿಟ್ಟು ಹೋಗಿ ಬಾರೆ ಅಂತಿದ್ಯಾ? ನಿನ್ನ ಪೊಲೀಸಿಗೆ ಹಿಡ್ಕೊಡ್ತೀನಿ ನೋಡು. ಹೋಗೆ ಹೋಗು. ಹೋಗೇನಾ? ನಿನ್ನ ಬಗ್ಗೆ ಏನ್ ಮಾಡ್ತೀನಿ ನೋಡು. ನನ್ನನ್ನೇ ಯಾರು ತಳ್ತೀಯ? ಹೇಳ್ತಾ ಇದೀಯಾ? ಪೊಲೀಸಾ? ನನ್ನ ಹತ್ರನೇ. ಏಯ್, ಯಾರೇ ನೀನು? ನಾನು ನೋಡ್ತಾನೆ ಇದ್ದೀನಿ. ಹುಡುಗನ್ ತರ ಬಾರೋ ಹೋಗೋ ಅಂತೀಯ ನಿನ್ನ. ನೀನ್ ಹೋಗೋ. ಏಯ್, ಯಾವನ ನೀನು? ಹೋಗೋ, ಎತ್ತೋ ಗಾಡಿನ. ಹೆಣ್ಮಕ್ಳ ಮೇಲೆ ಕೈ ಇಡ್ತೀಯ? ಏಯ್, ಕುತ್ಕೊಳ್ಳೋ. ಪೊಲೀಸ್ ಅವ್ರಿಗೆ ನಮಸ್ಕಾರ. ತಗೊಳ್ಳಿ ಬೇಲ್ ಆರ್ಡರ್. ಹೊಸದಾಗಿ ಯೂನಿಫಾರ್ಮ್ ಹಾಕಿದ್ದೀರಾ? ಕುದಿಯೋರತ್ತ ಹೀರೋಯಿಸಮ್ ಮಾಡಬೇಕು ಅನ್ಸತ್ತಲ್ವಾ? ಹೊಡಿಯೋಕೆ ಮುಂಚೆ ಅವ್ನು ಯಾರು ಏನು ಅಂತ ಬ್ಯಾಕ್ ಗ್ರೌಂಡ್ ಗೊತ್ತಾದ್ರೆ ಮಿಸ್ಟರ್ ರಾಣಿ ಯಾರು ಅಂತ ನೀನು ಗೊತ್ತಾಗಿರೋದು. ಅಕ್ಯೂಸ್ನ ಆರೈಕೆ ಮಾಡಕ್ಕೆ ನಂಗೆ ಅವಶ್ಯಕತೆ ಇಲ್ಲ ವಕೀಲ್ ಸರ್. ನೀವು ಹೇಳೋದೆಲ್ಲ ಇದಕ್ಕೆ ಹಿಂದೆ ಇರೋ ಪೊಲೀಸವ್ರಿಗಿರ್ಬೋದು, ಇಲ್ಲ ಮುಂದೆ ಬರೋ ಪೊಲೀಸವ್ರಿಗಿರ್ಬೋದು. ಆದರೆ ಈ ವಿನಾಯಕ ಯಾವುದು ನಡೆಯಕ್ಕೆ ಬಿಡೋದಿಲ್ಲ. ಬಿಡಲ್ವಾ? ಏಯ್, ನಾನು ಎಣ್ಣೆ ಹೊಡೆದಿರೋ ನಶಲಿದ್ದೀನಿ, ನೀನ್ ಯೂನಿಫಾರ್ಮ್ ಹಾಕಿರೋ ನಶಲಿದ್ಯಾ? ಏನ್ ನಡೀತೆ ಅಂತ ನೋಡು. ಏನ ನೀರಿಲ್ದಿರೋ ಕಾಡಿಗೆ ಕಳಿಸ್ಬಿಡ್ತೀಯಾ? ಚೇಚೆ, ನೀನ್ ಇಲ್ಲೇ ಇರ್ತೀಯ, ಆದ್ರೆ ಇದ್ರು ಇರ್ಲಾರಂಗಿರ್ತೀಯ. ಹಲ್ ಕಿತ್ತಿರೋ ಹಾವಿನ ತರ. ಏಯ್, ಇಲ್ಲಿವರೆಗೂ ಚಡ್ಡಿನಾದ್ರೂ ಬಿಟ್ಟಿದ್ದೀನಿ. ಏನಾದ್ರೂ ಮಾತಾಡಿದ್ರೆ ಬೆತ್ತಲೆ ಮಾಡಿ ಓಡಿಸ್ಬಿಡ್ತೀನಿ. ಹೋಗ ಆಚೆ. ಏಯ್, ಕರ್ಕೊಂಡೋಗಯ್ಯ. ಸಗ ಬಾರೋ. ವಿಷಯ ಗೊತ್ತಾಯ್ತಾ? ಮಿಸ್ಟರ್ ರಾಣಿ ರಿಲೀಸ್ ಆಗೋಳಂತೆ. ಹೌದಾ? ಏನ್ ಹೇಳ್ತಿದ್ಯಾ? ಸರಿ ಸರಿ, ನಾನು ನೋಡ್ಕೊಂತೀನಿ. ಅಯ್ಯಯ್ಯೋ ಅಯ್ಯಯ್ಯೋ. ಶಾಂತು ಒಂದ್ ವಿಷಯ ನಡೀತು, ನಿಂಗೆ ಗೊತ್ತಾ? ಗೊತ್ತಿಲ್ವೇ? ಸರಿ, ನಿನಗೆ ಗೊತ್ತಿಲ್ಲದೆ ಇರೋದೇ ಒಳ್ಳೇದು. ಒಂದ್ ಕೆಲಸ ಮಾಡು, ಈ ಜಾಗನ ಕಾಯಿ ಮಾಡ್ಬಿಟ್ಟು ನೀನ್ ಹೊರಡು. ಯಾಕೆ? ಏನಕ್ಕೆ ಅಂತ ಕೇಳ್ಬಿಡ. ನನಗೆ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ಲ. ಲೇ, ನೀರು ಓಡು. ನಿನಗೇನ್ ಸಪ್ರೇಟ್ ಆಗಿ ಹೇಳ್ಬೇಕೇನೋ? ಓಡ್ರು ಬೇಗ ಓಡ್ರು. ಆಚೆ ನಡೀರಿ, ಎಲ್ಲ ಆಚೆ ನಡೀರಿ. ಎಲ್ಲರನ್ನು ಕಳಿಸ್ಬಿಟ್ಟು ಅವ್ರ ಮಾತ್ರ ಒಳಗಡೆ ಇದಾರೆ. ಗೊತ್ತಿಲ್ವೇ? ಯಾಕೆಲ್ಲ ಹೊರಗಡೆ ಇದ್ದೀರಾ? ಏನೋ ಗೊತ್ತಿಲ್ಲ ಸರ್, ಆದ್ರೆ ಅವರು ಹೆಡ್ಡು 50-100 ಈಸ್ಕೊಂಡು ಇಡೀ ಜೀವನ ಹಂಗೇ ನಡ್ಸನ ಅನ್ಕೊಂಡಿದ್ನಲ್ಲ. ಬಲ್ಕಾಗ್ ಸಿಗುತ್ತೆ ಅಂತ ಪಂಪ್ ಹೊಡ್ಸ್ಬಿಟ್ಟಲ್ಲಯ್ಯ. ನಿನ್ನೇನ್ ಸಾಯಿಸೋದಲ್ದೆ ನನ್ನನ್ನು ಸಾಯಿಸ್ಬಿಡ್ತಾರಲ್ಲಯ್ಯ. ನನ್ಗೋಡ್ ಯಾರತ್ರ ಹೇಳ್ಕೊಳ್ಳಿ? ತಾತ ಇದ್ದಿದ್ದಿ ಒಬ್ರೆ ನಿಮ್ಮನ್ನು ಕೊಂದು ಫೋಟೋಲಿ ಫ್ರೇಮ್ ಹಾಕಿ ಇಟ್ಬಿಟ್ಟವ್ರಲ್ಲಯ್ಯ. ಅಯ್ಯೋ, ಈಗ ನಾವ್ ಏನ್ ಮಾಡ್ಲಿ? ಹೆಡ್ಡು, ನಾನ್ ಯಾರು ಅಂತ ಗೊತ್ತು ತಾನೆ? ಯಾರೋ ನೀನು? ಹೇಳೋ ನೀನೊಬ್ಬ ಖಾಲಿ ಡಬ್ಬ. ಎಲ್ಸ ಕೈನಾ? ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಚಾನ್ಸ್ ಕೇಳ್ಕೊಂಬರೋ ಹುಡುಗರ್ನೆಲ್ಲ ಸೇರಿಸ್ಕೊಂಡು ನೀನ್ ಬಿಲ್ಡಪ್ ತಗೊಳಕೋಸ್ಕರ ಆ ಹುಡುಗರ್ನ ಯೂಸ್ ಮಾಡ್ಕೊಂಡಿರೋ ವಿಷಯ ನನಗ್ ಗೊತ್ತು. ಈ ವಿಷಯ ಮಿಸ್ಟರ್ ರಾಣಿ ಗೊತ್ತಾದ್ರೆ ನಾನು ಒಳಗಡೆ ಇರ್ಬೇಕಾದಾಗ ನೋಡಕ್ ಬರ್ದಿರೋ ಮಕ್ಕಗಳೆಲ್ಲ ಈಗ ಆಚೆ ಬಂದು ನೋಡ್ತಾ ಇರೋದಕ್ಕೆ
ಖುಷಿ ಆಯ್ತು. ಬಂದ ವಿಷಯ ಏನ್ ಹೇಳಿ? ಅಕ್ಕ, ನೀವು ಜೈಲ್ ಹೋದಾಗಿಂದ ನಮ್ಮ ಕೆಲಸ ಎಲ್ಲ ನಿಂತೋಗಿದ್ಯಾಕ? ಊರ್ ಜನಗಳಿಗೆ ನಮ್ಮ ಮೇಲೆ ಇರೋ ಭಯ ಎಲ್ಲ ಹೊರಟೋಯ್ತಕ್ಕ. ಇದರಲ್ಲಿ ಹೊಸ್ದಾಗಿ ಬಂದಿರೋ ಪೊಲೀಸ್ ಬೇರೆ ಊರ್ನೇ ಅಲ್ಲಾಡಿಸ್ತಾವನೆ. ಪಿಕ್ ಪ್ಯಾಕೆಟ್ ಮಾಡೋರಿಂದ ಹಿಡಿದು ಕಳ್ಳತನ ಮಾಡೋರವರೆಗೂ ಎಲ್ಲ ಹೆದರು ಬಿಟ್ಟಿದಾರಕ್ಕ. ಅಕ್ಕ, ಕೂಲಿ ಮಾಡೋ ಕೆಲಸದವ್ರು ಕೂಡ ನಮ್ಮ ಜೊತೆ ಬರೋಕೆ ಹಿಂಜರಿತಾವ್ರೆ. ಇದು ಹಿಂಗೆ ಬಿಟ್ರೆ ನಮ್ಮ ಮೇಲಿರೋ ಭಯ ಹೋಗಿ ಪೊಲೀಸ್ ಮೇಲಿರೋ ನಂಬಿಕೆ ಜಾಸ್ತಿ ಆಗ್ಬಿಡುತ್ತಕ್ಕ. ಇದನ್ನ ಹಿಂಗೆ ಬಿಡ್ಬಾರ್ದಕ್ಕ. ನೀವ್ ಹಳೆ ಮಿಸ್ಟರ್ ರಾಣಿಗೆ ಮತ್ತೆ ಬರ್ಬೇಕಕ್ಕ, ನೀವಿರ್ಬೇಕಕ್ಕ. ಆದ್ರೆ ಅವನಿಗೆ ಜಗತ್ತಲ್ಲ ಇರ್ಬಾರ್ದಕ್ಕ. ನಾನ್ ಜೈಲೊಳಗೆ ಇರ್ಬೇಕಾದ್ರೆ ನನ್ ಮುಖ ನೋಡಕ್ ಬರ್ದೇ ಇರೋರು ಈಗ ಅದು ಇದು ಅಂತ ಕಂಪ್ಲೇಂಟ್ ಹೇಳಕ್ ಬಂದಿದ್ದೀರಾ? ಕೇಳೋದಕ್ಕೇನೋ ತುಂಬಾ ಖುಷಿಯಾಗಿದೆ, ಆದ್ರೆ ನೀವ್ ಕೇಳಿದ್ದನ್ನ ಮಾಡಕ್ಕಾಗಲ್ಲ ಅಂತ ಹೇಳೋದಿಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಇಲ್ಲಿವರೆಗೂ ಬರೀ ರೌಡಿಸಂ ಮಾಡಿದ್ ಮಿಸ್ಟರ್ ರಾಣಿ ಇನ್ಮೇಲೆ ರಾಜಕೀಯ ಮಾಡ್ಬೇಕಂತ ಡಿಸೈಡ್ ಮಾಡ್ದೆ. ನಮ್ ಮುಂದೆ 1000 ಜನ ತಲೆ ತಗ್ಸಿದ್ರು ರಾಜಕೀಯದ ಮುಂದೆ ನಾವು ಗುಲಾಮ್ರೆ ತಾನೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಈ ರೌಡಿಸಂನೆಲ್ಲ ನಾವು ಬಿಟ್ಟು ನಾನೇ ರಾಜಕೀಯಕ್ಕೆ ಇಳಿದು MLA ಆಗೋಣ ಅಂತ ನಿರ್ಧಾರ ಮಾಡ್ದೆ. ಅಲ್ಲಿವರೆಗೂ ಯಾರು ನನ್ನ ನೋಡಕ್ ಬರ್ಬಾರ್ದು, ನನ್ನ ಹೆಸರು ಎಲ್ಲೂ ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗಕ್ಕ? ನಾನು ಹೊರಗಡೆ ಬರಕ್ಕೆ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇಜಾರಾದವ್ರಿಗಿಂತ ಖುಷಿ ಪಟ್ಟವರೇ ಜಾಸ್ತಿ. ಈಗ ನಾನು ಮತ್ತೆ ಹಳೆ ಮಿಸ್ಟರ್ ರಾಣಿ ತರ ಆದೆ ಅಂದ್ರೆ ಸಂತೋಷ ಪಡೋನ್ ಒಬ್ನೂ ಇರಲ್ಲ. ಈಗ ಹೇಳಿ, ನಾನು ಮತ್ತೆ ಹಳೆ ಮಿಸ್ಟರ್ ರಾಣಿ ಆಗ್ಬೇಕಾ? ಈಗೆಲ್ಲರೂ ಹೊರಡಿ. ಏ ಪರಮ, ಅಧ್ಯಕ್ಷರು ನೋಡಕ್ಕೆ ಏರ್ಪಾಟ್ ಮಾಡು. ಛೇ, ಅವಳನ್ನ ಇಂಪ್ರೆಸ್ ಮಾಡೋಕ್ಕೋಗಿ ಮಿಸ್ಟರ್ ರಾಣಿ ಅಕ್ಕನ ತಮ್ಮನ ಹೊಡೆದಾಕ್ಬಿಟ್ಟೆ. ಇವಾಗ ಹೆಂಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಏನಾಯಿತು? ಅಪ್ಪ ಫೋನೇ ಎತ್ತುತ್ತಾ ಇಲ್ವಲ್ಲ. ಸರಿ, ಬೇರೆ ದಾರಿನೇ ಇಲ್ಲ. ಇದಕ್ಕೆಲ್ಲ ಅಪ್ಪ ಹೇಳ್ಕೊಟ್ಟಿರೋ ಮಂತ್ರನೇ ಸರಿ. ನಮ್ಗೆ ಕೆಲಸ ಆಗ್ಬೇಕು ಅಂದ್ರೆ ಕಾಲ್ ಮುಗಿಬೇಕು, ಇಲ್ಲ ಅಂದ್ರೆ ಕಾಲ್ ಮುರಿಬೇಕು. ಅವಾಗ್ಲೇ ನಾವು ಜೀವನದಲ್ಲಿ ಉದ್ಧಾರ ಆಗೋದು. ಓ ನನ್ನ ದೇವತೆ, ನನ್ನನ್ನು ಕ್ಷಮಿಸ್ಬಿಡು ದೇವತೆ. ಎಲ್ಲೆಲ್ಲ ಹುಡುಗರೆ ನೀನ್ ಇಲ್ಲೇ ಇದ್ಯಾ? ಎದಳೋ ಮೇಲೆ ಎತ್ರೋ ಅವನ್ನ. ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಕ್ಕ, ನನ್ನನ್ನು ಕ್ಷಮಿಸ್ಬಿಡಕ್ಕ. ಇಳಿಯೋ ಕೆಳಗೆ. ಕ್ಷಮಿಸಿದೀನಿ ಅನ್ನಕ್ಕ. ನನ್ನನ್ನು ಕ್ಷಮಿಸಿದ ಭೂಮಿ ಮೇಲಿರೋ ದೇವತೆ ನಿಂಗೆ ದೊಡ್ಡ ನಮಸ್ಕಾರ. ಕತ್ತಿ, ಹಗ್ಗ, ಇದು ವಿಷದ ಬಾಟ್ಲು. ಇದ್ರಲ್ಲಿ ಏನಾದ್ರೂ ಯೂಸ್ ಮಾಡಿ ನನ್ನ ಕೊಲ್ಲಕ್ಕ. ನಿನ್ ಕೋಪ ಕಮ್ಮಿ ಆಗ್ಲಿ, ಆದ್ರೆ ಅದಕ್ ಮುಂಚೆ ನಾನು ಹೇಳೋದ್ ಕೇಳಕ್ಕ. ನೀನ್ ಸಾಯಿಸೋದ ಅಥವಾ ಗುಂಡಿ ತೊಗೊಂಡು ಉಳೋದ ಅಂತ ನಾವು ಡಿಸೈಡ್ ಮಾಡ್ತೀವಿ. ನಾನು ಪೂಜಾರಿ ಹತ್ರ ಮಾತಾಡ್ತಲ್ಲ, ಸ್ಟ್ರೈಟ್ ಆಗಿ ದೇವತೆ ಹತ್ರ ಮಾತಾಡ್ತಾ ಇದ್ದೀನಿ. ಇವನು ನಂಬೇಡ್ರಕ್ಕ. ನಿಮ್ಮನ್ನ ಆಳಕ್ಕೋ ಅಳ್ಸಕ್ಕೋ ಬಂದಿಲ್ಲಕ್ಕ. ಕನ್ನಡ, ತೆಲುಗು, ಮರಾಠಿ, ಗುಜರಾತಿ, ನೇಪಾಳಿ ಆಲ್ ಲ್ಯಾಂಗ್ವೇಜಸ್ ಅಲ್ಲೂ ನಿಮ್ ತರ ವಿಲನ್ ಜೊತೆ ಇದೇ ತರ ಮಾತಾಡ್ತಾರಕ್ಕ. ಅದಕ್ಕೆ ನಾನು ಮಾತಾಡ್ದೆ. ತುಂಬಾ ಕಿಂಡಲ್ ಆಗಿ ಮಾತಾಡಿದ್ಯಾ. ಒಂದ್ ವೇಳೆ ನಂಗೆ ಕೋಪ ಬಂದ್ ನೀನ್ ಅಲ್ಲೇ ಹೊಡಿ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೆ? ಯೋಚನೆ ಮಾಡ್ತಿರ್ಲಿಲ್ಲ, ಅಲ್ಲೇ ಕಾಲಿಗೆ ಬಿದ್ದ್ಬಿಡ್ತಿದ್ದೆ. ಇನ್ನು ಏನಕ್ಕ ಅವನ ಮಾತಾಡಕ್ ಬಿಟ್ಟಿದ್ದೀರಾ? ಬೇಕಾದ್ರೆ ಮಾಡ್ತೋರ್ಸ. ನಾನು ಆಡಿಷನ್ಗೆ ಬಂದಿದ್ದೀನಿ, ಕೋಪ ಮಾಡ್ಕೊಂಬೋಣ. ಅಕ್ಕ, ಈ ಊರಲ್ಲಿ ಮಟನ್ ಸುಕ್ಕ, ನಾಟಿ ಕೋಳಿ ಎಲ್ಲ ಫೇಮಸ್ ಅಂತ ಹೇಳಿದ್ದಾರೆ. ಸ್ಟೇಷನ್ ನೀವು ಬ್ಯಾನ್ ಮಾಡಿದ್ಮೇಲೆ ಸಿಂಗಲ್ ಟೀಗೂ ಗತಿ ಇಲ್ಲ. ಈ ಟೀ ಅಂಗಡಿಲಿ, ಹೋಟ್ಲುಗಳಲ್ಲಿ ಸೌಂಡ್ ಕೊಡಕ್ ಪರ್ಮಿಷನ್ ಕೊಟ್ರೆ ನಿಮ್ಗೆ ಪುಣ್ಯ ಬರುತ್ತೆ. ನಿಮ್ಮಂತವ್ರ ಹೆಂಗೋ ನಂಬೋದು? ನಿಮ್ ತಮ್ಮಂದ್ರನ್ನೆಲ್ಲ ನಂಬ್ತಿರಲ್ವಾ, ನನ್ನೂ ತಮ್ಮ ಅನ್ಕೊಳ್ಳಿ. ನನಗೆ ಗೊತ್ತಿರೋ ನಿನ್ ಮನ್ಸಿಂದ ಒಳ್ಳೆಯವನಕ್ಕ. ಓವರ ಮಾಡಿದ್ರೆ ಕಳ್ಸ್ಕೊಟ್ಬಿಡೋಣ. ಇದು ಪಾಯಿಂಟ್ಗೆ ಪಾಯಿಂಟ್ ಆಗ್ತಾನಲ್ಲ, ಅದಕ್ಕೆ ನನಗೆ ಪಾಯಿಂಟ್ ಪರ್ಮಿಷನ್ ಅಂತ ಹೆಸರಿಟ್ಟಿರೋದು. ಅಕ್ಕ, ನೀನ್ ಮಾಡೋ ಒಡಿ ಬಡಿ ಚುಚ್ಚು ಸಾಯಿಸೋ ಎಲ್ಲದಕ್ಕೂ ಫುಲ್ ಸಾಥ್ ಕೊಡ್ತೀನಿ, ನನ್ ನಂಬಿ. ಇಲ್ಲಿ ನೋಡು, ನಾನ್ ನಂಬೋವರ್ಗುನೆ ನಾನ್ ನಿನ್ಗೆ ಒಳ್ಳೆವಳು. ಇವಾಗ ಹೋಗು. ಗೂಗಲ್ ಅಲ್ಲಿ ನಂಬಿಕೆ ಅಂತ ಟೈಪ್ ಮಾಡಿದ್ರೆ ವಿನಾಯಕ ಅಂತ ಹೆಸರು ಬರುತ್ತೆ. ಬರ್ತೀನಕ್ಕ. ತಮ್ಮ, ಗಡ್ಡ ಹುಷಾರಾಗಿ ನೋಡ್ಕೊಳಪ್ಪ. ಮಧು ಫೋನ್. ಮಧು, ಏನಮ್ಮ ಮಧು, ಫೋನ್ ಬರ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು ನಿನ್ಗೆ? ಗೊತ್ತಾಗಿಲ್ಲಪ್ಪ. ಮುಖದಲ್ಲೇ ಗೊತ್ತಾಗ್ತಿದೆ. ಏನಾಗಿದೆ ನಿಂಗೆ? ಏನಿಲ್ಲ. ಯಾರೇ ಆದ್ರೂ ಅವ್ರ ಮನ್ಸಲ್ಲಿ ಏನ್ ನೋಡ್ತಾ ಇದೆ ಅಂತ ಅವ್ರ ಮುಖ ನೋಡೇ ಕಂಡಿಡಿತೀನಿ. ನಿನಗೇನ್ ಪ್ರಾಬ್ಲಮ್ ಹೇಳು? ನನಗೇನಪ್ಪ, ನಾನು ಆರಾಮಾಗೇ ಇದ್ದೀನಿ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತು. ನನಗ್ ಮಾತ್ರ ಅಲ್ಲಮ್ಮ, ಹೆಣ್ಮಕ್ಳೇನೆತ್ತಿರೋ ಎಲ್ಲ ತಂದೆಯರಿಗೂ ಗೊತ್ತು. ಹೇಳು, ನೀನೇನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಅದೇನಂತ ನನಗೆ ಹೇಳು. ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ. ಹೇಳು. ಹೇಳ್ತೀನಪ್ಪ. ನಮಸ್ಕಾರ ಅಧ್ಯಕ್ಷರೇ. ಅಣ್ಣ. ನಾನೇ ಬಂದು ನೋಡೋಣ ಅನ್ಕೊಂಡಿದ್ದೆ. ಪರವಾಗಿಲ್ಲ ಅಧ್ಯಕ್ಷರೇ,
ನನ್ನ ತಮ್ಮಂದಿರ್ ಬಿಟ್ರೆ ನಾನು ಜೈಲಲ್ಲಿ ಇದ್ದಾಗ ನನ್ನ ಜಾಸ್ತಿ ನೋಡಕ್ ಬಂದಿದ್ ನೀವೇ ತಾನೇ. ಅದ್ ನನ್ನ ಕರ್ತವ್ಯನಮ್ಮ. ಸರಿ, ಆಮೇಲೆ ಅಧ್ಯಕ್ಷರು ಮಾಡ್ತಿದ್ ಎಲ್ಲಾ ಕೆಲ್ಸದಲ್ಲೂ ಈ ರಾಣಿ ಜೊತೆಗಿದ್ಲು, ರಾಜಕೀಯ ಬಿಟ್ಟು. ಇಡ್ಲಿ ಅಂಗಡಿಯಲ್ಲಿ ಹಾಫ್ ಬಾಯ್ಲು ಆಮ್ಲೆಟ್ ಹಾಕೊಂಡಿದ್ ನನ್ನ ಈ ಊರೇ ನೋಡಿ ಭಯ ಪಡೋ ತರ ಮಾಡಿದ್ದು ನಮ್ಮ ಅಧ್ಯಕ್ಷರೇ ತಾನೆ. ಅದೇ ತರ ರಾಜಕೀಯದಲ್ಲೂ ನೀವ್ ನನ್ನ ಬೆಳೆಸಿದ್ರೆ ನಾವುಗಳು ಚೆನ್ನಾಗಿರ್ತೀವಿ ಅಧ್ಯಕ್ಷರೇ. ಅಮ್ಮ, ಕೆಲವು ಕುಟುಂಬ ಚೆನ್ನಾಗೇ ಇರುತ್ತೆ, ಆದ್ರೆ ನಿನ್ನಿಂದ ಸುಮಾರು ಕುಟುಂಬ ಹಾಳಾಗ್ಬಿಡುತ್ತಲ್ಲ. ಯಜಮಾನ್ರೆ, ಅಕ್ಕ ಮುಂಚೆ ತರ ಇಲ್ಲ, ಈಗ ತುಂಬಾ ಬದಲಾಗಿದ್ದಾರೆ. ಅಧ್ಯಕ್ಷರೇ, ನಾನ್ ಹೇಳ್ರೆ ನೀವ್ ನನ್ನ ನಂಬೋದಿಲ್ಲ ಅಧ್ಯಕ್ಷರೇ. ನಾನ್ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಒಂದ್ ಹಸ್ದಿರೋ ಹಸು ಊಟ ಹಾಕಿದ್ರೆ 1000 ಜನಕ್ಕೆ ಅನ್ನದಾನ ಮಾಡಿದ ಸಮ. ಅಯ್ಯಯ್ಯೋ. ಈಗ ಒಂದ್ ಹಸುಗೆ ಹಸುವಾಗಿ ನಿಂತಿದೆ. ನೋಡಮ್ಮ, ನೀನೊಂದ್ ನಿರ್ಧಾರ ಮಾಡಿದ್ರೆ ಅದನ್ನ ಚೇಂಜ್ ಮಾಡಲ್ಲ ಅನ್ನೋದು ನನ್ಗೆ ಗೊತ್ತು. ಇವಾಗ ವಿಷಯ ಏನ್ ಹೇಳು? ಏನು ಇಲ್ಲ ಅಧ್ಯಕ್ಷರೇ, ಬರೋ ಎಲೆಕ್ಷನ್ ಅಲ್ಲಿ ನಮ್ ಕ್ಯಾಟಗರಿಯಲ್ಲಿ ನಮ್ಗೊಂದ್ ಸೀಟ್ ಕೊಡ್ಸಿ. ಸರಿ, ಇದನ್ನೆಲ್ಲ ಕೇಳ್ಬೇಕೇನಮ್ಮ? ಪ್ರೀತಿಯಿಂದ ಆಜ್ಞೆ ಮಾಡ್ತಿದ್ಯಾ? ಸರಿ, ನಾನು ಇನ್ನೇನು ಹೇಳಲಿ. ಸರಿ, ಕೆಲಸ ಶುರು ಮಾಡು, ನಾನು ದೊಡ್ಡವರ ಮಾತಾಡ್ತೀನಿ. ಬರ್ತೀನಿ ಅಧ್ಯಕ್ಷರೇ. ಸರಿ, ಹೋಗ್ಬಾ ಅಮ್ಮ. ಕಪ್ಪ ಕಾಣಿಕೆ ಕೊಟ್ಟಾಯ್ತಕ್ಕ. ನೀವು ಅಧಿಕಾರದಲ್ಲಿ ಇರೋದನ್ನ ನಾವು ನೋಡ್ಬೇಕು. ಅಧಿಕಾರ ನಮ್ದೇನೆ, ನೀನು ಕೆಲಸ ಮಾಡು, ಮಿಕ್ಕಿದೆಲ್ಲ ನಿನ್ನೆ ಹೊಡ್ಕೊಂಡ್ ಬರುತ್ತೆ. ಸರಿ ಅಕ್ಕ. ಅಣ್ಣ ನೀನ್ ಬಾ. ನಿಮ್ಮಿಂದ ಏನೋ ಬೇಕು ಅಂತ ಮಾಡ್ತಿಲ್ಲ ಅಕ್ಕ, ನಿಮ್ ಎದುರುಗಡೆ ಯಾರು ಇರಬಾರ್ದು ಅಂತ ಮಾಡ್ತಿರೋದು. ನನ್ ಎದುರು ಬೇರೆ ಯಾರು ನಿಂತ್ಕೋತಾರಾ? ಅದಕ್ಕೆ ಮತ್ತೆ ಔಟ್ ಬರ್ಬೇಕು. ನೀನ್ ಟೆನ್ಷನ್ ಆಗ್ಬೇಡ. ಬನ್ನಿ ಅಣ್ಣ. ಅಕ್ಕನ್ ನೋಡಿದ್ರೆ ಅಮ್ಮನ್ ನೋಡ್ದಂಗೆ ಆಗುತ್ತೆ. ಇದರಲ್ಲಿ 2 ಕೋಟಿ ಇದೆ ಅಕ್ಕ, ಸೆಟ್ ಕೊಡಕ್ ಹೇಳಿದ್ರು. ಆ ಬಿಸ್ಕೆಟ್ ಮ್ಯಾಟ್ರನ್ನ ಯಾರು ಕ್ಲಿಯರ್ ಮಾಡಿದ್ದು? ಅಕ್ಕ ತಾನೇ ಕ್ಲಿಯರ್ ಮಾಡಿದ್ದು. ಅಕ್ಕ ಏನಾದ್ರು ಬಂದು ಈ ವಿಷಯನ ಕ್ಲಿಯರ್ ಮಾಡಿಲ್ಲ ಅಂದ್ರೆ ತಿಳ್ಕೊ, ನಿಮ್ ಶೇಟು ರಾಜಸ್ಥಾನಕ್ಕೆ ಹೋಗಿ ಒಂಟೆ ಸಾಕ್ಬೇಕಾಗಿತ್ತು. ನಿಮ್ ಸೇಟನ್ನ ಕೇಳ್ದೆ ಅಂತ ಹೇಳಿ. ನಿಮ್ ಸಂತೋಷನೇ ನಮ್ ಸಂತೋಷ ಅಕ್ಕ. ಹೋಗ್ಬಿಟ್ಟ. ಯಜಮಾನ್ರೆ, ಮಿಸ್ಟರ್ ರಾಣಿ ಹೊರಗಡೆ ಬಂದಿದ್ದಾಳಂತೆ. ವಿಷಯ ತಿಳಿತು. ದೊಡ್ಡ ಯಜಮಾನ್ರ ನೋಡಿ ಸೀಟ್ ಕೇಳಿದಾರಂತೆ, ಅದ್ ಗೊತ್ತಾ? ಸೀಟ್ ಕೇಳಿದ್ರು. ದೊಡ್ಡವ್ರು ಏನಂದ್ರು? ದೊಡ್ಡವ್ರು ಇನ್ನೇನ್ ಹೇಳ್ತಾರೆ? ಯಾವಾಗ ನೋಡಿದ್ರು ನೀವು ಸುಮ್ಮನೆ ಇರ್ತೀರಾ? ಅವಳು ಸೀಟ್ ತಗೊಂಡೋಗ್ತಾಳೆ. ಸೀಟ್ ಕೊಟ್ರೆ ಸಾಕ? ಓಟ್ ಹಾಕೋ ಜನಗಳು ತಾನೆ. ಹಂಗ ಅನ್ಕೊಂಬಿಡಿ ಯಜಮಾನ್ರೆ. ಹೆಂಗಿದ್ದವಳು ಹೆಂಗ್ ಬೆಳ್ದ್ ನಿಂತವಳು ನೋಡಿದಿರಿ ತಾನೆ. ಹೊರಗಡೆ ಬಂದಿದ ತಕ್ಷಣ ಎಲೆಕ್ಷನ್ ನಿಂತವಳು ಅಂದ್ರೆ ಏನೋ ಸ್ಕೀಮ್ ಹಾಕೊಂಡಿದ್ದಾಳೆ ಅಂತ ತಾನೆ. ರೌಡಿಸಮ್ ಮಾಡ್ಕೊಂಡು ಜನಗಳನ್ನ ಭಯ ಪಡಿಸೋಕೆ ರಾಜಕೀಯ ಮಾಡೋಕ್ಕೂ ಬರಲ್ಲ, ಒಳ್ಳೆ ಹೆಸರು ತಗೊಳಕ್ಕೂ ಆಗಲ್ಲ, ಬಡ್ಡಿ ವಸೂಲಿ ಮಾಡೋ ತರ ಓಟ್ ಎಲ್ಲ ತಗೊಳಕ್ಕಾಗಲ್ಲ. ಹಾಗಿದ್ರೆ ಒಂದೇ ಸೀಟ್ ತಾನೆ, ಅದನ್ನ ಇಟ್ಕೊಂಡು ನಮ್ಗೇನ್ ಮಾಡಕ್ಕಾಗುತ್ತೆ? ನಮ್ಗೆ 4 ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಳು ಒಬ್ಳು ಸಾಕಲ್ವಾ ನಮ್ಮ ಹುಡುಗರು ರೋದನೆ ಕೊಡೋದಿಕ್ಕೆ? ಸರಿ, ಈಗೇನ್ ಮಾಡೋಣ? ಅದಕ್ಕೊಂದೇ ದಾರಿ ಇರೋದು. ಈ ಎಲೆಕ್ಷನ್ ಅಲ್ಲಿ ದೊಡ್ಡವ್ರು ಅವಳು ಕೊಡ್ಬೇಕು ಅನ್ಕೊಂಡಿರೋ ಏರಿಯಾನ ನೀವ್ ಕೇಳಿಸ್ಕೊಳ್ಬೇಕು. ನೀವ್ ನಿಂತ್ಕೊಂಡು MLA ಆಗ್ಬೇಕು. ಅವಳು ರಾಜಕೀಯಕ್ಕೆ ಬರ್ಲೇಬಾರ್ದು. ಯಾವತ್ತೂ ಅವಳು ನನ್ನ ಎದುರಾಳಿ ಅಂತ ನಾನು ಅನ್ಕೊಂಡೇ ಇಲ್ಲ. ಅದಕ್ಕೆ ಅವಳಿಗೆ ಯೋಗ್ಯತೆನೂ ಇಲ್ಲ. ಇದ್ರೆ ಈ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ನನಗೂ ಸರಿ ಅಂತ ಅನಿಸ್ತಾ ಇದೆ. ಹಲೋ, ಯೋ ಏನಯ್ಯ, ಆ 4ನೇ ಫ್ಲೋರ್ ಇಂದ ಯಾವನೋ ಒಬ್ಬ ಇಲ್ಲಿ ಬಿಸಾಕುದ್ನಲ್ಲ, ಸಿಕ್ಕುದ್ನ ಇಲ್ವಾ? ನನಗೆ SP ಫೋನ್ ಮೇಲೆ ಫೋನ್ ಮಾಡ್ತವ್ರೆ. ಎಲ್ಲವನು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಕಮೆಂಟ್ ಆಗ್ತವ್ರೆ. ಬೇಗ ಹಿಡಿದೆ ಯಾವನ. ಸರಿ ಸರ್. ಛೇ, ಸೈಬರ್ ಕ್ರೈಮ್ ಬಿಟ್ಬಿಟ್ಟು ನಮ್ಗೆ ಹಾಕೊಂಡು ಟಾರ್ಚರ್ ಕೊಡ್ತಾವನೆ. ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ಯೋ, ಇಲ್ಲಿನ 4ನೇ ಮಾಡಿಂದ ಬಿಸಾಕಿದ್ರಲ್ಲ, ಆ ಸಮಸ್ಯೆ ಕಣ್ರಿ. ಸರ್, ನಾವು ಗೌರ್ಮೆಂಟ್ ಕೆಲಸದಲ್ಲಿರೋರು, ಪೆನ್ಷನ್ ಬರೋರ್ಗು ಟೆನ್ಷನ್ ಆಗಬಾರ್ದು. ಯೋ, ನಾನು ಎಷ್ಟೊಂದು ಸಂಭಾಳಿಸೋದು ಮುಗಿತಾ ಇಲ್ವೇ? ಸರ್, ಆ ಕೇಸಲ್ಲಿ ಸಿಕ್ಕಿದ್ದು ಇಬ್ರೇನಾ ಅಥವಾ ಓಡೋಯ್ತಲ್ಲ ಆ ಇಲಿರುನಾ? ಎರಡನೇದಯ್ಯ, ಜನರನ್ನ ಹೆಂಗಾದ್ರೂ ಹಿಡಿಬೋದು, ಇಲಿನೆಲ್ಲಿಂದ ಹಿಡಿಯೋಣ? ಕರೆಕ್ಟ್ ಸರ್. ಸರ್, ಏನು? ನನಗೊಂದು ಚಿಕ್ಕ ಡೌಟು. ಇಲಿನೂ ಹಿಡಿಯಲ್ಲ ಅಂತನಾ? ಅಯ್ಯೋ, ಸುಮ್ಮನೆ ಇರಯ್ಯ. ಇಲಿನ ಬೋನಾ ಕಿಡ್ಬಿಡ್ಬೋದು. ಈಗ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕಪ್ಪೆನ ಸಾಯಿಸಲ್ವಾ? ಅದೇ ತರ ಬಾಡುಟ ಅಂತ ಬಂದ್ರೆ ಒಂದು ನಾಟಿ ಕೋಳಿ ತಗೊಂಡು ರೆಕ್ಕೆ ಎಲ್ಲ ಕಿತ್ತಾಕಿ ಬಿಸಿನೀರಲ್ಲಿ ಅದ್ದಿ ಎತ್ತಲ್ವಾ? ಸ್ಕಿನ್ ಇರೋದು 150, ಸ್ಕಿನ್ ಇಲ್ಲ ಅಂದ್ರೆ 200 ರೂಪಾಯಿ ಕೊಟ್ಟು ತಗೊಬಂದು ತಿನ್ನಲ್ವಾ? ಮೇಕೆನು ತಿಂತೀವಿ, ಕುರಿನೂ ತಿಂತೀವಿ, ರೋಡಲ್ಲಿ ಹೋಗ್ತಾ ಇರೋ ಅವನು ಬಡದು ತಿಂದಾಕ್ತಿವಿ. ಇದನ್ನೆಲ್ಲ ಕೇಳ್ದಲ್ಲ ಇರೋ ನಿಮ್ ಕಮಿಷನರು ಇಷ್ಟು ಚಿಕ್ಕ ಇಲಿನ ಯಾವನೋ ಬಿಸಾಕ್ದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮಗೆ ಇಷ್ಟು ಟಾರ್ಚರ್ ಕೊಡ್ತಾ ಇದ್ರಲ್ಲ, ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಸ್ಟೇಷನ್ ಬಂತು ಸರ್. ಸರ್ ಭಿಕ್ಷೆ ಹಾಕಿ ಸರ್. ಯಾಕೆ ಭಿಕ್ಷೆ ಎತ್ತುತ್ತಾ ಇದ್ದೀರಾ? ವಾಲ್ ಹಾಕರೆ ಯಾವನ ನೀನು? ನೋಡಿದ್ರೆ ಗೊತ್ತಾಗಲ್ಲ. ತಗೊಂಡು ಒಂದು ಕೊಟ್ರೆ ಅಂದ್ರೆ ಕಾಯಕವೇ ಕೈಲಾಸ ಅನ್ನೋರು ನಾವು. ಎಷ್ಟು ಧೈರ್ಯ ಇದ್ರೆ ಪೊಲೀಸ್ ಅವ್ರ ಹತ್ರನೇ ಬಂದು ದುಡ್ಡು ಕೇಳ್ತೀಯಾ? ನಿನ್ನ ಇದಕ್ ಮುಂಚೆ ಈ ಏರಿಯಾದಲ್ಲಿ ನೋಡೇ ಇಲ್ವಲ್ಲ. ಸೀಸನ್ ತಕ್ಕ ಹಾಗೆ ಹೇರ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ದೊಡ್ಡ ಎಣ್ಣೆ ಅಂಗಡಿ ಓನರು ಸೀಸನ್ ತಕ್ಕಂಗೆ ಚೇಂಜ್ ಮಾಡ್ತಾ ಇರ್ತಾನೆ.
ಒಳ್ಳೆ ವ್ಯಾಪಾರ, ಸಕ್ಕ ದುಡ್ಡು ಮಾಡ್ಬಿಟ್ಟಿದ್ಯಲ್ಲ. ಇನ್ನೇನ್ ಮಾಡ್ದಣ್ಣ, ವ್ಯವಸಾಯ ಮಾಡಕ್ ನೀರಿಲ್ಲ, ರೈತ ಆತ್ಮಹತ್ಯೆ ಮಾಡ್ಕೋತಾವನೆ. 17 ವರ್ಷದ ಹುಡುಗಿನ 80 ವರ್ಷದ ಮುದುಕ ರೇಪ್ ಮಾಡ್ತಾವನೆ. ತರಕಾರಿಯಿಂದ ಹಿಡಿದು ಚಿನ್ನದವರೆಗೂ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಇಂಥದ್ರಲ್ಲಿ ನೀವ್ ಹೆಂಗ್ ನನ್ಗೆ ಧರ್ಮ ಮಾಡಕ್ಕಾಗುತ್ತೆ? ಒಂದ್ ವಿಷಯ ಬರ್ದಿಟ್ಕೊಳ್ಳಿ, ಈ ಜನ ಎಲ್ಲ ಒಂದಲ್ಲ ಒಂದಿನ ನಂತರನೇ ಆಗೋಗ್ತಾರೆ. ಭಿಕ್ಷೆ ಎತ್ತೋ ನನ್ನ ಮಗ, ಪಿಜ್ಜಾ ಫ್ಯಾಮಿಲಿಯಿಂದ ಬಂದಂಗೆ ಆಡ್ತಾ ಇದೀಯಾ. ಏನಣ್ಣ ಟೀ ಕುಡಿತೀಯಾ? ಅದೆಲ್ಲ ಏನು ಬೇಡ ಸರ್, ಬರೀ ಪಿತ್ತ, ಓನ್ಲಿ ಗ್ರೀನ್ ಟೀ. ಗ್ರೀನ್ ಟೀನಾ ಸರ್? TSP ಇಲಿ ತಪ್ಪಿಸ್ಕೊಂಡೋಯ್ತು ಅಂತ ನಿಮ್ಮನ್ನು ಬೈತಾ ಇದಾರಲ್ವಾ? ಈಗ ಇಲಿನೂ ಸಿಕ್ತು, ಬೋನು ಸಿಕ್ತು, ಅದನ್ನ ಇಡೋ ಜಾಗ ಯಾವುದು? ಇಷ್ಟೊಂದು ವಿಷಯ ತಿಳ್ಕೊಂಡಿರೋ ನೀನು ಇಲ್ಲಿರ್ಬಾರ್ದು. ನೀನ್ ಇರ್ಬೇಕಾಗಿರೋ ಜಾಗನೇ ಬೇರೆ. 3 ಹೊತ್ತು ಊಟ, ಮಲ್ಕೊಳಕ್ ಜಾಗ, ವಾರಕ್ಕೊಂದಿನ ಮಟನ್ ಸಾರು. ಓಕೆನಾ? ಇಲ್ಲಿ ಅಂತ ಹೇಳಿ ಪಟ್ಟನ್ ತಿಳ್ಕೊಂಡ್ಬಿಡ್ತೀನಿ. ನೋಡಿದ್ರ ಇಲ್ಲಿ ತಾನಾಗೆ ಬಂದು ಬಲೆಗೆ ಬೀಳ್ತಾ ಇದೆ. ನಡಿ ನಡಿ, ನಡಿ, ನಡಿ. ಒಳಗಡೆ. ಅಲ್ಲೋ, ನಾನು ಹೇಳೋದು ನೀನು ಅರ್ಥ ಮಾಡ್ಕೋತಾ ಇಲ್ಲ. ಅವಳು ಅನ್ಕೊಂಡಿರೋದೇ ಮಾಡೇ ಮಾಡ್ತಾಳೆ. ಗಾಂಚಲಿಂದ ಮಾತಾಡ್ತಿದ್ದವಳು ಆರಾಮಾಗಿದ್ದಾಳೆ. ಹಂಗಂದ್ರೆ ನೀವು ಅವಳಿಗೆ ಭಯ ಪಡ್ತಾ ಇದ್ದೀರಣ್ಣ? ಬಾಲು, ಎಲ್ಲಾ ದಿಕ್ಕಿಂದ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ನೀನು ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ನನ್ ಕಷ್ಟ ಏನಾದ್ರು ಗೊತ್ತಾಗುತ್ತೆ. ಒಳ್ಳೆ ನಿರ್ಧಾರ ತಗೊಂತೀರಾ ಅಂತಾನೆ ನಿಮ್ಮನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರೋದು. ಆ ಮಿಸ್ಟರ್ ರಾಣಿ ಆಟಕ್ಕೆಲ್ಲ ಎದುರ್ಕೊಂಡ್ರೆ ರಾಜಕೀಯ ಮಾಡೋದಕ್ಕಾಗಲ್ಲ ಅಣ್ಣ. ಒಳಗೋದವಳು ಹೊರಗಡೆ ಬರಲ್ಲ ಅನ್ಕೊಂಡ್ವಿ, ಹೊರಗಡೆ ಬಂದು ಈಗ ಪವರ್ ತೋರಿಸ್ತಾವಳಲ್ಲ. ಆಪೋಸಿಟ್ ಲಾಯರ್ ನಿಂದ ಹಿಡಿದು IPS ಆಫೀಸರ್ನು ಅಲ್ಲಾಡಿಸ್ಬಿಟ್ಟವಳೆ. ನೀನ್ ಹೇಳ್ದೆ ಅಂತ ನಿನ್ ಜಾತಿಯವ್ರಿಗೆಲ್ಲ ಸೀಟ್ ಕೊಡ್ಸೆ ತಾನೆ? ಈಗ ಒಂದ್ಸಲಿ ಬಿಟ್ಕೊಟ್ರೆ ಏನಾಗುತ್ತೆ? ಕುರ್ಚಿನೇ ಅಲ್ಲಾಡಿಸ್ತಾ ಇದ್ದೀರಲ್ಲ ಅಧ್ಯಕ್ಷರೇ. ನಾಳೆ ನಮ್ ಜಾತಿಯವರೆಲ್ಲ ಅಧಿಕಾರದಲ್ಲಿ ಮೆರಿತಾ ಇದ್ರೆ ನಾನೇನ್ ಬೆರಡು ಚಿಪ್ತಾ ಇರಲ್ಲ? ಅರ್ಥ ಮಾಡ್ಕೋ ಬಾಲು, ಸ್ವಲ್ಪ ಸುಮ್ನಿರು. ಅವಳು ತಮ್ಮ ಕಿತಾಪತಿ ಮಾಡದೆ ಸುಮ್ಮನೆ ಇರೋರಲ್ಲ. ಏನಾದ್ರೂ ಮಾಡಿ ಅದೇ ಕಾರಣ ಹಿಡ್ಕೊಂಡು ನಿನಗೆ ಸೀಟ್ ಕೊಡಿಸ್ತೀನಿ. ಮಾತು ಮರಿಬಾರ್ದು ಅಣ್ಣ. ನೀವು ಮಾತಿನ ಮೇಲೆ ನಿಲ್ತೀರಾ ಅಂತಾನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್, ಊರೆಲ್ಲ ದರೋಡೆ ಕೊಲೆ ಸುಲಿಗೆ ಮಾಡಿ ಅಕ್ಕ ತಮ್ಮ ಊರೆಲ್ಲ ಹಾಳು ಮಾಡಿ ಈಗ ಬಂದು ಸೀಟ್ ಕೇಳ್ತಾ ಇದಾರೆ. ಇವಳನ್ನ ನಂಬಿ ನಾನು ಸೀಟ್ ಕೊಟ್ಬಿಟ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ? ಯಾವ್ದೋ ಒಂದು ಕೆಲಸ ಮಾಡ್ಕೊಟ್ಲು ಅಂತ ಅವಳನ್ನ ಹತ್ರ ಸೇರಿಸ್ಕೊಂಡ್ರೆ ಇರ್ಲಾರ್ದಿರ ಇರುವೆ ಬಿಟ್ಕೊಂಡಂಗಾಯ್ತು. ಬಾಯ್, ನೀವ್ ಯಾಕಣ ಅಂತ ಜನಕ್ಕೆಲ್ಲ ಎದುರ್ಕೋತಾ ಇದೀರಾ? ಗೆಲ್ಲೋದು ಬಾಲೂನೆ, ಆದ್ರೆ ಅದಾದ್ಮೇಲೆ ಅವಳನ್ನ ನಾನು ಜೀವಂತವಾಗಿರಕ್ ಬಿಡಲ್ಲ. ಏನೋ ಒಂದು ಮಾಡು ಬಾಯ್, ಬಾಲುನ ಗೆಲ್ಸಿ ನೀನ್ ಪವರ್ ತೋರ್ಸು. ಅವಳೇನಾದ್ರೂ ಗೆದ್ರೆ ನಮ್ ಯಾರಿಗೂ ಉಳ್ಗಾಲ ಇಲ್ಲ. ನಾನು ಯಾಕೆ ಬರಕ್ ಹೇಳ್ದೆ? ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸಿದ್ರಂತೆ. ಇಲ್ವಲ್ಲ. ನಾನು ಎಲ್ಲೋದ್ರೂ ನನ್ನ ಹಿಂದೆ ಬರೋದು, ಅಲ್ಲಿ ಬಂದು ನನ್ನ ಮುಂದೆ ನಿಂತ್ಕೊಳ್ಳೋದು. ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ? ರೌಂಡ್ಸಲ್ಲಿ ಇರ್ಬೇಕಾದ್ರೆ ನೋಡ್ತಾ ಇದ್ದೆ. ಹೌದು, ನಾನು ರೌಂಡ್ಸಲ್ಲಿ ಇರಬೇಕಾದ್ರೇನೆ ನೋಡಿದ್ದು. ಏನ್ ಕಿಂಡಲ್ಲ? ಈಗ ಏನಕ್ಕೆ ಕರೆದೆ ಅದನ್ನ ಹೇಳೋ. ಇನ್ಮೇಲೆ ನನ್ನ ಹಿಂದೆ ಎಲ್ಲ ಬರಕ್ ಹೋಗ್ಬೇಡಿ, ಅದನ್ನ ಹೇಳಕ್ಕೆ ಕರೆದಿದ್ದು. ಸರಿ, ಬರಲ್ಲ. ನಾನು ಎಲ್ಲೋಗ್ತೀನಿ ಅಂತ ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಎಸ್, ಐ ಥಿಂಕ್ ಐ ಆಮ್ ಇನ್ ಲವ್. ನಾನು ಕೇಳಿದ್ದಕ್ಕೆ ಆನ್ಸರೇ ಹೇಳಿಲ್ವಲ್ಲ. ಅರ್ಥ ಆಯ್ತು. ನೀನ್ ಸ್ವಲ್ಪ ದಿನ ನನ್ನ ಹಿಂದೆ ಸುತ್ತು, ಆಮೇಲೆ ನೋಡೋಣ. ಹಿಂದೆ ಎಲ್ಲ ಬರಕ್ಕಾಗಲ್ಲ, ಜೊತೆಗೆ ಬರ್ತೀನಿ. ಏಯ್, ಅಕ್ಕ ಅಕ್ಕ, ನಿಮ್ ರಾಜಕೀಯ ಆಸೆಗೆ ಮಣ್ಣಕ್ ಬಿಡ್ರಕ್ಕ, ಮಣ್ಣು. ಏನೋ ಹೇಳ್ತಾ ಇದ್ಯಾ? ಅಕ್ಕ, ನಾನು ಹೇಳಿರಕ್ಕ, ಮೇಲ್ಗಡೆಯಿಂದ ಬಂದಿರೋ ಸುದ್ದಿ ಆ ಬಾಲುನೇ ಗೆಲ್ತಾರಂತ ಮಾತಾಡ್ತಾರಕ್ಕ. ಬಾಲುನ ನಮ್ಮೂರಲ್ಲಿ ನನ್ನ ಎದುರಿಗೆ ಒಬ್ಬನು ಬೆಳ್ದ್ ನಿಂತಿದ್ದಾನೆ ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಮೊಳಕೆ ಅಲ್ಲಕ್ಕ, ನೀನ್ ಸೋಸ್ಬೇಕು ಅಂತ ಅನ್ಕೊಂಡಿರೋನು. ಇದೆಲ್ಲ ಆ ಬಾಲುದೇ ಕೆಲ್ಸ ಅಕ್ಕ. ಆದ್ರೆ ನೀವು ಟೆನ್ಷನ್ ತಗೊಂಬಿಡಿ ಅಕ್ಕ. ರಾಜಕೀಯದಲ್ಲಿ ತಾಳ್ಮೆ ಸಹನೆ ತುಂಬಾ ಮುಖ್ಯ ಅಕ್ಕ. ನನಗ್ ಬುದ್ಧಿ ಹೇಳಕ್ಕೆ ನೀನೇನ್ ಬುದ್ಧಾನೂ ಅಲ್ಲ, ಅದನ್ನ ಕೇಳ್ಕೊಂಡಿರಕ್ ನಾನೇನ್ ಹುಚ್ಚಿನೂ ಅಲ್ಲ. ಒಂದ್ ವೇಳೆ ಈ ಮಿಸ್ಟರ್ ರಾಣಿಗ್ ಬುದ್ಧಿ ಮಂಕಾಯ್ತಾ? ಅಕ್ಕ, ಅದೆಲ್ಲ ಏನು ಇಲ್ಲ ಅಕ್ಕ. ಈ ರಾಜಕೀಯ ಆಸೆಯಿಂದ ನಮ್ಮ ಅರಾಜಕತೆನ ಕಡಿಮೆ ಮಾಡಿದ್ವಲ್ಲ,
ಅದೇ ನಾವು ಮಾಡಿರೋ ತಪ್ಪು. ನನಗೆ ಸ್ವಲ್ಪ ಟೈಮ್ ಕೊಡಕ್ಕ. ಈ ಅಧಿಕಾರದ ಆಸೆ ಅರ್ಧದಲ್ಲಿ ಬಂದಿದ್ದಲ್ಲ, ನಾನು ಹುಟ್ಟಿದಾಗ್ಲಿಂದಾನೇ ಬಂದಿರೋದು. ಸುಮ್ಮನೆ ಬಿಡಲ್ಲ ಅಧ್ಯಕ್ಷರೇ, ಬಿಡಲ್ಲ. ಹಾ ಹೇಳಿ. ನನ್ ಮೀಟ್ ಮಾಡಿ ಏನ್ ಮಾಡಕ್ಕಾಗುತ್ತೆ? ನಮಸ್ಕಾರ, ವಿರೋಧ ಪಕ್ಷದ ಅಭ್ಯರ್ಥಿ ಬಾಲು ಅವರೇ. ವಿಜೇತ ಅಭ್ಯರ್ಥಿ ಅಂತ ಹೇಳು. ಅದನ್ನ ಗೆದ್ದ ಮೇಲೆ ನೋಡೋಣ. ನನ್ ಮುಂದೆ ನಿಂತ್ಕೊಂಡ್ ಮಾತಾಡೋದು, ಆ ಯಮನ್ ಮುಂದೆ ನಿಂತ್ಕೊಂಡ್ ಮಾತಾಡೋದು ಎರಡು ಒಂದೇ ಅಂತ ಗೊತ್ತಿಲ್ವಾ ಬಾಲು? ಧೈರ್ಯವಾಗಿ ಮುಂದೆ ಹೋಗೋನು ಯಾರಿಗೂ ಭಯ ಪಡಲ್ಲ, ಆ ಯಮನ್ ಕೂಡ ಭಯ ಪಡಲ್ಲ. ಎಲ್ಲಾ ಅಧ್ಯಕ್ಷರಿರೋ ಧೈರ್ಯದಲ್ಲಿ ಮಾತಾಡ್ತಾ ಇದ್ಯಾ? ಜನಕ್ಕೆ ನನ್ ಮೇಲಿರೋ ಪ್ರೀತಿ, ಆ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ. ನೀನ್ ಅಂಡರ್ ವರ್ಲ್ಡ್ ಅಲ್ಲಿ ಏನೇನ್ ಕೆಲಸ ಮಾಡಿದ್ಯಾ ಅಂತ ಜನರ ಮುಂದೆ ಹೇಳ. ನೀನ್ ಮಾತ್ರ ಹೇಳ್ತೀಯಾ? ನಿನ್ನ ಹಳೆ ಕತೆಗಳನ್ನೆಲ್ಲ ಜನಗಳ ಮುಂದೆ ಬಿಚ್ಚಿಟ್ರೆ ನಿನ್ ಕತೆ ಏನಾಗುತ್ತೆ ಗೊತ್ತಾ? ಗೊತ್ತಿದ್ದೆ ಮಾತಾಡ್ತಾ ಇದ್ಯಾ? ನೀನ್ ಕಣ್ಣಲ್ಲೇ ಕಾಣ್ತಾ ಇದೆ ಸೋಲಿನ ಭಯ, ಅದನ್ನ ನೋಡ್ಕೊಂಡೆ ಮಾತಾಡ್ತಾ ಇದ್ದೀನಿ. ಏ ಬಾಲು, ಈ ಎಲೆಕ್ಷನ್ ರಿಸಲ್ಟ್ ಬಂದ್ ಮರುದಿನನೇ ನಿನಗೆ ಉಯ್ತೀನೋ ಹಾಲು. ರೌಡಿಸಮ್ ಮಾಡೋದು ತುಂಬಾ ಈಸಿ, ಆದ್ರೆ ರಾಜಕೀಯ ಮಾಡೋದು ತುಂಬಾ ಕಷ್ಟ. ಬರ್ಲಾ ಸ್ವತಂತ್ರ ಅಭ್ಯರ್ಥಿಗಳೇ? ಗಾಡಿ ತೆಗಿಯೋ. ನಮಸ್ಕಾರ ಸರ್. ಪಾಲನ ಕಳ್ಸಿದ್ರು. ಬರೋ 28ನೇ ತಾರೀಕು ನಮ್ಮ ಪಕ್ಷದ ಪ್ರಚಾರನ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮುಂಚೆಲ್ಲ ಪರ್ಮಿಷನ್ ಮನೆಗೆ ಹುಡ್ಕೊಂಡ್ ಬರೋದು, ಈಗ ನಾವೇ ಇಲ್ಲಿ ಬರೋಂಗಾಗಿದೆ. ಪರವಾಗಿಲ್ಲ, ಪರ್ಮಿಷನ್ ಕೊಟ್ರೆ ಮುಂದಿನ ಕೆಲಸ ಮಾಡ್ತೀವಿ. ನನಗೆ ಜಾತಿ ಅಂದ್ರೇನೆ ಆಗಲ್ಲ, ಅದ್ರಲ್ಲಿ ಪರ್ಮಿಷನ್ ಬೇರೆನಾ? ಮರ್ಯಾದಿಂದ ಹೋಗ್ತಾ ಇರೋ. ಸರ್, ಈ ವಿಷಯ ಏನಾದ್ರು ನಮ್ಮ ಪಕ್ಷದವ್ರು ಗೊತ್ತಾದ್ರೆ ಮನೇನೆ ಸುಳ್ಗಡೆ ಆಗ್ಬಿಡ್ತಾ ಸರ್. ಏಯ್, ಏನೋ ದೊಡ್ಡ ಜಾತಿ? ನಿನ್ನಂತ ಜಾತಿ ಕ್ರಿಮಿಗಳಿಂದನೇ ನಾಡು ನಾಶ ಆಗ್ತಾ ಇರೋದು. ಓದೋ ಮಕ್ಳಿಂದ ಹಿಡಿದು ಸಾಯೋ ತನಕ ಜಾತಿ ಕಿಚ್ಚಿಡ್ಕೊಂಡು ಅಲಿತಾ ಇರ್ತೀರಾ. ಇನ್ನೊಂದ್ಸತಿ ಜಾತಿ ಗೀತಿ ಅಂತ ಬಂದ್ರೆ ನಾಲ್ಗೆ ಇಲ್ದಂಗೆ ಹೋಗ್ಬಿಡ್ತೀಯ. ಮರ್ಯಾದಿಂದ ಹೋಗ್ತಾ ಇರೋ, ಇಲ್ಲ ಒಳಗಾಕಿ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ಸರ್, ನೀವ್ ಹೇಳಿದ ವಿಷಯ ಹಂಗೆ ನಮ್ಮ ಅಣ್ಣನ ಹತ್ರ ಹೇಳ್ತೀನಿ. ಅಣ್ಣಂಗಾದ್ರು ಹೇಳು, ಸುಣ್ಣಂಗಾದ್ರು ಹೇಳು, ಹೋಗ ಆಚೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಪರವಾಗಿಲ್ಲ, ಏನಕ್ಕೆ ಬರಕ್ಕೆ ಹೇಳಿದ್ರಿ? ತುಂಬಾ ಸಂತೋಷ ಆಗ್ತಾ ಇದೆ. ವಿನಾಯಕ್ ಸರ್ ಬಂದ್ಮೇಲೆ ಊರಲ್ಲಿರೋ ರೌಡಿಸಮ್ ಎಲ್ಲ ನಿಂತೋಗಿ ಜನಗಳು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ತಾನೇ ಗೌರ್ಮೆಂಟ್ ಯೂನಿಫಾರ್ಮ್ ಕೊಟ್ಟು ಸಂಬಳನು ಕೊಡ್ತಿರೋದು. ಮಿಸ್ಟರ್ ರಾಣಿ ತಮ್ಮ ಅಂತ ಗೊತ್ತಿದ್ರು ರೋಡಲ್ಲಿ ಹಿಡ್ಕೊಂಡು ಹೊಡೆದಿದ್ಯಾ ಅಂದ್ರೆ ಅವಳನ್ನ ಎದುರಾಕೊಂಡಿದ್ಯಲ್ಲ, ಆ ಧೈರ್ಯನ ಮೆಚ್ತೀನಿ. ಜನರನ್ನ ಭಯ ಪಡಿಸ್ಬೇಕು ಅನ್ಕೊಳ್ಳೋ ಅವ್ರು ಯಾರೇ ಆದ್ರೂ ನಾನು ಹಿಂಗೆ ಡೀಲ್ ಮಾಡೋದು. ಸಾರ್ ಯಾವ್ದಕ್ ಕೂಗುದ್ರು ಅಂತ ಹೇಳಲೇ ಇಲ್ಲ. ಎಲೆಕ್ಷನ್ ಅಲ್ಲಿ ಈ ಸತಿ ನಾನೇ ಗೆಲ್ತೀನಿ ಅಂತ ಜನರಿಂದ ಹಿಡಿದು ಸರ್ವೆ ರಿಪೋರ್ಟ್ವರೆಗೂ ಹೇಳ್ತಾ ಇದೆ. ಸಾರ್ ಕೇಳಿದೀರಾ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಎಲೆಕ್ಷನ್ ನಡಿಬಾರ್ದು ಅಂತ ಮಿಸ್ಟರ್ ರಾಣಿ ಪ್ಲಾನ್ ಮಾಡ್ತಾ ಇದ್ದಾಳೆ. ಭಯ ಪಡ್ಬೇಡಿ ಸರ್, ಅದನ್ನ ನಾನು ನೋಡ್ಕೋತೀನಿ. ನಿಮ್ಮೇಲೆ ನಂಬಿಕೆ ಇದೆ, ಆದ್ರೂ ನನಗೊಂದು ಹೆಲ್ಪ್ ಬೇಕು. ಹೇಳಿ, ನಾನೇನ್ ಮಾಡ್ಬೇಕು? ಎಲೆಕ್ಷನ್ ಮುಗಿಯೋವರೆಗೂ ಅವಳು ಅವ್ರ ತಮ್ಮಂದ್ರು ಅವ್ರ ಜೊತೆಗಿರೋ ಮೇಲೆ ಹಳೆ ಕೇಸ್ಗಳನ್ನ ಹಾಕಿ ಅವ್ರನ್ನ ಒಳಗ್ ತೆಳೆದ್ರೆ ಸಾಕು. ಮೆಕ್ಕಿದನ್ನ ನಾನು ನೋಡ್ಕೋತೀನಿ. ಮೂಳೆ ಹಾಕಿದ ತಕ್ಷಣ ಬಾಲ ಲಡ್ಸ್ಕೊಂಬರಕ್ಕೆ ನಾನೇ ನಿಮ್ಮನೆ ನಾಯಿ ಅನ್ಕೊಂಡೇನೋ? ಬೇಟೆ ನಾಯಿ ಕಣೋ, ಗಂಟ್ಲು ಕಚ್ಚಿ ಉಗಿದು ಬಿಡ್ತೀನಿ. ಹೊಡೆದು ಬರೀ ಚಡ್ಡಿಲಿ ಓಡಿಸ್ಬಿಡ್ತೀನಿ. ನಿನ್ ಹಣದ ದುರಂಕರನ ಬೇರೆ ಕಡೆ ತೋರ್ಸು. ವಿನಾಯಕ್, ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ಚೆನ್ನಾಗ್ ಗೊತ್ತು. ಅಪ್ಪನ ಆಸ್ತಿನ ಅನುಭವಿಸ್ಕೊಂಡು ಜಾತಿ ಅನ್ನೋರ್ನೆಲ್ಲ ಜೊತೆಗಿಟ್ಕೊಂಡು ರಾಜಕೀಯ ಮಾಡ್ತಿರೋ ನೀಚ ರಾಜಕಾರಣಿ ಜೊತೆ ಮಾತಾಡ್ತಾ ಇದ್ದೀನಿ. ಒಂದು ಹೆಂಗಸು ನಿನ್ನೆದುರುಗಡೆ ನಿನಗೆ ಸವಾಲ್ ಹಾಕ್ತಾ ಇದ್ದಾಳೆ. ನೀನ್ ಹೆಂಗೆ ಅಂದ್ರೆ ಹೆಂಗಸ್ರ ತರ ಹಿಂದೆಯಿಂದ ಬೆನ್ನಿಗೆ ಚುಚ್ಚಕ್ ಪ್ಲಾನ್ ಮಾಡ್ತಿದ್ಯಲ್ಲ. ನೀವೆಲ್ಲ ಒಂದ್ ಗಂಡ್ಸು. ಏನ್ ವಿನಾಯಕ್, ಮಿಸ್ಟರ್ ರಾಣಿಗೆ ನೀನು ಭಯ ಪಡ್ತಾ ಇದೀಯಾ? ನನ್ನೇನು ಬಾಲು ಅನ್ಕೊಂಡ? ವಿನಾಯಕ್, ವೀರ ವಿನಾಯಕ್. ನೀನ್ ಸಿನಿಮಾ ತೋರ್ಸೋ ಕೆಲ್ಸನೆಲ್ಲ ಬೇರೆ ಯಾವನತ್ತಾದ್ರೂ ಇಟ್ಕೋ. ಬರ್ಲಾ? ನೀವೆಲ್ಲ ಅವನ ಜೊತೆಲಿರೋರು.
ಮಾಮ ಏನ್ ಅಧ್ಯಕ್ಷರೇ ನೀವಿರೋ ಜಾಗಕ್ಕೆ ನಾನು ಬರೋವಾಗ ಮಾಡ್ಬಿಟ್ರಲ್ಲ. ಅದ್ರೇನು ಇಲ್ವಲ್ಲಮ್ಮ. ಸರಿ, ನಾನು ವಿಷಯಕ್ಕೆ ಬರ್ತೀನಿ. ಹೌದು, ನನಗ್ ಕೊಡ್ಬೇಕಾಗಿದ್ದ ಸೀಟ್ನ ಬಾಲು ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಏನಮ್ಮ, ಅದು ಕಮಿಟಿ ಡಿಸಿಷನ್ ಅಲ್ವಾ? ಕಮಿಟಿ ಡಿಸೈಡ್ ಮಾಡ್ತು ಅಂತ ಇಲ್ದಿರೋದನ್ನ ಹೇಳ್ತೀರಾ? ಇಲ್ಲಿ ಕೇಳಿ ಅಧ್ಯಕ್ಷರೇ, ಸುತ್ತಿ ಬಳಸಿ ಮಾತಾಡಕ್ ನನಗ್ ಬರಲ್ಲ. ಸ್ಟ್ರೇಟ್ ಆಗಿ ವಿಷಯಕ್ಕೆ ಬರ್ತೀನಿ. ಆಯ್ಕೆನ ಎಲ್ಲರೂ ಸೇರಿ ತಾನೇ ಮಾಡ್ತೀರಾ? ನಾನು ನಿಂಗೆ ಅವತ್ತೇ ಹೇಳಿಲ್ವಾ, ನಿನ್ ತಮ್ಮನ ಜೊತೆಯಲ್ಲಿರೋರ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡೆ. ನೀನೇನ್ ಕೇಳಿದೆ, ಅದರಿಂದ ನಿಮ್ ಏರಿಯಾ ಜನ ನಿನ್ ವಿರುದ್ಧನೇ ತಿರುಗಿ ಬಿದ್ರು. ಅಧ್ಯಕ್ಷರೇ, ನಾನು ನಮ್ಮ ಹುಡುಗರು ಇರ್ಲಿಲ್ಲ ಅಂದಿದ್ರೆ ನಮ್ಮ ಏರಿಯಾಲ್ ನಿಮ್ ಬಾವುಟನೇ ಆರ್ಸಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ಈಗ ಕೊನೆದಾಗ ಏನ್ ಹೇಳಕ್ ಬರ್ತಾ ಇದ್ದೀರಾ? ಎಲೆಕ್ಷನ್ ಟೈಮ್ ಅಲ್ಲಿ ಆತರ ಮಾಡಬೇಡ, ಆರಾಮಾಗಿರು. ವಿರೋಧಿಗಳನ್ನು ಸ್ನೇಹಿತರನ್ನಾಗಿ ಮಾಡ್ಕೋ. ಜನರ ದೃಷ್ಟಿಯಲ್ಲಿ ಒಳ್ಳೆಯಳಾಗು. ಈ ಕತೆಗಳೆಲ್ಲ ನನ್ಗೂ ಗೊತ್ತು, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ಇಲ್ಲಾಂದ್ರೆ ಒಬ್ನು ನನ್ ಮುಂದೆ ನಿಲ್ಲಕ್ಕಾಗಲ್ಲ. ಅಮ್ಮ ಬಾಲು, ನಿನಗಿಂತ 12,000 ವೋಟ್ ವ್ಯತ್ಯಾಸದಿಂದ ಗೆಲ್ತಾನೆ ಅಂತ ಸರ್ವೆ ರಿಪೋರ್ಟ್ ಹೇಳ್ತಿದ್ದಮ್ಮ. ಏನ್ ಅಧ್ಯಕ್ಷರೇ, ಅಳ್ಳೋ ಮಗು ಕೈಗೆ ಮಿಠಾಯಿ ಕೊಡೋ ತರ ಇದೆ ನಿಮ್ ಸರ್ವೆ ರಿಪೋರ್ಟು. ಸರಿಮಾ, ಮುಂದಿನ ಎಲೆಕ್ಷನ್ ನಿಂಗೆ ಸೀಟ್ ಕೊಡ್ತೀನಿ. ಯೋ ನಿಲ್ಸಯ್ಯ, ಕೊಡಕ್ ಆಗಲ್ಲ ಅಂತ ಹೇಳು. ನೋಡು, ನಿನ್ ಪಕ್ಷ ಗೆಲ್ಲತ್ತೆ ಅಂತ ನಿನ್ ಹತ್ರ ಬಂದ್ ಸೀಟ್ ಕೇಳ್ದೆ. ಇನ್ಮೇಲೆ ನಿನ್ನ ನಂಬದೇ ವೇಸ್ಟು. ನಮ್ಮ ಏರಿಯಾಲಿ ಇಂಡಿಪೆಂಡೆಂಟ್ ಆಗಿ ನಾನೇ ನಿಂತ್ಕೋತೀನಿ. ನಾನು ಎದುರು ನಿಂತಿರೋ ಎಲ್ಲಾರ ಮುಂದೆನೂ 50,000 ಓಟಲ್ಲಿ ಗೆದ್ದು ತೋರಿಸ್ತೀನಿ. ರಾಣಿ, ಮಿಸ್ಟರ್ ರಾಣಿ, ನನ್ನೇ ಎದುರಾಕೊಂಡೆ ಅಲ್ಲ, ಅನುಭವಿಸ್ತೀಯ. ಏಯ್, ಬಾಯ್ ತೆಗೆದ್ರೆ ಸಿಗದಾಕ್ಬಿಡ್ತೀನಿ. ಬರ್ಲಾ ಅಧ್ಯಕ್ಷರೇ? ಬನ್ರೋ. ಯಾಕಕ್ಕ ಟೆನ್ಷನ್ ಅಲ್ಲಿ ಇದೆಯಾ? ಮುಖ ಎಲ್ಲ ಬಾಡೋಗಿದೆ. ಏನಾದ್ರೂ ಸಮಸ್ಯೆನಾ? ಅದೆಲ್ಲ ಏನೂ ಇಲ್ಲ ಕಣೋ. ನಾನೇನು ಹೇಳ್ತೀನಿ ಅಂತ ಧೈರ್ಯವಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಒಂದ್ ವೇಳೆ ನಾನು ಸೋತದ್ರೆ ನನ್ನ ತಲೆ ನೀನೇ ತೆಗಿಬೇಕು. ಅಕ್ಕ, ನನ್ನಿಂದ ಈ ಊರಲ್ಲಂತೂ ತಲೆ ಎತ್ಕೊಂಡು ನಡೆಯಕ್ಕಾಗಲ್ಲ. ನೀನಂತೂ ತೆಗಿಯಲ್ಲ. ಏ ರಘು, ನೀನೇ ತೆಗಿಬೇಕು. ಅಕ್ಕ ಹೇಳ್ತಾ ಇದ್ದೀನಿ, ನೀನೇ ತೆಗಿಬೇಕು. ನೀನೇ ಯಾಕಕ್ಕ ಸುಮ್ನೆ ತಲೆ ಕೆಡ್ಸ್ಕೊತಾ ಇದೀಯಾ? ಈ ಎಲೆಕ್ಷನ್ಗೆ ಸೆಲೆಕ್ಷನ್ ಮಾಡಿ ಹುಡುಗರನ್ನ ಹಾಕೊಂಡ್ ಬಂದಿದ್ದೀನಿ. ಕಳ್ಳು ಓಟ್ ಹಾಕೋದ್ರಿಂದ ಹಿಡಿದು ಕಾಸು ಕೊಡೋವರೆಗೂ ನಮ್ಮ ಹುಡುಗರು ಬುಲೆಟ್ ತರ ಕೆಲಸ ಮಾಡ್ತಾರಕ್ಕ. ನಿನ್ ವಿರುದ್ಧ ಯಾರಾದ್ರೂ ಓಟ್ ಹಾಕಕ್ ಬಂದ್ರೆ ಅವ್ರ ಬೆರಳನ್ನ ನಾನ್ ಕಟ್ ಮಾಡ್ತೀನಕ್ಕ. ಕೈ ಎತ್ತಿದ್ರು ಬೆರಳೆತ್ತಿದ್ರು ಕೇಸ್ ಒಂದೇನೆ. ಏನೇ ಬಂದ್ರು ನಾವು ಮುನ್ನುಗ್ತಾ ಇರ್ಬೇಕು. ಅವಾಗ ನಮ್ನ ಎದುರಿಸಕ್ಕೆ ಅವನಿಗೂ ಧೈರ್ಯ ಇರಲ್ಲ. ಎಲೆಕ್ಷನ್ ಬೂತ್ ನಾನ್ ಕಾಯ್ತಾ ಇರ್ತೀನಿ. ಅದಕ್ಕೂ ಮೀರಿ ಯಾರಾದ್ರೂ ಓಟ್ ಹಾಕಕ್ ಬಂದ್ರೆ ಅದು ನಾವಾಗಿರ್ಬೇಕು. ನಾವೇ ಇರ್ತೀವಿ ಅಲ್ಲ, ನಾವೇ ಇರ್ಬೇಕು. ಸಂತೋಷವಾಗಿರಕ್ಕ. ಸಗ ಬಾರ ನನ್ ಜೊತೆ. ಏನಿದು? ಇಷ್ಟಪಟ್ಟವನ್ ಜೊತೆ ನಮ್ಮಪ್ಪ ಮದುವೆ ಮಾಡ್ಕೊಡಲ್ಲ ಅಂತ ಅಳ್ತಿರ್ತೀಯ ಅಂತ ಅನ್ಕೊಂಡ್ರೆ ಕೂತ್ಕೊಂಡ್ ಗೇಮ್ ಆಡ್ತಿದ್ಯಾ? ನಾನ್ ಯಾಕೆ ಅಳ್ಬೇಕು? ನಿನ್ ನಿರ್ಧಾರ ನೀನ್ ಹೇಳ್ದೆ, ನನ್ ನಿರ್ಧಾರ ನಾನ್ ಹೇಳಿದೀನಿ. ಹೌದಾ? ನನಗೆ ಎದುರು ಮಾತಾಡ್ತೀಯಾ? ನೀನ್ ಮಾತ್ರ ಅವನ್ನ ಯಾವನೋ ಅಂತ ಹೇಳ್ಬೋದಾ? ಯಾವನ್ನೋ ಏನಂತ ಕರಿಬೇಕು? ಯಾವನ್ನೋ ಅಂತಾನೆ ಕರಿಬೇಕು. ಹೌದು, ಯಾವನೋ ಅಂತೆಲ್ಲ ಹೇಳ್ಬಾರ್ದು. ಯಾವನೋ ಅನ್ಬಾರ್ದಾ? ಹೌದು, ಹೇಳ್ಬಾರ್ದು. ಸರಿ, ಅವ್ನ್ ನಿನ್ಮೇಲೆ ಅಳಿಯ ಅಂತ ಕರಿತೀನಿ. ಒಂದ್ ಹೆಣ್ ಕೇಳಕ್ ಹೇಳು. ಏನು ಹಂಗಂದ್ರೆ ಓಕೆನಾ ಅಪ್ಪ? ಓಕೆ ಓಕೆ. ಮತ್ತೇನ ಕೋಪ ಮಾಡ್ಕೊಂಡೆ? ಕೋಪ ಮಾಡ್ಕೊಂಡ್ರೆ ನೀನ್ ಬದ್ಲಾಗ್ತೀಯ ಅನ್ಕೊಂಡೆ. ಅಪ್ಪ ಸಾರಿ ಅಪ್ಪ, ನಾನು ನೀವು ಕೋಪದಲ್ಲಿ ಮಾತಾಡಿದ್ದಕ್ಕೆ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ. ಸಾರಿ ಅಪ್ಪ. ಹಲೋ ಹಲೋ. ಹೇ, ಅಪ್ಪ ನಮ್ಮ ಮದ್ವೆಗೆ ಒಪ್ಕೊಂಡ್ರು ಕಣೋ. ಹೌದಾ? ಸೂಪರ್ ಕಣೆ. ಹೇ, ನೀನ್ ಬೇಗ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ನಮ್ಮನೇಲಿ ಬಂದ್ ಮಾತಾಡು. ಮಾವನ್ ಜೊತೆ ಮಾತಾಡ್ಬೇಡ. ಟಾಟಾ. ಏನಾಯ್ತು ಇವ್ರಿಗೆ? ಹಲೋ, ಬನ್ನಿ ಮೇಡಮ್ ಬನ್ನಿ. ನನ್ಗೂ ಊಟ ತಂದು ಕೊಡೋಳು ಬಂದ್ಬಿಟ್ಲಲ್ಲ. ಸಾಂಗ್ ಟೈಮ್ ಆಯ್ತು, ಬಾಯ್. ನಿನ್ನೀರಿಗೆ ಬಾರೆ ಚೆನ್ನಿ ಇಟ್ಕೊಂಡು ಮದ್ವೆ ಅಂದಿದ ತಕ್ಷಣ ಏನ್ ಕುಣ್ಕೊಂಡ್ ಹೋಗ್ತಾವನೆ. ಆದ್ರೆ ತಾಳಿ ಕಟ್ಟದ ಮೇಲೆ ಗೊತ್ತಾಗುತ್ತೆ ನಮ್ಗಳ ಕಷ್ಟ ಏನು ಅಂತ. ನೀನ್ ತಲೆ ಕೆಡ್ಸ್ಕೊಬೇಡ. ನೀನ್ ಡೈಲಿ ಊಟ ತರ್ತಾ ಇರು, ನಾನು ಚೆನ್ನಾಗಿ ತಿಂತಾ ಇರ್ತೀನಿ. ಬರ್ಲಾ?
ಏನಕ್ಕ ಫೋನ್ ಮಾಡಿ ಬೇಗ ಬರಕ್ ಹೇಳಿದ್ರಿ? ಇಲ್ಲ ಕಣೋ, ಯೋಚನೆ ಮಾಡಿ ನೋಡ್ದೆ, ಈ ಎಲೆಕ್ಷನ್ ಅಲ್ಲಿ ನಾರ್ಮಲ್ ಆಗಿದ್ರೆ ಆಗಲ್ಲ, ನರಿ ಬುದ್ಧಿ ತೋರ್ಸ್ಲೇಬೇಕು. ಅರ್ಥ ಆಗಿಲ್ಲಕ್ಕ. ಏ ರಘು, ಹಾಕ್ರಪ್ಪ ಓಟು. ತಗೊಂಡ್ಬೇಡ್ರಪ್ಪ ನೋಟು. ಸ್ಟ್ಯಾಂಡ್ ಮಾತ್ರ ಅಲ್ಲ, ಬೇರೆ ಎಲ್ಲ ಸ್ಟ್ಯಾಂಡು ಡಿಸೈಡ್ ಮಾಡಾಯ್ತು. ನಮ್ಮೆಲ್ಲ ಓಟು ಮಿಸ್ಟರ್ ರಾಣಿಗೇನೆ. ಮಿಸ್ಟರ್ ರಾಣಿ ಓಟ್ ಹಾಕಿ ನಮ್ಮ ಬಾಳ್ ನಾವೇ ಹಾಳು ಮಾಡ್ಕೊಳ್ಳೋದಾ? ಹೋಗಿ ಸರ್, ನಮ್ಮ ಓಟ್ ಬಾಲುಗೇನೆ. ಹಾಕ್ರಪ್ಪ ಓಟು. ತಗೊಂಡ್ಬೇಡ್ರಿ ನೋಟು. ಹಾಕ್ರಪ್ಪ ಓಟು. ತಗೊಂಡ್ಬೇಡ್ರಿ ನೋಟು. ಬಾಲುಗೇನೆ. ನಿಮ್ಮ ಓಟು ಯಾರಿಗೆ? ಜನನಾಯಕ ಬಾಲುಗೆ. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಮಿಸ್ಟರ್ ರಾಣಿಗೇನೆ. ನಿಮ್ಮ ಓಟು ಯಾರಿಗೆ? ಜನನಾಯಕ ಬಾಲುಗೆ. ನಿಮ್ಮ ಓಟು ಯಾರಿಗೆ? ಜನನಾಯಕ ಬಾಲುಗೆ. ನಮ್ಮ ಓಟು ಬಾಲುಗೆ. ಅಕ್ಕ ಗುಂಪಲ್ಲಿ ಹೋಗ್ತಿದ್ದಾರೆ. ಅಪ್ಪ ಈ ಟೈಮಲ್ಲಿ ಜಿಮ್ ಬಾಯ್ಸ್ನ ಕಳ್ಸಿದ್ರೆ ಅವ್ರ ಹತ್ರ ಗುಂಪಲ್ಲಿ ಗಲಾಟೆ ಮಾಡಿಸಿ ಅಕ್ಕನ ಮುಂದೆನೆ ಅವ್ರಿಗೆ ಹೊಡೆದು ಅಕ್ಕನ ಮನ್ಸ್ ಗೆದ್ಬಿಡ್ಬೇಕು. ಏನಿದೆ ಆಶ್ಚರ್ಯ? ನಾನು ಹೆಂಗ್ ಅನ್ಕೊಂಡು ಹಂಗೆ ನಡೀತಾ ಇದೆ. ಆಕ್ಷನ್ ರೆಡಿ ಆಗೋ ವಿನಾಯಕ. ಹೋಗೋಣ. ಸರ್, ಮಿಸ್ಟರ್ ರಾಣಿ ಪ್ರಚಾರದಲ್ಲಿ ಗಲಾಟೆ ಮಾಡಕ್ ಬಂದವ್ರಿಗೆ ಹೊಡೆದ್ರಲ್ಲ? ಹೌದು. ಅದ್ರಲ್ಲೊಬ್ಬ ಸತ್ತೋದ ಸರ್. ಏನ್ ಹೇಳ್ತಿದ್ದೀಯಾ? ಸತ್ತೋಗಿದ್ದು ಮಿಸ್ಟರ್ ರಾಣಿ ತಮ್ಮ ದಯಾನಂದ ಸರ್. ದಯಾನ? ಹೌದು ಸರ್. ಹಂಗಂದ್ರೆ ನಮ್ಮ ಹುಡುಗ್ರಲ್ವಾ? ಅವನ್ನೇ ಅಕ್ಕಂಗೆ ತುಚ್ಚಕ್ ಬಂದ? ಏಯ್, ನೀನ್ ಏನ್ ಕೆಲಸ ಮಾಡಿದ್ಯಾ ಗೊತ್ತಾ? ನರಿ ಕೆಲಸ ಮಾಡ್ಲೇಬೇಕು. ಅರ್ಥ ಮಾಡಿಸ್ತೀನಿ. ಏ ರಘು, ನಾಳೆ ಜನಗಳ ಮಧ್ಯೆ ನಾನು ಪ್ರಚಾರ ಮಾಡ್ಬೇಕಾದ್ರೆ ನೀನೇ ಗುಂಪಾಕೊಂಡ್ ಬಂದ್ ನನ್ನ ಚಾಕುಯಿಂದ ಚುಚ್ಚು. ಇದೇ ನರಿ ಬುದ್ಧಿ. ನಾನ್ ಗೆಲ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಂಗಾದ್ರೆ ನಾನ್ ಮಾಡ್ತೀನಿ ಅಕ್ಕ. ಏ ಸಗ, ಅಕ್ಕನ್ ಚುಚ್ಚಿದ ಮುಂದಿನ 5 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ರೆಡಿ ಇಟ್ಕೊಂಡು ನೀನಿರ್ಬೇಕು. 5 ನಿಮಿಷ ಆದ್ರೂ ಸರಿ, ಅರ್ಧ ಗಂಟೆ ಆದ್ರೂ ಸರಿ, ಜನ ನೋಡ್ಬೇಕು, ಗುಂಪು ಸೇರ್ಬೇಕು, ಅವರೇ ಬಂದ್ ನನ್ನ ಆಂಬ್ಯುಲೆನ್ಸ್ ಹತ್ಸ್ಬೇಕು. ಇದನ್ನ ಬಾಲು ಮೇಲೆ ಹಾಕ್ಬೇಕು. ಜನ ಅನುಕಂಪದಿಂದ ಓಟ್ ನನಗೆ ಹಾಕ್ಬೇಕು. ನೀನ್ ತಲೆ ಕಟ್ಸ್ಕೊಬೇಡಕ್ಕ, ಅದನ್ನ ನಾನ್ ನೋಡ್ಕೋತೀನಿ. ಅಕ್ಕ ಹೇಳೋದ್ ಕೇಳಕ್ಕ, ಪಬ್ಲಿಕ್ ಅಲ್ಲಿ ಬೇಡಕ್ಕ, ಆಮೇಲೆ ನೋಡ್ಕೊಳ್ಳೋಣ ಬಾಕ. ದಯಾ, 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 ಮಾತಾಡು. ನಿಮ್ ಸಾಗ್ ನಾನು ಕಾರಣ. ಅವ್ರು ಯಾರನ್ನ
ಬಾಲು ನೀನ್ ಗೆಲ್ಲೋದು ಪಕ್ಕ ಆಯ್ತು. ನೀವೇನ್ ಹೇಳ್ತಾ ಇದೀರಾ ಅಂತ ಅರ್ಥ ಆಯ್ತು ಅಧ್ಯಕ್ಷರೇ. ಅವಳು ಎಷ್ಟ್ರ ಮಟ್ಟಿಗೆ ದಡ್ಡಿ ಅಂದ್ರೆ ಅಮ್ಮನ್ ಇಟ್ಕೊಂಡೆ ನಾಟಕ ಮಾಡಕ್ ಹೋಗೋಳೆ. ನಾನು ಅವಾಗ್ಲೇ ಹೇಳ್ದೆ ತಾನೆ, ರೌಡಿಸಮ್ ಮಾಡೋರ್ಗೆ ರಾಜಕೀಯ ಮಾಡಕ್ ಬರಲ್ಲ ಅಂತ. ಇನ್ಮೇಲೆ ಅವಳು ಏನ್ ಮಾಡ್ತಾಳೆ ಅಂತ ನೋಡೋಣ. ಬಾಲು MLA ಅಂತ ಹೇಳಿ ಅಧ್ಯಕ್ಷರೇ. ದಯಾ 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 ರಘು ಅಕ್ಕ, ಅವ್ನ ಅವತ್ತೇ ಹೇಳ್ದ ಈ ರಾಜಕೀಯದ ಆಸೆಯಲ್ಲಿ ರೌಡಿಸಂ ಬಿಡಬೇಡಿ ಅಂತ. ನಾನೇ ಕೇಳಲಿಲ್ಲ. ಇವತ್ತು ಈ ಆಟದಲ್ಲಿ ನನ್ನ ತಮ್ಮನ್ನೇ ಕಳ್ಕೊಂಡೆ. ರಘು, ಅಧ್ಯಕ್ಷ, ಬಾಲು, ವಿನಾಯಕ ಯಾರನ್ನೂ ಬಿಡ್ಬಾರ್ದು ಕಣೋ. ಎತ್ತಕೊಂಬಾರೋ ಎಲ್ರನ್ನೂ. ಯಾರನ್ನು ಬಿಡಲಕ್ಕ? ದೇವ್ರೇ, ಯಾರೋ ಯಾರೋ ನೀವು ಬಿಡ್ರೋ ಬಿಡ್ರೋ ನನ್ನ. ಯಾರೋ ನೀವು ಬಿಡ್ರೋ ಬಿಡ್ರೋ. ಹಲೋ. ಏನೋ ನಿಮ್ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾ ಇದೀಯಾ? ನೀನ್ ಗಂಡ್ಸೆ ಆಗಿದ್ರೆ ನಾನು ಇರೋ ಜಾಗಕ್ಕೆ ಒಬ್ನೇ ಬಾರೋ. ಬರ್ತೀನಿ. ನನಗೆ ಸಿಗದೆ ಇರೋ ಅಧಿಕಾರ ಯಾರಿಗೂ ಸಿಗ್ಬಾರ್ದು ಕಣೋ. ಇದಕ್ಕೆ ಕಣೋ ನಾನು ಸೈಲೆಂಟ್ ಆಗಿದ್ದೆ. ನನ್ನ ಕೆಣಕ್ ಬಿಟ್ರಿ ತಾನೆ. ಕೊಡೋ ಇಲ್ಲಿ. ಬಾರೋ ಪೊಲೀಸು, ನೀನ್ ಬರ್ತೀಯ ಅಂತ ಗೊತ್ತು ಕಣೋ. ಜೊತೆಯಲ್ಲೇ ಇದ್ದೊಂದ್ ದಿಢೀರ್ ಅಂತ ಕಾಣಿಸ್ತಾನೆ ಅಂದ್ರೆ ಹುಚ್ಚಿಡ್ದಂಗ್ ಆಗ್ತಿದೆ ತಾನೆ. ಹಂಗೆ ತಾನೇ ನನ್ಗೂ ಆಗಿದೆ. ಇಲ್ಲಿ ಕೇಳು, ನಿನ್ಗೇನು ಆಗ್ಬಾರ್ದು ಅಂತ ನಾನು ಇಲ್ಲಿ ಬಂದೆ. ನೀನು ನಿನ್ ತಮ್ಮ ಪ್ಲಾನ್ ಮಾಡಿರೋದು ನಂಗೆ ಗೊತ್ತಾಗ್ಬೇಕು. ಏ, ನನ್ ಕಣ್ ಮುಂದೆ ನನ್ ತಮ್ಮನ ಒಡೆದ್ ಸಾಯಿಸ್ಬಿಟ್ಟು ಡ್ರಾಮಾ ಮಾಡ್ತೀಯ ಡ್ರಾಮಾ. ನೀನ ಬಾಲು ಕಡೆ ಅಂತಾನೆ. ಈಗ ನಾನೇನ್ ಹೇಳಿದ್ರು ನಿನ್ನ ನಂಬಲ್ಲ. ನಿಂಗ್ ನಾನ್ ತಾನೇ ಬೇಕು. ನನ್ನೇನಾದ್ರೂ ಮಾಡ್ಕೋ, ನನ್ ಫ್ಯಾಮಿಲಿನ ಬಿಟ್ಬಿಡು. ಏಯ್, ಇವ್ರ ಅಪ್ಪ ಅಮ್ಮನ್ನ ಒಡೆದ್ ಗುಂಡಿಗೆ ಹಾಕ್ದಂಗೆ ಇವನ್ನ ಒಡೆದ್ ಸಮಾಧಿ ಕಟ್ರೋ. ನೀನ್ ಗಂಡ್ಸೆ ಆಗಿದ್ರೆ ಮುಂದೆ ಬಾರೋ.
ವಿನಾಯಕ, ನಿನ್ ತಂಗಿ ನಿಮ್ಮ ಅಮ್ಮನ ಇಲ್ಲೇ ಎಲ್ಲೋ ಕಟ್ಟಾಕಿದ್ದಾರೆ, ಬಾ ಹುಡ್ಕಣ. ಎಲ್ಲಿ ಓಡ್ತಿದ್ಯೆ? ನಿಂತ್ಕೊಳ್ಳ. ವಿನಾಯಕ,
ಅಂದ್ರೆ ಒಡ್ಸ್ಕೊಂತ ಇದೇನು ಹೋಗ ಕಡೆ ಇಷ್ಟು ಜನನ ಧ್ವಂಸ ಮಾಡಿರೋ ನನ್ಗೆ ನಿನ್ನನ್ನ ಸಾಯ್ಸಕ್ಕೆ ಎಷ್ಟೊತ್ತಾಗುತ್ತೆ ಆದ್ರೆ ನನಗ್ ಮಾಡಲ್ಲ ನಿನಂಗ್ ತುಂಬಾ ಇಷ್ಟ ಅಕ್ಕ ನನ್ನ ಒಳಗಡೆ ಇರೋ ವೀರನ್ನ ಹೊರಗ್ ತಂದಿರೋದು ನೀನೇ ಒಳ್ಳೆಯವರಾಗಿ ಬದುಕೋದ್ರಲ್ಲಿ ಒಂದು ಸುಖ ಇದೆ ಕೊನೆದಾಗ ಒಂದ್ ಚಾನ್ಸ್ ಕೊಡ್ತೀನಿ ಇನ್ಮೇಲಾದ್ರೂ ತಿತ್ಕೋ ನಾನ್ ಈ ಕಾಕಿ ಬಟ್ಟೆಗೋಸ್ಕರ ಬದ್ಲಾಗಿದ್ದೀನಿ ನಿನ್ ಮನಸ್ಸಾಕ್ಷಿಗೋಸ್ಕರ ನೀನ್ ಬದ್ಲಾಗು ನಿನ್ನ ಜಗತ್ತಲ್ಲಿ ನೀನು ನೀತಿಯಿಂದ ಬದುಕಿದ್ರೆ ಆ ಜಗತ್ಗೆ ನೀನೇ ರಾಣಿ ವಿನಾಯಕ ಅವಳು ರಾಣಿನಾ ನೀನು ರಾಜ ರಾಜಾದಿ ರಾಜ ಕಣೋ ಥ್ಯಾಂಕ್ ಯು